ಮೆಡಿಟೇಷನ್ ಮಾಡೋದು ಈ ಒಂದು ಪವರ್ಗಳನ್ನು ಪಡೆಯೋದಕ್ಕಷ್ಟೇನಾ? ಯು ಆರ್ ನಾಟ್ ಎ ರೈಟ್ ಮೆಡಿಟೇಟರ್. ಇವೆಲ್ಲ ಮಾತಾಡ್ಬೇಕು ನಾನು. ಪೂರ್ವಜನ್ಮ, ಪುನರ್ಜನ್ಮ, ಅದು ಇದು, ಆಮೇಲೆ ನಮ್ಮ ಬಾಡಿ ಮೇಲೆ ಆರ ಬರುತ್ತೆ. ನನಗೆ ಏನೋ ಸಿಕ್ತು, ಏನೋ ಕಾಣಿಸ್ತು, ನಾನು ಎಂಥ ಮಾಸ್ಟ್ರು, ಯಾರ ಜೊತೆ ಬೇಗ ಕಮ್ಯುನಿಕೇಟ್ ಮಾಡಿಬಿಡ್ತೀನಿ. ಯಾವ ಮಾಸ್ಟರ್ ಇವಾಗೆಲ್ಲ ಏನಾಗಿದೆ, ಇವ್ರನ್ನ ಮಾಸ್ಟರ್ಸ್ ಅಂತ ಇಡ್ತಾರೆ ಹೆಸರುಗಳು. ಪ್ರೋಗ್ರಾಮ್ಸ್ಗೆ ಹೋದಾಗ ಆರ ರೀಡ್ ಮಾಡ್ತೀವಿ ಅಂತ ತೋರಿಸ್ಬಿಟ್ಟು ಅದನ್ನು ಒಂದು ಕಾಪಿ ತೆಗಿತಾರೆ. ತೆಗೆದ್ಬಿಟ್ಟು ನಿನ್ನ ಆರ ಹಿಂಗಿತ್ತು, ನೀನು ಬಿಫೋರ್ ಅಲ್ಲೇ ಕೂಡಿಸ್ತಾರೆ. ಫಸ್ಟ್ ಒಂದು ತೆಗಿತಾರೆ, ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡು, ಮತ್ತೆ ಮಾಡ್ತೀನಿ ಅಂತಾರೆ. ಒಂದು ಅರ್ಧ ಗಂಟೆ ಮೆಡಿಟೇಷನ್ ಆದ ತಕ್ಷಣ ಆರ ಇಂಪ್ರೂವ್ ಆದಂಗೆ ಕಾಣುತ್ತೆ. ನನಗೆ ಹಾಸ್ಟೆಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಯಿತು, ಆಮೇಲೆ ಥರ್ಡ್ ಐ ಓಪನ್ ಆಯಿತು, ಮಾಸ್ಟರ್ಸ್ ಜೊತೆ ಕನೆಕ್ಷನ್ ಸಿಕ್ತು. ನನಗೆ ಹಾಸ್ಟೆಲ್ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರು ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಸೊ ಇದೆಲ್ಲ ಆ್ಯಕ್ಚುಲಿ ಇಲ್ಯೂಷನ್ಸ್ ಅಂತ ಅನ್ಬೋದಾಗಿದೆ. ಇನ್ಕಾರ್ನೇಷನ್ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಇರುತ್ತಂತೆ. ಅದು ಮೆಡಿಟೇಷನ್ ಹಿಂದಿನ ಜನ್ಮದಲ್ಲಿ ವಿಪರೀತ ಮೆಡಿಟೇಷನ್ ಮಾಡಿಬಿಟ್ಟಿರ್ತಾನಂತೆ, ಮಾಡಿ ಎಲ್ಲ ಸಾಧನೆಗಳು ಪಡ್ಕೊಂಡ್ಬಿಟ್ಟಿರ್ತಾನೆ. ಈಗೇನು ಮಾಡಬೇಕು, ಅದನ್ನು ವಾಪಸ್ ನಾನು ಮತ್ತೆ ರೀಕಾಲ್ ಮಾಡ್ಬೇಕಲ್ಲ, ಅದು ಮರ್ತು ಬಿಟ್ಟಿರ್ತೀನಿ ನಾನು. ಯಾರೋ ಒಬ್ಬ ಮಾಸ್ಟರ್ ಬರ್ತಾನೆ ನಾನು ಪುಣ್ಯಕ್ಕೆ ಬಂದು ಅವ್ನು ಟಚ್ ಮಾಡ್ತಾನೆ. ನನ್ನ ಟಚ್ ಮಾಡಿದ ತಕ್ಷಣ ನಾನು ಮೆಡಿಟೇಷನ್ ಕೂತ್ಕೊಂಡ್ಬಿಡ್ತೀನಿ. ನಾನು ಹ್ಞೂ ಮಾಡಿದ್ರೆ ನಿಲ್ಸು ಅಂದ್ರೆ ಹಂಗೆ ಹೋಗ್ತಾ ಇದೆಯಲ್ಲಪ್ಪ ಅಂತ. ನನ್ನ ಬಾಯಲ್ಲಿ ಸಿಗರೇಟ್ ಹಂಗೆ ಇತ್ತು. ಟ್ರ್ಯಾಕ್ಟರ್ಗೆ ಹಿಂದಿನ ಲೈಟ್ ಇರುತ್ತೆ, ಆ ಲೈಟ್ ಅದು ಮೂವ್ ಆಗುತ್ತದೆ. ನನಗೆ ಅವಾಗ ಫ್ಲಾಶ್ ಆಯಿತು. ಆ ಏರಿಯಾ ಅದೊಂದು ಪರ್ಟಿಕ್ಯುಲರ್ ಪ್ಲೇಸ್, ಅದನ್ನು ನಂಬೇರು ನಾಲ ಅಂತ ಕರೀತಾರೆ. ಸೊ ಅಲ್ಲಿ ಗೋಷ್ಠಗಳು ಇರ್ತವೆ ಅಂತಂದ್ರೆ ನಮಗೆಲ್ಲ ಭಾಳಷ್ಟು ಎಲ್ಲ ನಮ್ಮೂರಲ್ಲೆಲ್ಲ ಪ್ರಚಾರ. ಅದಲ್ಲ ಭಾರಿ ಫಾಸ್ಟ್ ಹಾಕ್ಬಿಟ್ಟು ಪುರಿತ ಅಂದರೆ ನನಗೆ ಗೊತ್ತಾಗ್ಬಿಡ್ತು, ನನಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ, ನಾನು ಅದು ಮರ್ತು ಬಿಟ್ಟಿದ್ದೀನಿ. ಅಲ್ಲಿ ಏನು ಮಾಮೂಲಾಗಿ ಬರ್ತಾ ಇದ್ದೀನಿ. ಅಲ್ಲೇ ಮುಖ ತೊಳಿಸಿ, ಕಾಲು ತೊಳಿಸಿ, ಆಮೇಲೆ ಆ ದೇವ್ರದವನ್ನ ಒಂದು ಇದು ತಂದ್ಬಿಟ್ಟು ಅದು ಹಚ್ಚಿ ಕುಂಕುಮ ಹಚ್ಚಿ ಒಳಗೆ ಕರ್ಕೊಂಡೋಗ್ಬಿಟ್ಟು ಆಮೇಲೆ ಮಲಗಿದ ಮೇಲೆ ಕೂಡ ನನ್ನ ತಲೆ ಪಕ್ಕದಲ್ಲಿ ಪೊರಕೆ ಇಟ್ಟು ಯಾವ ರೀತಿ ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿ ಹ್ಯಾಲೋಜಿನೇಷನಲ್ಲಿ ತೊಗೊಂಡೋಗುತ್ತೆ, ಯಾವ ರೀತಿ ಡೆಲ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಇಲ್ಯೂಷನ್ಸು, ಹ್ಯಾಲೋಜಿನೇಷನ್ಸು, ಡೆಲ್ಯೂಷನ್ಸು ಇವೆಲ್ಲ ಸೇಮೇ. ರೀತಿಯಾಗಿರ್ತಕ್ಕಂಥ ಶಕ್ತಿ ನಮ್ಮೊಳಗಿದೆ, ನಮ್ಮ ಸಬ್ಕಾನ್ಷಿಯಸಲ್ಲಿದೆ. ಸೊ ನನಗೆ ಆಮೇಲೆ ಗೊತ್ತಾಗಿದ್ದು ಇದು ಡೆಫಿನೆಟ್ ಆಗಿ ಸಬ್ಕಾನ್ಷಿಯಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಇಲ್ಯೂಷನರಿ ಪವರ್. ವೆಲ್ಕಮ್ ಟು KBR ಮ್ಯೂಸಿಕ್ಸ್ ಚಾನಲ್. ವೆಲ್ಕಮ್ ಟು KBR ಮ್ಯೂಸಿಕ್ಸ್ ಚಾನಲ್ ಸರ್. ನಮ್ಮ ಜೊತೆಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅಂದರೆ ಅದು ಸೂಪರ್ ನ್ಯಾಚುರಲ್ ಪವರ್ಸ್ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಮತ್ತು ಅದು ಇದೇನಾ, ಅದನ್ನ ನಾವು ಪಡ್ಕೋಬೋದಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ ಆ್ಯಕ್ಚುಲಿ. ಸರ್ ಇವಾಗ ನಾವು ಮೆಡಿಟೇಷನ್ ಅಂತ ಹೇಳಿ ಇವಾಗ ಏನು ಮಾಡ್ತಾ ಇದ್ದೀವಲ್ಲ, ಆ್ಯಕ್ಚುಲಿ ಮೆಡಿಟೇಷನ್ ಮಾಡೋದ್ರಿಂದ, ಯಾಕಂದರೆ ಕೆಲವೊಂದು ವರ್ಗ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಸೊ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಅತೀಂದ್ರಿಯ ಶಕ್ತಿಗಳು ಬರುತ್ತೆ. ಅತೀಂದ್ರಿಯ ಶಕ್ತಿ ಅಂತ ಹೇಳಿದ್ರೆ ಕೆಲವೊಂದು ಥರ್ಡ್ ಐ ಆಕ್ಟಿವೇಶನ್ ಆಗೋದಾಗ್ಲಿ, ಇಲ್ಲ ಅಂತ ಹೇಳಿದ್ರೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳಿ ಕರೀತಾರೆ. ಆಕಾಶಿಕ್ ರೆಕಾರ್ಡ್ಸ್ನ ನಾವು ನೋಡ್ಬೋದು, ಆಮೇಲೆ ಮಾಸ್ಟರ್ಸ್ ಜೊತೆಗೆ ಕನೆಕ್ಟ್ ಆಗ್ಬೋದು. ಹಾಗೆ ನನಗೆ ಕೆಲವೊಂದೆಲ್ಲ ಪವರ್ಸ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಇದೆ ಆ್ಯಕ್ಚುಲಿ. ಮೆಡಿಟೇಷನ್ ಮಾಡೋದು ಈ ಒಂದು ಪವರ್ಗಳನ್ನು ಪಡೆಯೋದಕ್ಕಷ್ಟೇನಾ? ಸೊ ಮೆಡಿಟೇಷನ್ ಅಂದರೆ ಅದನ್ನ ಮಾಡಿದರೆ ಮಾತ್ರ ಮೆಡಿಟೇಷನ್ನ? ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಹಲವಾರು ಈ ಒಂದು ಸಮಾಜದಲ್ಲಿ ಒಂದು ಐಡೆಂಟಿಟಿ ಕ್ರೈಸಿಸ್ಸಿಂದ ಬಳಲ್ತಾ ಇರ್ತಾರೆ. ಓಕೆ, ಐಡೆಂಟಿಟಿ ಇರೋದಿಲ್ಲ. ಸೊ ಐಡೆಂಟಿಟಿನ ಯಾವ ರೀತಿ ಪ್ರೂವ್ ಮಾಡ್ತೇನೆ ನಾವು? ಸೊ ನಾವೇನಾದರೂ ಐಡೆಂಟಿಟಿ ಪ್ರೂವ್ ಮಾಡಬೇಕಂದ್ರೆ ಕಷ್ಟಪಡಬೇಕು. ಹೌದು. ಓಕೆ, ನನ್ನ ತನವನ್ನು ನಾನು ತೋರಿಸ್ಬೇಕು ಅಂತಂದರೆ ನಾನು ಟ್ಯಾಲೆಂಟ್ನ ಬೆಳೆಸ್ಕೋಬೇಕು, ಅಥವಾ ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಸೊ ಅಥವಾ ನನ್ನ ನಾಲೆಡ್ಜನ್ನ ಬೆಳೆಸ್ಕೋಬೇಕು. ನಾನು ಕಷ್ಟಪಟ್ಟು ನಾನು ಆ ಒಂದು ಫೀಲ್ಡಲ್ಲಿ, ಸಟನ್ ಫೀಲ್ಡಲ್ಲಿ ನಾನು ಆ ಥರ ಒಂದು ಸ್ಕಿಲ್ಲು, ನಾಲೆಡ್ಜು ಇಟ್ಕೊಂಡು ನಾನು ಡೆವಲಪ್ ಮಾಡಿ ನಾನು ಪ್ರೂವ್ ಮಾಡ್ಬೋದು. ನಾನು ಇದಕ್ಕೆಲ್ಲ ಟೈಮ್ ತೊಗೊಳುತ್ತೆ, ಪ್ರಾಸೆಸ್. ನೀನೊಂದು ಸ್ಕಿಲ್ ಬೆಳೆಸ್ಕೋಬೇಕಂತಾಗಲಿ, ನೀನು ಟ್ಯಾಲೆಂಟ್ ಬೆಳೆಸ್ಕೋಬೇಕಂತಾಗಲಿ, ನೀನೊಂದು ನಾಲೆಡ್ಜ್ ಬೆಳೆಸ್ಕೋಬೇಕು, ಇದಕ್ಕೆಲ್ಲ ಒಂದು ಟೈಮ್ ತೊಗೊಳುತ್ತೆ. ಇದು ಅಷ್ಟು ಸಡನ್ನಾಗಿ ಆಗ್ತಕ್ಕಂಥ ಕೆಲಸ ಅಲ್ಲ. ಆಮೇಲೆ ನೀನು ಏನಾದರೂ ಒಂದು ತೋರಿಸ್ಬೇಕು ಪ್ರಪಂಚಕ್ಕೆ ಅಂತಂದರೆ ಇದಕ್ಕೆ ಟೈಮ್ ಪ್ರಾಸೆಸ್ ಆಗುತ್ತೆ. ಆ ಸಕ್ಸಸ್ನ ತೋರಿಸೋಕ್ಕೆ ಟೈಮ್ ಆಗುತ್ತೆ. ಒಂದು ವೇಳೆ ಆ ಪ್ರಾಸೆಸ್ನ ನೀನು ಮಾಡಿದಾಗಲೂ ಕೂಡ ಸಕ್ಸಸ್ ಗ್ಯಾರಂಟಿ ಬರುತ್ತೆ ಅಂತಿಲ್ಲ, ಫೇಲ್ ಆಗ್ಬೋದು. ಮತ್ತೆ ಕಷ್ಟಪಟ್ಟು ಮತ್ತೆ ಸಕ್ಸಸ್ ಅದ್ರ ಕಡೆ ಹೋಗ್ಬೇಕು. ನೀನು ಎಷ್ಟು ನೀನು ಒಂದು ಡಿಟರ್ಮಿನೇಷನ್ ಇರಬೇಕು ನಿನ್ನ ಹತ್ರ. ಹೌದು. ಓಕೆ, ಸೊ ಇದು ಈಸ್ ಅ ಕಂಟಿನ್ಯೂ ಲಾಂಗ್ ಪ್ರಾಸೆಸ್ ಇದು. ಬಟ್ ಇಲ್ಲಿ ನೀವು ಕೇಳ್ತಕ್ಕಂಥ ಇದರಲ್ಲಿ ತುಂಬ ಈಸಿ ಇದು. ಸೊ ನನ್ನ ಐಡೆಂಟಿಫಿಕೇಷನ್ ಈಜಿ ತೋರಿಸ್ಬಿಡ್ಬೋದು. ನಾನು ಕಣ್ಣು ಮುಚ್ಕೊಂಡೆ, ನನಗೆ ಏನೋ ಸಿಕ್ತು, ಏನೋ ಕಾಣಿಸ್ತು, ನಾನು ಎಂಥ ಮಾಸ್ಟ್ರು,
ಯಾರ ಜೊತೆ ಬೇಗ ಕಮ್ಯುನಿಕೇಟ್ ಮಾಡಿಬಿಡ್ತೀನಿ. ಯಾವ ಮಾಸ್ಟರ್ ಇವಾಗೆಲ್ಲ ಏನಾಗಿದೆ, ಇವ್ರನ್ನ ಮಾಸ್ಟರ್ಸ್ ಅಂತ ಇಡ್ತಾರೆ ಹೆಸರುಗಳು. ಏಕೆಂದರೆ ನಾವು ದೇವತೆಗಳು ಅಂತ ಕರಿತೀವಿ. ಹೌದು. ಅಲ್ಲಿ ದೇವತೆಗಳು ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅಲ್ಲಿ ಎರಡೂ ಇದೆ. ಒಂದು ಸೂಡೋಯಿಸಮ್ ಇದೆ. ಓಕೆ ಓಕೆ. ಸೊ ನಾವು ದೇವತೆಗಳು ಅಂತ ಕರೆದ್ರೆ ಮತ್ತೆ ಎಲ್ಲಿ ನಾವು ಈ ಪುರಾಣ ಪುಣ್ಯಕಥೆಗಳು ಮಾತಾಡ್ತಾರೆ ಏನಪ್ಪ ಎಲ್ಲ ಇದು ಅಂತ. ಬಟ್ ಇವಾಗ ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಮಾಸ್ಟರ್ಸ್ ಅಂತ ಮಾತಾಡ್ತೀವಿ. ಓಕೆ. ಸಾಯಿಬಾಬಾ ಮಾಸ್ಟರ್. ಓಕೆ. ಗಣಪತಿ ಮಾಸ್ಟರ್ ಅಂತೆ. ಸೊ ಈ ರೀತಿಯಾಗಿ ದೇವತೆಗಳ ಹೆಸರುಗಳನ್ನು ನಾವು ಮಹಾವತಾರ ಬಾಬಾಜಿ ಮಾಸ್ಟರ್ ಅಲ್ಲ, ಮಹಾವತಾರ ಬಾಬಾಜಿ ಅಥವಾ ಅವ್ರ ಗುರುಗಳು, ಅವ್ರನ್ನ ಬೇಕಾದ್ರೆ ಮಾಸ್ಟರ್ ಅನ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಈ ಥರ ದೇವತೆಗಳ ಹೆಸರುಗಳನ್ನು ಕೂಡ ತಗೊಂಡು ಮಾಸ್ಟರ್ ಅಂತ ಕರೀತಾರೆ. ಸೊ ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ, ಮಾತಾಡ್ತೀನಿ ಅವ್ರ ಜೊತೆ. ಇದು ಈಸಿ. ಇದು ಒಂದು ಐಡೆಂಟಿಟಿ ಕ್ರೈಸಿಸ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಳೋಂಥ ಇದು ಬೆಸ್ಟ್. ಇದು ನನಗಿರ್ತಕ್ಕಂಥ ಐಡೆಂಟಿಟಿ ಕ್ರೈಸಿಸ್ ಅನ್ನೋ ಒಂದು ಡಿಸಾರ್ಡರ್ನಿಂದ ನಾನು ಪ್ರಪಂಚವನ್ನು ಹೆಂಗೆ ನೋಡ್ತೀನಿ ನಾನು, ಭಾಳ ಈಸಿ ಇದು. ಸೊ ಮೆಡಿಟೇಷನ್ ಏನಪ್ಪ, ಕಣ್ಣು ಮುಚ್ಕೋ, ಕೂತ್ಕೋ, 1 ಗಂಟೆನೋ, ಒಂದು ಅರ್ಧ ಗಂಟೆನೋ, 3/4 ಗಂಟೆನೋ, 2 ಗಂಟೆನೋ ಕೂತ್ಕೊಂಡ್ಮೇಲೆ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡು. ಹೇಳು, ನಿನ್ನ ಇಷ್ಟ ಬಂದಂಗೆ ಹೇಳಿ, ನೀನು ಒಡಿ ಚಪ್ಪಾಳೆ ಎಲ್ಲದಕ್ಕೂ. ಸೊ ಇದು ಇವತ್ತಿನ ಒಂದು ಸೊಸೈಟಿಯಲ್ಲಿ ಒಂದು ಸ್ಪಿರಿಚುವಾಲಿಟಿ ಅಂದರೆ ಇದಾಗ್ಬಿಟ್ಟಿದೆ. ಆ್ಯಕ್ಚುಲಿ ಸ್ಪಿರಿಚುವಾಲಿಟಿ ಅಂದರೆ ಏನಾಗಿದೆ, ಒಂದು ಮೆಡಿಟೇಷನ್ ಮಾಡೋದು, ಮೆಡಿಟೇಷನಲ್ಲಿ ಬರ್ತಕ್ಕಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು. ಇವೆಲ್ಲ ಒಂಥರ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸಸ್ ಇದ್ದಂಗೆ ಇವೆಲ್ಲ. ಓಕೆ. ಈ ಥರ ಒಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂಡಂತೆ ನೀನು ದೊಡ್ಡ ಮಾಸ್ಟರ್. ನೀನು ನನಗೇನು ಎಕ್ಸ್ಪೀರಿಯನ್ಸ್ ಅಂದರೆ ಆ ಥರ ಏನು ಆಗಿಲ್ಲ ಅಂದ ತಕ್ಷಣ ನೀನು ಅಷ್ಟು ಮೆಡಿಟೇಟರ್ ಅಲ್ಲ. ನೀನು ಯು ಆರ್ ನಾಟ್ ಎ ರೈಟ್ ಮೆಡಿಟೇಟರ್. ಇವೆಲ್ಲ ಮಾತಾಡ್ಬೇಕು ನೀನು. ಪೂರ್ವಜನ್ಮ, ಪುನರ್ಜನ್ಮ, ಅದು ಇದು, ಆಮೇಲೆ ನಮ್ಮ ಬಾಡಿಗೆ ಮೇಲೆ ಆಹಾರ ಬರುತ್ತೆ. ಸೊ ನಮ್ಮ ಬಾಡಿ ಈ ಮೆಡಿಟೇಷನ್ ಮಾಡಿದಂತೆ ಆಹಾರ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಏನಾಗಿದೆ, ಈ ರಷ್ಯಾದಲ್ಲಿ 1943ನಲ್ಲಿ ಒಬ್ಬ ಸೈಂಟಿಸ್ಟ್ ಅವರು ಒಂದು ಪ್ರಯೋಗ ಮಾಡ್ತಾರೆ. ಮಾಡಿದಾಗ ಆವಾಗ ಅಲ್ಲಿ ಅವ್ರು ಕಂಡುಹಿಡಿದಂಥ ಇದು ಅಂದರೆ ಈ ಕೆರ್ಲಿಯನ್ ಫೋಟೋಗ್ರಫಿ, ಈ ಆರ ಟೆಕ್ನಿಕ್ನ ರೀಡ್ ಮಾಡೋಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಈಗ ಟಾಕ್ಸಿಕ್ನ ರಿಲೀಸ್ ಮಾಡ್ತೇನೆ ಅಂತಂದು ಹೇಳ್ಬಿಟ್ಟು ಕೆಲವು ಮಿಷನ್ಸ್ ಆಗಿರ್ಬೋದು, ಈ ಥರ ಕೆಲವೊಂದು ರಷ್ಯನ್ ಇದರಿಂದ ಹೊರಗೆ ಬರ್ತವೆ. ಸೊ ಇವತ್ತಿಗೂ ಅವು ಬಳಕೆಗಿದ್ದಾವೆ. ಇವತ್ತಿಗೂ ನಾವು ಹೋದಾಗ ನಮ್ಮನ್ನ ಆರ ರೀಡ್ ಮಾಡ್ತಕ್ಕಂಥ, ಈಗ ಎಲ್ಲ ಪ್ರೋಗ್ರಾಮ್ಸ್ಗೆ ಹೋದಾಗ ಆರ ರೀಡ್ ಮಾಡ್ತೀವಿ ಅಂತ ತೋರಿಸ್ಬಿಟ್ಟು ಅದನ್ನು ಒಂದು ಕಾಪಿ ತೆಗಿದ್ಬಿಟ್ಟು ನಿನ್ನ ಆರ ಹಿಂಗಿತ್ತು, ನೀನು ಬಿಫೋರ್ ಅಲ್ಲೇ ಕೂಡಿಸ್ತಾರೆ. ಫಸ್ಟ್ ಒಂದು ತೆಗಿತಾರೆ, ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡು, ಮತ್ತೆ ಮಾಡ್ತೀನಿ ಅಂತಾರೆ. ಒಂದು ಅರ್ಧ ಗಂಟೆ ಮೆಡಿಟೇಷನ್ ಆದ ತಕ್ಷಣ ಆರ ಇಂಪ್ರೂವ್ ಆದಂಗೆ ಕಾಣುತ್ತೆ. ಸೊ ಆ ಥರ ತೋರಿಸ್ತಾರೆ. ಆಮೇಲೆ ಕೆರ್ಲಿಯನ್ ಫೋಟೋಗ್ರಫಿಯಲ್ಲಿ ನಮ್ದು ಮೆಡಿಟೇಷನ್, ನಮ್ದು ಯಾವ ರೀತಿ ಆರ ಡೆವಲಪ್ ಆಗ್ತಾ ಇದೆ ಅಂತ ತೋರಿಸ್ತಾರೆ. ಈ ಥರ ಹಲವಾರು ಮಿಷನ್ಸ್ ಎಲ್ಲ ಇದೆ. ಇದೊಂಥರ ಸೂಡೋ ಸ್ಪಿರಿಚುವಲಿಸಮ್ನ ಒಂದು ನಮ್ಮನ್ನು ತೋರಿಸೋದಕ್ಕೆ ಆ ಥರ ಒಂದು ಮಿಷನ್ಸ್ ಎಲ್ಲ ಬಂದಿದೆ. ಬಟ್ ಸೈನ್ಸ್ ಅದನ್ನು ಯಾವತ್ತೂ ಪ್ರೂವ್ ಮಾಡಿಲ್ಲ. ಸೈನ್ಸ್ ಅದನ್ನು ಒಪ್ಪಿಲ್ಲ ಕೂಡ. ಇದೆಲ್ಲ ಯಾವುದು ಇಲ್ಲ ಅಂತಲೇ ಸೈನ್ಸ್ ಹೇಳೋದು. ಸೊ ನಮ್ಮ ಒಂದು ಐಡೆಂಟಿಟಿ ಕ್ರೈಸಿಸ್ನಿಂದ ನಾವು ಮಾಡ್ತಕ್ಕಂಥದ್ದನ್ನು ನಾವು ಮೆಡಿಟೇಷನ್ ಮೇಲೆ ಹಾಕಿ, ಒಂದು ಸ್ಪಿರಿಚುವಲ್ ಲೈಫ್ ಮೇಲೆ ಹಾಕಿ, ನಾವು ಅದರಲ್ಲಿ ನಾವೆಂಥ ಮಾಸ್ಟ್ರು ಅಂತ ನಾನು ಗುರುತಿಸ್ಕೊಳ್ಳೋದಕ್ಕೋಸ್ಕರ, ನನ್ನನ್ನು ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ. ಅಂದರೆ ಇವಾಗ ಮೆಡಿಟೇಷನ್ ಮಾಡಿಬಿಟ್ಟು 1 ತಿಂಗಳಾಗಿರೋದಿಲ್ಲ. ಆ್ಯಕ್ಚುಲಿ 1 ತಿಂಗಳಲ್ಲಿ 1 ವೀಕು ಕೂಡ ಆಗಿರೋದಿಲ್ಲ ಕೆಲವೊಬ್ರು. ನನಗೆ ಹಾಸ್ಟೆಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಯಿತು, ಆಮೇಲೆ ಥರ್ಡ್ ಐ ಓಪನ್ ಆಯಿತು, ಮಾಸ್ಟರ್ಸ್ ಜೊತೆ ಕನೆಕ್ಷನ್ ಸಿಕ್ತು ನನಗೆ. ಹಾಸ್ಟೆಲ್ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರು ಬಂದು ನನಗೆ ಆಶೀರ್ವಾದ ಮಾಡಿದರು. ಸೊ ಇದೆಲ್ಲ ಆ್ಯಕ್ಚುಲಿ ಇಲ್ಯೂಷನ್ಸ್ ಅಂತ ಅನ್ಬೋದಾ ಇದನ್ನ? ಈಗ ದೊಡ್ಡ ಪುಣ್ಯ, 1 ವಾರ ಅಂತಂದು ನೀನು ಫಸ್ಟು ಮೆಡಿಟೇಷನ್ ಕೂತ್ಕೊಂಡ ತಕ್ಷಣ ಹಾಸ್ಟೆಲ್ ಟ್ರಾವೆಲ್ ಮಾಡಿಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಇನ್ಕಾರ್ನೇಷನ್ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಇರುತ್ತಂತೆ. ಅದು ಮೆಡಿಟೇಷನ್ ಹಿಂದಿನ ಜನ್ಮದಲ್ಲಿ ವಿಪರೀತ ಮೆಡಿಟೇಷನ್ ಮಾಡಿಬಿಟ್ಟಿರ್ತಾನಂತ. ಅವನು ಮಾಡಿ ಎಲ್ಲ ಸಾಧನೆಗಳು ಪಡ್ಕೊಂಡ್ಬಿಟ್ಟಿರ್ತಾನೆ. ಈಗೇನು ಮಾಡಬೇಕು, ಅದನ್ನು ವಾಪಸ್ ನಾನು ಮತ್ತೆ ರೀಕಾಲ್ ಮಾಡಬೇಕಲ್ಲ, ಅದು ಮರ್ತು ಬಿಟ್ಟಿರ್ತೀನಿ ನಾನು. ಯಾರೋ ಒಬ್ಬ ಮಾಸ್ಟರ್ ಬರ್ತಾನೆ ನಾನು ಪುಣ್ಯಕ್ಕೆ ಬಂದು ಅವ್ನು ಟಚ್ ಮಾಡ್ತಾನೆ. ನನ್ನ ಟಚ್ ಮಾಡಿದ ತಕ್ಷಣ ನಾನು ಮೆಡಿಟೇಷನ್ ಕೂತ್ಕೊಂಡ್ಬಿಡ್ತೀನಿ. ನಾನು ಕೂತ್ಕೊಂಡು ನಂದು ಎಲ್ಲ ರೀಕಾಲ್ ಆಗಿಬಿಡುತ್ತೆ. ಸೊ ನಾನು ಐ ಎಮ್ ಎ ಗ್ರ್ಯಾಂಡ್ ಮಾಸ್ಟರ್ ಅಂತೇಳಿ ಹೊರಗೆ ಬಂದ್ಬಿಡ್ತೀನಿ. ಆ ಥರ ಆಗೋದಕ್ಕೆ ಸಾಧ್ಯ ಇದೆನಾ ಆ್ಯಕ್ಚುಲಿ? ಅಲ್ಲ, ಇದು ನಡೀತಾ ಇರೋದೇ ಹಿಂಗೆ. ಯಾಕೆಂದರೆ ಇವೆಲ್ಲವೂ ಕೂಡ ಐಡೆಂಟಿಟಿ ಕ್ರೈಸಿಸ್ಸೇ. ಒಂದು ಅರ್ಥ ಮಾಡ್ಕೋಬೇಕು ನಮಗೆ, ಮೈಂಡು ಅಂದರೆ ಏನು, ಎಷ್ಟು ಪವರ್ಫುಲ್ ಅದು. ಸೊ ಅದು ಯಾವ ರೀತಿ ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿ ಹ್ಯಾಲೋಜಿನೇಷನಲ್ಲಿ ತೊಗೊಂಡೋಗುತ್ತೆ, ಯಾವ ರೀತಿ ಡೆಲ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಇಲ್ಯೂಷನ್ಸು, ಹ್ಯಾಲೋಜಿನೇಷನ್ಸು, ಡೆಲ್ಯೂಷನ್ಸು ಇವೆಲ್ಲ ಸೇಮೇ.
ಬಟ್ ಸ್ವಲ್ಪ ತಿನ್ ಹೇರ್ಲೈನ್ ಡಿಫ್ರೆನ್ಸ್ ಇದೆ, ಅದಕ್ಕೇನೇನು ಅಂತ. ಸೊ ಇವೆಲ್ಲವನ್ನು ನಮ್ಮ ಮೈಂಡಲ್ಲೇ ಕ್ರಿಯೇಟ್ ಆಗ್ತವೆ. ಓಕೆ. ಸೊ ಎಲ್ಲೂ ಬೇರೆ ಕಡೆ ಆಗಲ್ಲ. ಸೊ ನಮ್ಮ ಸಬ್ಕಾನ್ಷಿಯಸ್ ಆಗಿ ಏನಾದರೂ ನಾವು ನಂಬ್ಕೊಂಡಿರ್ತೀವಿ, ಅವೇ ನಮಗೆ ಎದುರುಗಡೆ ಕಾಣುತ್ತೆ. ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ, ಯಾವ ರೀತಿ ಒಂದು ಇಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ ಹೇಳ್ತೀನಿ. ನಾನು 88 ನಮ್ಮ ಹಳ್ಳಿಲಿದ್ದೆ. ಓಕೆ. ಅಂದರೆ ನಾನು ಅಪ್ ಟು 21-22 ಇಯರ್ಸ್ವರೆಗೂ ನಮ್ಮ ಹಳ್ಳಿಲೇ ಇದ್ದೆ ನಾನು. ನಮ್ಮದು ಟ್ರ್ಯಾಕ್ಟರ್ ಇತ್ತು. ಓಕೆ. ನಾವು ನಮ್ಮ ಹಳ್ಳಿಯಿಂದ ಒಂದು 25 ಕಿಲೋಮೀಟ್ರ್ ನಮ್ಮ ಒಂದು ಟೌನ್ ಸಿರುಗುಪ್ಪ ಅಂತ. ನಾವೇನು ಮಾಡ್ತಾ ಇದ್ವಿ, ಟ್ರ್ಯಾಕ್ಟರ್ ಏನಾದರೂ ರಿಪೇರಿ ಇದ್ದರೆ ನಮ್ಮ ಹಳ್ಳಿಯಿಂದ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಟ್ರ್ಯಾಕ್ಟರ್ ರಿಪೇರಿ ಮಾಡಿಸ್ಕೊಂಡು ಒಂದು ಅವಾಗ ಡೀಸೆಲ್ಲು ಈ ಥರ ಪೆಟ್ರೋಲ್ ಬಂಕ್ಸ್ ಎಲ್ಲ ಕಡೆ ಇರ್ತಾ ಇರಲಿಲ್ಲ. ಡೀಸೆಲ್ಲು ಒಂದು ಡ್ರಮ್ಸ್ ಇರ್ತಾ ಇದ್ವು. ಆ ಡ್ರಮ್ನ ತುಂಬಿಸ್ಕೊಂಡು ಬರ್ತಾ ಇದ್ವಿ ನಮ್ಮ ಹಳ್ಳಿಗೆ. ಆ ಡ್ರಮ್ಮಿಂದ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಡ್ರಮ್ ಖಾಲಿ ಆದರೆ ಮತ್ತೆ ಹೋಗೋದು ಮತ್ತೆ ತುಂಬಿಸ್ಕೊಬಾರ್ದು, ಆ ಥರ ಇತ್ತು. ಸೊ ನಾವೇನು ಮಾಡ್ತಾ ಇದ್ವಿ, ನಮ್ಮ ಅಲ್ಲಿಂದ ಟೌನ್ಗೆ ಹೋದಾಗ ನನಗೆ ಸ್ವಲ್ಪ ಸಿನಿಮಾದ ಮೇಲೆ ಸ್ವಲ್ಪ ಹುಚ್ಚು ಜಾಸ್ತಿ. ಸೊ ಆ ರಿಪೇರಿ ಅದು ಇದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆಲ್ಲ ಲೇಟ್ ಆಗ್ತಾ ಇತ್ತು. ಊಟ ಮಾಡಿ ಸೆಕೆಂಡ್ ಶೋ ಸಿನಿಮಾ ನೋಡ್ತಾ ಇತ್ತು. ಸೆಕೆಂಡ್ ಶೋ ಸಿನಿಮಾ 12:30 ಬಿಡ್ತಾ ಇತ್ತು ರಾತ್ರಿ. ನಾನು ನಮ್ಮ ಡ್ರೈವರು ಇಬ್ಬರೇ 12:30ಗೆ ನಾವು ಅಲ್ಲಿಂದ ಬರ್ತಾ ಇದ್ವಿ. ಸೊ 1.5-2 ತಾಸು ಜರ್ನಿ, 25 ಕಿಲೋಮೀಟರ್ ಆದರೂ ಕೂಡ 2 ತಾಸು ಜರ್ನಿ ಆಗ್ತಾ ಇತ್ತು. ಟ್ರ್ಯಾಕ್ಟ್ರು ನಿಧಾನವಾಗಿ ಬರುತ್ತೆ, ಆಮೇಲೆ ದಾರಿನೂ ಸರಿ ಇರಲ್ಲ ನಮಗೆ. ಬರ್ತಾ ಇದ್ವಿ ನಾವು. ನಮ್ಮ ಹಳ್ಳಿಗೂ ಪಕ್ಕದ ಹಳ್ಳಿ, ಇನ್ನೊಂದು ಪಕ್ಕದ ಹಳ್ಳಿ ಅಗಸ್ನೂರು ಅಂತ. ಆ ಡ್ರೈವರು ಅಗಸ್ನೂರು ಅವನು. ಅಗಸ್ನೂರು ದಾಟಿ ನಮ್ಮೂರಿಗೆ ಬರಬೇಕು ನಾವು. ಅವನೇನು ಮಾಡ್ದ, ನಾನು ಬೆಳಿಗ್ಗೆ ಬರ್ತೀನಪ್ಪ, ಹೆಂಗೋ ಬಂದಿದ್ದೀನಿಲ್ಲ, ಬೆಳಿಗ್ಗೆ ಬಂದ್ಬಿಡ್ತೀನಿ ಸೈಕಲ್ ತೊಗೊಂಡು ನಾನು ಇಲ್ಲೇ ಇಳ್ಕೊತೀನಿ ಅಂತ ಊರಲ್ಲಿ. ಅಲ್ಲಿದ್ದ ನಮ್ಮೂರು 3 ಕಿಲೋಮೀಟರ್ಸ್. ಸರಿ ಇಳಿದು ಬಿಡು ಅಂತಂದ್ಬಿಟ್ಟು ಅವ್ನು ಇಳಿಸ್ಬಿಟ್ಟು ನಾನು ಡ್ರೈವ್ ಮಾಡ್ತಾ ಬಂದೆ ನಾನು ನಮ್ಮೂರಿಗೆ ವಾಪಸ್ ಬರ್ಬೇಕು. ನಾನು ಅಲ್ಲಿಂದ ಬರ್ಬೇಕು ನಮ್ಮೂರಿಗೆ. ನಾನು ಸ್ವಲ್ಪ ಸಿಗರೇಟ್ ಸೇರ್ತಾ ಇದ್ದೆ. ಓಕೆ, ಗೋಲ್ಡ್ ಫ್ಲ್ಯಾಗ್ ಕಿಂಗ್ ಸೈಜ್ ನಮ್ಮದು ಬ್ರ್ಯಾಂಡ್. ಸೊ ಸಿಗರೇಟ್ ಹಚ್ಚಿಕೊಂಡು ನಾನು ಅಲ್ಲಿಂದ ಬರ್ತಾ ಇದ್ದೆ. ಒಂದು ಪರ್ಟಿಕ್ಯುಲರ್ ಪ್ಲೇಸ್, ನಮ್ಮೂರು ಇನ್ನೊಂದು 1 ಕಿಲೋಮೀಟರ್ ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾರೋ ನನಗೆ ಸ್ವಲ್ಪ ನಿಲ್ಸಪ್ಪ ಟ್ರ್ಯಾಕ್ಟ್ರು ಅಂತ ಕೇಳಿದ. ನಾನೇನು ಅಂದ್ಕೊಂಡೆ, ಅದು ಸುಮಾರು 1.5-2 ಆಗಿರ್ಬೋದೇನೋ, 2 ಆಗಿರ್ಬೋದು ಮೋಸ್ಟ್ಲಿ. ನಿಲ್ಸಪ್ಪ ಟ್ರ್ಯಾಕ್ಟ್ರು ಅಂತ ನಾನು ನಿಲ್ಲಿಸ್ದೆ. ಹತ್ಕೊಳ್ಳಿ ಅಂದೆ. ನಾನು ಟ್ರಾಲಿ ಇತ್ತಲ್ಲ, ಯಾರೋ ಇರ್ತಾರೆ, ಟ್ರಾಲಿ ಹತ್ಕೊಂಡು ಸ್ವಲ್ಪ ಹೊತ್ತಾಯಿತು. ಆದಮೇಲೆ ಮತ್ತೆ ನಾನು ಗೇರ್ ಹಾಕಿ ಮೂವ್ ಮಾಡಿದೆ. ಟ್ರ್ಯಾಕ್ಟ್ರ್ ಮೂವ್ ಮಾಡಿದ್ರೆ ನಿಲ್ಸು ಅಂದ್ರೆ ಹಂಗೆ ಹೋಗ್ತಾ ಇದೆಯಲ್ಲಪ್ಪ ಅಂತ. ನನ್ನ ಬಾಯಲ್ಲಿ ಸಿಗರೇಟ್ ಹಂಗೆ ಇತ್ತು. ಆ ಟ್ರ್ಯಾಕ್ಟ್ರಿಗೆ ಹಿಂದಿನ ಲೈಟ್ ಇರುತ್ತೆ, ಆ ಲೈಟ್ ಅದು ಮೂವ್ ಆಗುತ್ತೆ, ಅದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ನಾನೇನು ಮಾಡಿದೆ, ಆ ಲೈಟ್ ಹಾಕಿಬಿಟ್ಟು ಮೂವ್ ಮಾಡಿದೆ ಎಲ್ಲ ಕಡೆ. ಅಲ್ಲಿ ಹಿಂದೆ ಬೆಳಕಲ್ಲಿ ಯಾರೂ ಕಾಣಲಿಲ್ಲ. ನಾನೇನು ಮಾಡಿದೆ, ಆವಾಗ ಮತ್ತೆ ಸಿಗರೇಟ್ ಒಂದು ಪಫ್ ಹೊಡೆದು, ಎಷ್ಟೊತ್ತು ಬೇಕೋ ನಿಮಗೆ ಹತ್ತೋದಕ್ಕೆ ಅಂತಂದು ಹಿಂದೆ ನಾನು ಮತ್ತೆ ಮೂವ್ ಮಾಡಿದೆ. ನನಗೆ ಮೊದಲು ಸೌಂಡ್ ಕೇಳಿಸಿದ್ದು ಹಿಂದಕ್ಕೆ ಕೇಳಿಸಿತು, ನಿಲ್ಸಪ್ಪ ಗಾಡಿ ಅಂತ. ಆಮೇಲೆ ಸೌಂಡ್ ಬಂದು ನಾನು ಮುಂದೆ ಕೇಳಿಸ್ತು, ಗಾಡಿ ನಿಲ್ಸಪ್ಪ ಅಂತ. ಗಾಡಿ ನಿಲ್ಸಪ್ಪ. ಯಾವಾಗ ಮುಂದೆ ನನಗೆ ಸೌಂಡ್ ಕೇಳಿಸ್ತು ಗಾಡಿ ನಿಲ್ಸಪ್ಪ ಅಂತ, ನನಗೆ ಅವಾಗ ಫ್ಲಾಶ್ ಆಯಿತು. ಆ ಏರಿಯಾ ಅದೊಂದು ಪರ್ಟಿಕ್ಯುಲರ್ ಪ್ಲೇಸ್, ಅದನ್ನು ನಂಬೇರು ನಾಲ ಅಂತ ಕರೀತಾರೆ. ಸೊ ಅಲ್ಲಿ ಗೋಷ್ಠಿಗಳಿರ್ತವೆ ಅಂತಂದ್ರೆ ನಮಗೆಲ್ಲ ಭಾಳಷ್ಟು ಎಲ್ಲ ನಮ್ಮೂರಲ್ಲೆಲ್ಲ ಪ್ರಚಾರ, ಅದಲ್ಲ ತುಂಬ ಪ್ರಚಾರ, ಅಲ್ಲಿ ಗ್ಯಾರಂಟಿ ಇರುತ್ತೆ. ಸೊ ನಾನು ನೋಡಿದೆ ಆ ಜಾಗ ಅದು ಗೊತ್ತಾಯ್ತು ನನಗೆ. ನಾನು ಗೇರ್ ಹಾಕಿದೆ, ಮೂವ್ ಮಾಡಿದೆ ಗಾಡಿನ. ಅದು ಕೇಳಿಸ್ತಾನೆ ಇತ್ತು ಸೌಂಡು, ನಿಲ್ಸಪ್ಪ 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 ಅಂತ ಕೇಳಿಸ್ತಾನೆ ಇತ್ತು ಸೌಂಡು. ನಾನು ಭಾರಿ ಫಾಸ್ಟ್ ಗೇರ್ ಹಾಕ್ಬಿಟ್ಟು ಗಾಡಿ ನಿಲ್ಸಪ್ಪ ಇಲ್ಲಾರ್ದಂಗೆ ಪುರಿತ ಅಂದರೆ ನನಗೆ ಗೊತ್ತಾಗ್ಬಿಡ್ತು, ನನಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ, ನಾನು ಅದು ಮರ್ತು ಬಿಟ್ಟಿದ್ದೀನಿ, ಅಲ್ಲಿ ಏನು ಮಾಮೂಲಾಗಿ ಬರ್ತಾ ಇದ್ದೀನಿ. ಯಾವಾಗ ಅದು ಎಕ್ಸ್ಪೀರಿಯನ್ಸ್ ಆಯ್ತೋ ನನಗೆ ವಿಪರೀತ ಭಯ ಬರೋಕ್ಕೆ ಶುರು ಆಯಿತು. ನಾನು ಟ್ರ್ಯಾಕ್ಟ್ರ್ ಯಾವ ರೀತಿ ಡ್ರೈವ್ ಮಾಡಿದೆ ಅಂತಂದರೆ, ನಮ್ಮೂರ ಪಕ್ಕದಲ್ಲೇ ಒಂದು ನಾಲ ಬರುತ್ತೆ, ಅದು ಹಿಂಗೆ ಇಳಿದಕ್ಕೆ ಹಿಂಗೆ ಹತ್ತಬೇಕು. ಸೊ ಆ ಫಾಸ್ಟ್ಗೆ ಅದು ಹಿಂಗೆ ಇಳಿದು ಹಿಂಗೆ ಹತ್ಸ್ಬೇಕಾದ್ರೆ ಆ ಟ್ರ್ಯಾಕ್ಟ್ರಿಗೆ ಟ್ರಾಲಿ ಕೊಂಡಿ ಬರುತ್ತಲ್ಲ, ಅದು ಉಚ್ಚೋಗ್ಬಿಟ್ಟಿದೆ. ಅಂದರೆ ಆ ಟ್ರಾಲಿ ಆ ಕೊಂಡಿಯಿಂದ ಹೊರಗೆ ಬಂದ್ಬಿಟ್ಟು ಟ್ರಾಲಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ. ನಾನು ಇಂಜಿನ್ ತೊಗೊಂಡು ಬಂದ್ಬಿಟ್ಟಿದ್ದೀನಿ ಊರಲ್ಲಿ. ಊರೊಳಗೆ ಬಂದ ಮೇಲೆ ಆ ಫಾಸ್ಟು, ಆ ಹಾರ್ನ್ ಕೊಡೋದು ಎಲ್ಲ ನೋಡಿ ನಮ್ಮನೆ ಅದೇ ಹಿಂದೆ ಕಡೆನೇ ನಮ್ಮ ಅಜ್ಜಿ ಬಾಗಿಲು ತೆಗೆದ ತಕ್ಷಣ ನನ್ನನ್ನು ನೋಡಿಬಿಟ್ಟು
ನನ್ನ ಆಗಿರೋ ಗಾಬರಿ ನೋಡಿ ನಮ್ಮ ಅಜ್ಜಿ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ಲು, ಏನೋ ನೋಡ್ದ ಅಂತ. ನಾನು ಹೌದು ಅಂದೆ. ಆಗಿಂದಾಗೆ ನಮ್ಮ ಅಜ್ಜಿ ಬಂದು ಅದೆಲ್ಲ ಪೊರಕೆ ತೊಗೊಂಡು ಏನೇನೋ ಮಾಡ್ತಾರೆ, ಮಾಡಿಬಿಟ್ಟು ಎಲ್ಲ ಮಾಡಿ ಆಮೇಲೆ ಅಲ್ಲೇ ಮುಖ ತೊಳಸಿ ಕಾಲು ತೊಳಸಿ ಆಮೇಲೆ ಆ ದೇವ್ರದ ಒಂದು ಇದು ತಂದ್ಬಿಟ್ಟು ಅದು ಹಚ್ಚಿ ಕುಂಕುಮ ಹಚ್ಚಿ ಒಳಗೆ ಕರ್ಕೊಂಡೋಗ್ಬಿಟ್ಟು ಆಮೇಲೆ ಮಲಗಿದ ಮೇಲೆ ಕೂಡ ನನ್ನ ತಲೆ ಪಕ್ಕದಲ್ಲಿ ಪೊರಕೆ ಇಟ್ಟು ಸೊ ಏನೆಲ್ಲ ಮಾಡಿದ್ರು. ಆಮೇಲೆ ಬೆಳಗ್ಗೆ ನಮ್ಮ ಮನೇಲೆಲ್ಲ ಹೇಳಿದ ಮೇಲೆ ಆಮೇಲೆ ಟ್ರಾಲ್ ಅಲ್ಲೇ ಇತ್ತು. ಅವಾಗ ಟ್ರಾಫಿಕ್ ಭಾಳ ಕಡಿಮೆ. ನಾನು ಹೇಳ್ತಿರೋದು 88, 89 ಅಂದರೆ ಟ್ರಾಫಿಕ್ಕೇ ಇರಲ್ಲ, ಏನೂ ಇರಲ್ಲ. ಸೊ ದಟ್ ಮತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಆಮೇಲೆ ಟ್ರಾಲಿನ ತೊಗೊಂಡು ಹಾಕ್ಕೊಂಡು ಬಂದ್ವಿ. ಸೊ ಇದು ಎಕ್ಸ್ಪೀರಿಯನ್ಸ್. ಇದು ಅಂದ್ರೇನು, ಇದೇನಂತ ನಮಗೆ ಪ್ರೂವ್ ಆಗುತ್ತೆ, ಪ್ರತ್ಯಕ್ಷವಾಗಿ ನಾನು ಕೇಳಿದ್ದು ನೋಡಿಲ್ಲ. ಆ್ಯಕ್ಚುಲಿ ಸೌಂಡು ಹಿಂದೆ ಕೇಳಿಸ್ತು, ಇಲ್ಲಿ ಕೇಳಿಸ್ತು, ಆಮೇಲೆ ಮೂವ್ ಆಗ್ತಾ ಇದ್ರೆ ಕೂಡ ನಿಲ್ಲಿಸು ಅಂತ ಕೇಳಿಸ್ತು. ಮತ್ತು ಫಸ್ಟ್ ಆಫ್ ಆಲ್ ನನಗೆ ಮೊದಲು ಕಾನ್ಷಿಯಸ್ಸೇ ಇಲ್ಲ. ಯಾಕೆಂದರೆ ನಾನು ಏನಾದರೂ ಆ ಒಂದು ಜಾಗದಲ್ಲಿ ಆ ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಗ್ಯಾರಂಟಿ. ನನಗೆ ಅಸಲು ಜ್ಞಾಪಕನೇ ಇಲ್ಲ. ಜ್ಞಾಪಕನೇ ಇಲ್ಲದಂಥ ಜಾಗದಲ್ಲಿ ನನಗೆ ಹೇಗೆ ಆ ಸೌಂಡ್ ಕೇಳಿಸ್ತು. ನನಗೆ ಇವತ್ತಿಗೂ ಆ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗುತ್ತೆ. ಅಂದ್ರೇನು, ನಾನು ಅಲ್ಲಿ ನಮ್ಮ ಹಳ್ಳಿನಲ್ಲಿ ಇರೋವರೆಗೂ ಕೂಡ ನಾನು ಇದನ್ನೆಲ್ಲ ಈ ಥರ ಹಲವಾರು ನಡೆದಿದ್ದಾವೆ ನನ್ನ ಜೀವನದಲ್ಲಿ. ಈ ಥರ ಹಲವಾರು ಘಟನೆಗಳು ಆಗಿದ್ದಾವೆ. ನಾನು ಮತ್ತೆ ವಾಪಸ್ ಅಂದರೆ ನಾನು ಮತ್ತೆ ಸಿಟಿಗೆ ನಮ್ಮ ಸಿರುಗುಪ್ಪಕ್ಕೆ ಸೇರಿದ ಮೇಲೆ ಅಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಪುಸ್ತಕಗಳು ಓದೋಕ್ಕೆ ಶುರು ಮಾಡಿದೆ. ಸೊ ಆಮೇಲೆ ನಿಧಾನವಾಗಿ ನೋಡ್ತಾ ಬಂದಮೇಲೆ ನಾನು ಸೈಕಾಲಜಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದೆಲ್ಲ ಆದ ಮೇಲೆ ನನಗೆ ಕನ್ಫರ್ಮೇಷನ್ ಆಗಿದ್ದೇನು ಅಂತಂದರೆ, ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದಕ್ಕೆ ಇರ್ತಕ್ಕಂಥ ವಿಪರೀತವಾದ ಶಕ್ತಿ. ನೀನು ಬರೀ ಸೌಂಡ್ ಒಂದೇ ಅಲ್ಲ, ರೂಪನೂ ತೋರಿಸಿಬಿಡುತ್ತೆ. ಈವನ್ನು ರೂಪ ತೋರಿಸುತ್ತೆ. ಅದೆಲ್ಲ ನಮ್ಮ ಓನ್ ಕ್ರಿಯೇಷನ್ಸ್ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಅಂದ್ರೆ ನಿಮಗೆ ಸೌಂಡ್ ಕೇಳಿದ್ದು ನಿಮ್ಮ ಓನ್ ಕ್ರಿಯೇಷನ್? ಹೌದು. ಬಟ್ ಅದು ಎಷ್ಟು ಕ್ಲಿಯರ್ ಆಗಿ ಸೌಂಡ್ ಕೇಳಿದೆ ಅಂತ ನಿಮಗೆ? ಹೌದೌದು. ಅಲ್ಲ, ಅದು ನಾನು ಕೇಳಿದ್ದು 100%. ಅದೇನು ನಡೆದಿದ್ದು ನನ್ನ ಬಿಟ್ಟು ನನ್ನ ಹೊರಗೆ ನಡೀತು ಅಂತ ನನಗೆ ಅನಿಸ್ತಿದ್ದು. ಹೌದಾ, ನಿಲ್ಸಪ್ಪ ಗಾಡಿ ಅಂತ ಯಾರೋ ಮಾತಾಡ್ದಂಗೆ, ನಾನು ನಿಲ್ಲಿಸ್ದಂಗೆ, ನೋಡ್ದಂಗೆ, ಮತ್ತೆ ಪಕ್ಕದಲ್ಲಿ ಇವೆಲ್ಲವನ್ನು ನನಗೆ ತೋರಿಸುತ್ತೆ. ಅಂತಂದರೆ ಸಬ್ಕಾನ್ಷಿಯಸ್ಸು ಅಷ್ಟು ಪವರ್ಫುಲ್ಲು ಅಂತ. ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಅಂದರೆ, ಒಂದು ರಸ್ತೆಯಲ್ಲಿ ಮಗು ನಡ್ಕೊಂಡು ಹೋಗ್ತಾ ಇರ್ತದೆ, ಚಿಕ್ಕ ಮಗು. ಅಂದರೆ ತಾಯಿ ಶಾಪಿಂಗ್ ಬಂದಿರ್ತಾಳೆ, ಆ ತಾಯಿ ಗೊತ್ತಿಲ್ಲಾರ್ದಂಗೆ ಕೈ ಬಿಡಿಸ್ಕೊಂಡು ಮಗು ಅದೇನೋ ರಸ್ತೆಯಲ್ಲಿ ಬಿದ್ದಿರುತ್ತೆ, ತಗೊಳಕ್ ಹೋಗುತ್ತೆ. ಇದ್ದಕ್ಕಿದ್ದಂಗೆ ಒಂದು ಕಾರು ರಿವರ್ಸ್ ಬರುತ್ತೆ. ಆ ರಿವರ್ಸ್ ಬಂದು ಇನ್ನೇನು ಮಗು ಮೇಲೆ ಹೊಡಿಬೇಕದು. ತಾಯಿ ನೋಡಿಬಿಡ್ತಾಳೆ. ನೋಡಿದ ತಕ್ಷಣ ಅದು ಎಲ್ಲಿ ಟೈರ್ ಕೆಳಗೆ ಬೀಳುತ್ತೆ ಅಂತಂದು ಹೇಳ್ಬಿಟ್ಟು ಕೈಯಿಂದ ಕಾರ್ನ ಎತ್ತಿ ಬಿಡ್ತಾಳೆ ಮೇಲೆ. ಇದು ನಡೆದ ಘಟನೆಗಳು ಇವೆಲ್ಲ. ಕೈಯಿಂದ ಕಾರ್ ಎತ್ತಿ ಎಡಗೈಯಿಂದ ಮಗುನ ಹೊರಗೆ ತೆಗಿತಾಳೆ. ಫಸ್ಟ್ ತೆಗೆದು ಬಿಸಾಕ್ತಾಳೆ. ಅದಾದ್ಮೇಲೆ ಅವಳಿಗೆ ಗಾಬರಿ ಆಗುತ್ತೆ, ನಾನು ಕಾರ್ ಎತ್ತಿದ್ನ. ಅಷ್ಟು ಎನರ್ಜಿ ಎಲ್ಲಿಂದ ಬಂದಿರಬಹುದು? ಎಕ್ಸಾಕ್ಟ್. ಅಂದ್ರೆ ನಮ್ಮ ಮೈಂಡಿಗೆ ಇದು ಸಾಧ್ಯವಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದು ಬೇಕು ಅಂದ್ಕೊಂಡಾಗ ಅದು ಶಕ್ತಿ ಬಂದ್ಬಿಡುತ್ತೆ. ಅದು ಅಷ್ಟು ಅಗಾಧವಾದಂತ ಶಕ್ತಿ ಈ ಮೈಂಡಿಗೆ ಇದೆ. ನಾವು ಊಹೆಗೂ ನಿಲುಕಲಾರದ ಶಕ್ತಿ ಮೈಂಡಲ್ಲಿದೆ. ಊಹೆಗೂ ನಿಲುಕಲಾರದ ಕ್ರಿಯೇಷನ್ ಮೈಂಡಲ್ಲಿ ಜರುಗುತ್ತೆ. ಊಹೆಗೂ ನಿಲುಕಲಾರದ ಒಂದು ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಶಕ್ತಿ ನಮ್ಮೊಳಗಿದೆ, ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಇದೆ. ಸೊ ನನಗೆ ಆಮೇಲೆ ಗೊತ್ತಾಗಿದ್ದು, ಇದು ಡೆಫಿನೆಟ್ ಆಗಿ ಸಬ್ಕಾನ್ಷಿಯಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಇಲ್ಯೂಷನರಿ ಪವರ್. ಅಂದರೆ ಯಾಕೆ ಅಂತ ಕೇಳ್ತೀನಿ. ಈಗ ನನ್ನ ಮೈಂಡಲ್ಲಿ ಆಲ್ರೆಡಿ ನನಗೆ ಒಂದು ಪ್ರೀಕನ್ಸೀವ್ ನೋಷನ್ಸ್ ಇದೆ. ಹೌದಾ, ನಾನು ಪರ್ಟಿಕ್ಯುಲರ್ ಜಾಗ ಇಲ್ಲಿ ಇರುತ್ತಪ್ಪ ಎಲ್ಲ ನಾವು ಕೇಳಿಬಿಟ್ಟಿದ್ದೀನಿ. ಆಲ್ರೆಡಿ ನಮ್ಮ ಊರಲ್ಲಿ ಎಲ್ಲರನ್ನ ಹೋಗಿ ಕೇಳಿದಾಗ್ಲೂ ಆ ನೆಂಬೇರ ನಾಲದಲ್ಲಿ ದೆವ್ವಗಳಿವೆ, ಅಲ್ಲಿದೆ, ಒಂದು ಏನೇನೋ ಇರುತ್ತೆ, ಆ ಥರ ಎಲ್ಲ ಕೇಳಿಬಿಟ್ಟಿದ್ದೀನಿ. ನಮಗೂ ಕೂಡ ಅದೆಲ್ಲ ಕ್ರಿಯೇಷನ್ ಮೈಂಡಲ್ಲಿ ಇದೆ ಆಲ್ರೆಡಿ. ನಾನು ಅದೆಲ್ಲ ಇದ್ದಂಥ ನಾನು ಆ ಕ್ಷಣದಲ್ಲಿ ಮರ್ತಿರ್ಬೋದು. ಸೊ ಸಿಗರೇಟ್ ಸೇರ್ತಾನೋ ಯಾವುದೋ ಹಾಡು ಕೇಳ್ತಾನೋ ನಾನು ಹೋಗ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಇದೆ ಅನ್ನೋದು ಆಲ್ರೆಡಿ ನನ್ನ ಮೈಂಡಲ್ಲಿ ಇದೆ ತಾನೆ. ನಾನು ಸಬ್ಕಾನ್ಷಿಯಸ್ಸಲ್ಲಿ ಹೋಗಿ ಬಲವಾಗಿ ಕೂತ್ಕೊಂಡಿದೆ ತಾನೆ. ಸೊ ಆ ಸಬ್ಕಾನ್ಷಿಯಸ್ಸಲ್ಲಿ ಬಲವಾಗಿ ಕೂತ್ಕೊಂಡಿರೋದು ನನಗೆ ಪ್ರೂವ್ ಮಾಡಿ ತೋರಿಸ್ಬೇಕದು. ನೀವು ಯಾವುದೇ ಒಂದು ಬಿಲೀಫ್ಸು ವಿಪರೀತವಾದ ಒಂದು ಪ್ರೆಷರಿಂದ ನೀವು ಅದನ್ನು ತೊಗೊಂಡು ಸ್ಟೋರ್ ಮಾಡಿದರೆ, ಬಲವಾಗಿ ಕೂತ್ಕೊಂಡಿದ್ರೆ ಅದು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿನ್ನಲ್ಲಿ
ಒಂದು ಪರ್ಟಿಕ್ಯುಲರ್ ಒಂದು ಮತಗಳು, ಒಂದು ಪರ್ಟಿಕ್ಯುಲರ್ ಒಂದು ಕ್ಯಾಸ್ಟ್ ಬಗ್ಗೆನೋ, ಪರ್ಟಿಕ್ಯುಲರ್ ಒಂದು ಜನಗಳ ಬಗ್ಗೆನೋ ನಿನಗೆ ಒಂದು ಕೆಟ್ಟ ಅಭಿಪ್ರಾಯ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ನಿನಗೆ ಪೇಪರ್ ಓದೋ ಅಭ್ಯಾಸ ಇದ್ದರೆ, ನೀನು ಪೇಪರ್ ಓದ್ತಾ ಇದ್ದರೆ ಅಲ್ಲಿ ಒಂದು ಯಾವುದೋ ಒಂದು ಚಿಕ್ಕ ಕಾಲಮ್ನಲ್ಲಿ ಆ ಪರ್ಟಿಕ್ಯುಲರ್ ನಿನಗೆ ಏನು ನಂಬಿಕೆ ಇದೆಯೋ ಆ ನಂಬಿಕೆಯ ಬಗ್ಗೆ ಯಾವುದೋ ಒಂದು ನ್ಯೂಸ್ ಪ್ರಿಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಗೊತ್ತೇ ಇಲ್ಲ ಅದು, ಆಯಿತಾ? ಸಬ್ಕಾನ್ಷಿಯಸ್ ಏನು ಮಾಡುತ್ತಂದರೆ ಪೇಪರ್ ಓಪನ್ ಮಾಡಿದ ತಕ್ಷಣ ಕಂಪ್ಲೀಟ್ ಡಿಸಪಿಯರ್ ಮಾಡಿ ಅದು ಸ್ಮಾಲ್ ಕಾಲಮ್ ಇರ್ಬೋದು, ಆ ಕಾಲಮ್ ಮೇಲೆ ನೀನು ಫೋಕಸ್ ಹೋಗಂಗೆ ಮಾಡುತ್ತೆ. ಯಾಕೆಂದರೆ ಅದು ಆಲ್ವೇಸ್ ಫೈಂಡ್ ಔಟ್ ಮಾಡ್ತಾ ಇರ್ತದೆ. ನಿನ್ನಲ್ಲಿರ್ತಕ್ಕಂಥ ಬಿಲೀಫ್ಸನ್ನ ಹೊರಗಡೆ ಹುಡುಕ್ತಾ ಇರ್ತದೆ. ಹೊರಗಡೆ ಹುಡುಕಾಡಿ ನೋಡು, ನೀನು ಏನು ಬಿಲೀಫ್ ನಂಬಿಕೊಂಡಿದೆಯಲ್ಲ ಆ ನಂಬಿಕೆ ನಿಜ ಅಂತ ತೋರಿಸುತ್ತೆ. ನಿನಗೆ ಪ್ರೂಫ್ನ ಕಲೆಕ್ಟ್ ಮಾಡುತ್ತೆ ಅದು. ಅದಕ್ಕೆ ಬಿಲೀಫ್ಗಳನ್ನು ನಾವು, ನಂಬಿಕೆಗಳನ್ನು ನಾವು ಎಷ್ಟೆಷ್ಟು ಬಲವಾಗಿ ಇಟ್ಕೊಂಡಿರ್ತೀವಿ ಅದು ಹೊರಗಿನ ಜಗತ್ತಲ್ಲಿ ನಮಗೆ ಕಾಣಿಸುತ್ತೆ ಅದು. ಓಕೆ. ಸೊ ಅದೇ ರೀತಿಯಾಗಿ ನನ್ನ ಸಬ್ಕಾನ್ಷಿಯಸ್ಸಲ್ಲಿ ಇರ್ತಕ್ಕಂಥ ಅದನ್ನು ನನಗೆ ಪ್ರೂಫ್ ಬೇಕಲ್ಲ, ತೋರಿಸ್ಬೇಕಲ್ಲ, ತೋರಿಸ್ತದು. ಅದೇ ರೀತಿ ನಮ್ಮ ಲೈಫಲ್ಲಿ ಎಷ್ಟೋ ಎಕ್ಸಾಂಪಲ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದು ಕಾಮನ್ ಆಗಿ ಎಲ್ಲರಿಗೂ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ಬೋದು. ನಾನು ಇವಾಗ ಯಾವುದೋ ಒಂದು ಕಾರ್ ನೋಡಿರ್ತೀನಿ ಅಥವಾ ಬೈಕ್ ನೋಡಿರ್ತೀನಿ ಅಥವಾ ಶೋರೂಮ್ಗೆ ಹೋಗಿ ಬಂದ ತಕ್ಷಣ ನಾನು ಎಲ್ಲಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ನೋಡಿದ್ರು ಅದೇ ಕಾರ್ ಕಾಣಿಸ್ತಾ ಇರುತ್ತೆ ನನಗೆ. ಆ್ಯಕ್ಚುಲಿ ಅಂದರೆ ಆ ಒಂದು ಬಿಲೀಫ್ ಸಿಸ್ಟಮಲ್ಲಿ ನಮ್ಮ ಮೈಂಡಲ್ಲಿ ಅದನ್ನ ಬಲವಾಗಿ ನಂಬಿದ್ದೀನಿ. ಈ ಕಾರು, ಈ ಬೈಕು ನಾನು ತಗೋಬೇಕು ಅಂತ ಅಂದಾಗ ಅದು ಅದ್ರ ಕಡೆನೇ ಫೋಕಸ್ ಮಾಡ್ತಾ ಇರುತ್ತೆ ಅಂತೀರ. ಎರಡು ರೀತಿ. ಈಗ ಇದೆಲ್ಲ ವಾಂಟ್ಸ್, ಇದು ಅಂದರೆ ನಿನಗೆ ಬೇಕು ಅಂತ ಅಂದ್ಕೊಳ್ಳೋದು. ಈಗ ಪರ್ಟಿಕ್ಯುಲರ್ ಯಾವುದೋ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ಥರ ನಿನ್ನ ಥಿಂಗ್ಸ್ನ ನೀನು ಏನು ನಾನು ಬೇಕು ಅಂತ ಅಂದ್ಕೊಳ್ತೀವೋ ಸೇಮ್ ಸಬ್ಕಾನ್ಷಿಯಸ್ ಅದನ್ನು ಕೂಡ ಹೇಗೆ ತೋರಿಸುತ್ತೆ, ಎಲ್ಲ ಕಾರ್ಗಳನ್ನ ಬ್ಲರ್ ಮಾಡುತ್ತೆ. ಈಗ ರೋಡಲ್ಲಿ ಹೋಗ್ತಕ್ಕಂಥ ಎಲ್ಲ ಕಾರ್ಗಳನ್ನು ಬ್ಲರ್ ಮಾಡಿ ನೀನು ಯಾವ ಕಾರ್ ಬಗ್ಗೆ ನೀನು ಮೋಹ ಹೊಂದಿದೆಯಾ ಅದನ್ನು ತೋರಿಸುತ್ತೆ. ಯಾವ ಬೈಕ್ ಬಗ್ಗೆ ನಿನಗೆ ಇಂಟ್ರೆಸ್ಟ್ ಇದೆ ಅದನ್ನು ತೋರಿಸುತ್ತೆ. ಓಕೆ. ಆಮೇಲೆ ನೀನು ಯಾರು ಫಸ್ಟು ಈ ಹುಡುಗಿ ಲವ್ ಮಾಡ್ತಾರೆ. ಓಕೆ. ಸೊ ಹುಡುಗಿ ಮಾಮೂಲಿ ಇದ್ರೂ ಕೂಡ ಇವನು ಆ ಹುಡುಗಿಯ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಒಂದು ಕೋರಿಕೆ, ಅಂದರೆ ಒಂದು ಅವಳ ಬಗ್ಗೆ ಹಂಬಲ ಇಟ್ಕೊಂಡಂತ ಅಂದ್ಕೋ, ನನಗೆ ಚೆನ್ನಾಗಿದ್ದಾಳೆ ಆ ಹುಡುಗಿ, ಭಾಳ ಸೂಪರ್ ಇದ್ದಾಳೆ ಅಂತ ಅವನು ನಂಬಿಕೊಂಡ್ರೆ ಪ್ರಪಂಚದಲ್ಲಿ ಆ ಹುಡುಗಿ ಜೊತೆ ಅವನು ಸೇರೋವರೆಗೂ ಕೂಡ ಪ್ರಪಂಚದಲ್ಲಿ ಎಲ್ಲ ಇರೋ ಹುಡುಗಿಯರನ್ನೆಲ್ಲರನ್ನೂ ಕೂಡ ಬ್ಲರ್ ಮಾಡುತ್ತೆ. ಮಾಡಿ ಆ ಹುಡುಗಿನ ಫೋಕಸ್ಡ್ ಮಾಡಿ ಆ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ಇವನು ತೋರಿಸುತ್ತೆ. ಅವಳಕಿನ ಸುಂದರವಾಗಿ ಇರೋರು ಬೇರೆ ಇರ್ಬೋದು ಕೂಡ ಅದನ್ನ ಬ್ಲರ್ ಮಾಡುತ್ತೆ. ಯಾಕೆ ಅಂತಂದ್ರೆ ಶೇಕ್ಸ್ಪಿಯರ್ ಇದಾರಲ್ಲ, ಇಂಗ್ಲಿಷ್ ಕವಿ, ಅವರ ಹೆಂಡತಿ ಅಷ್ಟೇನು ಸುಂದರಿ ಅಲ್ಲಂತೆ. ನಾರ್ಮಲ್ ಇದು. ಶೇಕ್ಸ್ಪಿಯರ್ ಯಾವ ರೀತಿ ವರ್ಣನೆ ಮಾಡ್ತಾನೆ ಗೊತ್ತಲ್ಲ, ಎಷ್ಟು ಬ್ಯೂಟಿಫಿಕೇಶನ್ ಮಾಡಿ ವರ್ಣನೆ ಮಾಡಿ ಆತನ ಒಂದು ಕಾವ್ಯಗಳು ಅವೆಲ್ಲ ನಾವು ಓದ್ತೀವಿ. ಓಕೆ. ಸೊ ಒಂದು ಹೂವಿನ ವರ್ಣನೆ ಮಾಡಬೇಕಂದ್ರೂ ಕೂಡ ಶೇಕ್ಸ್ಪಿಯರೇ ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡ್ತಾರೆ. ಸೊ ಒಂದು ಸಾರಿ ಶೇಕ್ಸ್ಪಿಯರ್ ಒಬ್ಬ ಫ್ರೆಂಡು ಅವ್ರ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಕೂತ್ಕೊಂಡ್ರೆ ಕಾಫಿಗೆ ಆಫರ್ ಮಾಡಿದಾಗ ಶೇಕ್ಸ್ಪಿಯರ್ ಹೆಂಡತಿ ಕಾಫಿನ ತಂದು ಕೊಡ್ತಾಳೆ. ನೋಡ್ತಾನೆ, ಏನಿಲ್ಲ. ಆಗ ಶೇಕ್ಸ್ಪಿಯರ್ನ ಕೇಳ್ತಾನೆ, ನೀನು ಏನು ಅಂದ್ಕೊಳ್ಳೋದು ಅನ್ನೋ ಒಂದು ಮಾತು ಕೇಳೋದು. ಅಲ್ಲ ಕಣೋ, ಎಷ್ಟೆಲ್ಲ ನೀನು ಪ್ರಪಂಚ ಈ ಒಂದು ಸೌಂದರ್ಯವನ್ನು ವರ್ಣಿಸ್ತೀಯಾ, ಎಷ್ಟು ಬ್ಯೂಟಿಫಿಕೇಶನ್ ಮಾಡಿ ತೋರಿಸ್ತೀಯ, ನಮಗೆ ಅದು ಓದ್ತಾ ಇದ್ರೇ ಅಷ್ಟು ಆ ಸೌಂದರ್ಯನ ನಾವು ಅನುಭವಿಸ್ತೀವಿ. ಮತ್ತು ನಿನ್ನ ಹೆಂಡತಿ ಯಾಕೆ ಅಷ್ಟು ಮಾಮೂಲಿ ಇದ್ದಾಳಲ್ಲ, ನೀನು ಮನಸ್ಸು ಮಾಡಿದ್ರೆ ಎಂತೆಂಥ ಬ್ಯೂಟಿಫುಲ್ ಗರ್ಲ್ಸ್ನ ಮದುವೆ ಮಾಡ್ಕೋಬೋದಾಗಿತ್ತು ಅಂತ. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ನಿನ್ನ ಕಣ್ಣಿಂದ ನನ್ನ ಹೆಂಡ್ತಿನ ಯಾಕೆ ನೋಡ್ತೀಯಾ, ನನ್ನ ಹೆಂಡ್ತಿನ ನನ್ನ ಕಣ್ಣಿಂದ ನೋಡಿ ನೀನು. ಸೊ ಇದು ಅದೇ ತೋರಿಸುತ್ತೆ ಇದು. ಸೊ ಅಂದರೆ ಪ್ರಪಂಚದಲ್ಲಿ ಇರೋ ಸೌಂದರ್ಯವನ್ನು ಆಸ್ವಾದಿಸುವ ಆ ಕವಿಗೆ ಅವನ ಹೆಂಡತಿ ಅವನ ಫ್ರೆಂಡ್ಗೆ ಚೆನ್ನಾಗಿ ಕಾಣದೇ ಇರ್ಬೋದು, ಬಟ್ ಇವನಿಗೆ ಅಷ್ಟು ಬ್ಯೂಟಿಫುಲ್ ಆಗಿ ಯಾಕೆ ಕಂಡ್ಲು ಅಂತಂದರೆ ಇವನು ಅಂತರಾಳದಲ್ಲಿ ಅವನು ಪ್ರೇಮಿಸಿದಾಗ ನನ್ನ ಸಬ್ಕಾನ್ಷಿಯಸ್ ಮೈಂಡು ಪ್ರಪಂಚದಲ್ಲಿರ್ತಕ್ಕಂಥ ಸುಂದರನೆಲ್ಲ ಮರೆಮಾಚಿ ಇವಳೇ ನಿನಗೆ ಬ್ಯೂಟಿ ಅಂತ ತೋರಿಸುತ್ತೆ. ನೋಡಿ ಎಷ್ಟು ಶಕ್ತಿ ಇದೆ. ಅಂದರೆ ಸಬ್ಕಾನ್ಷಿಯಸ್ಗೆ ಅಷ್ಟು ಪವರ್ ಇದೆ. ನಾವು ಅದನ್ನು ನಂಬಲ್ಲ. ಸೊ ಇಲ್ಲಿ ನಿನ್ನ ಮೈಂಡಲ್ಲಿ ನೀನು ಏನಾದರೂ ನಂಬಿಕೊಂಡ್ರೆ, ಅಂದರೆ ಬಲವಾಗಿ ನಂಬಿಕೆ ಬಂತು ಅಂತಂದರೆ ನೀನು ಪ್ರಪಂಚ ಇರೋದು ಹಂಗಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ರಿಲಿಜನ್ ಅನ್ನೋರಿಂದ ಬಹಳಷ್ಟು ಮಾಡಬಾರ್ದ ಕೃತ್ಯಗಳು ನಡೀತವೆ ಅಂತ ನೀನು ಅಂದ್ಕೊಂಡೆ ಅಂತ ಅಂದ್ಕೊ, ಯಾವುದೋ ಒಂದು ರಿಲಿಜನ್ ಇಟ್ಕೊಂಡೆ, ಈ ಥರ ಪರ್ಟಿಕ್ಯುಲರ್ ರಿಲಿಜನ್ಸ್ನೇ ಈ ಥರ ಎಲ್ಲ ಮಾಡ್ತಾರೆ
ಈ ಥರ ಎಲ್ಲ ಈ ಒಂದು ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಬಿಲೀಫ್ ನಿನ್ನಲ್ಲಿ ಬಲವಾಗಿ ಕೂತ್ಕೊಳ್ತೀವಿ ಅಂತಂದರೆ ಇನ್ಸಿಡೆಂಟ್ಸು ಹೊರಗಡೆ ಬೇರೆ ಬೇರೆ ರಿಲಿಜನ್ಸು ಬೇರೆ ಬೇರೆ ಇದರಿಂದ ಏನೇ ನಡೆದ್ರೂ ಕೂಡ ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ಇವೇ ಜಾಸ್ತಿ ಕೇಳಿಸ್ತಾ ಇರ್ತವೆ. ಅಂದ್ರೆ ಅದೆಲ್ಲ ಬೇರೆ ಬ್ಲರ್ ಆಗ್ಬಿಡುತ್ತೆ. ಬ್ಲರ್ ಆಗುತ್ತೆ ಬಿಕಾಸ್ ಆಫ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಸೊ ಇಲ್ಲಿ ಕೂಡ ಏನು ನೀವು ಕೇಳಿದ್ರಿ ಮೆಡಿಟೇಷನಲ್ಲಿ ಕುತ್ಕೊಂಡಾಗ ಇದಾಗಿ ಇದೆಲ್ಲ ಆಗುತ್ತೆ ಅಂತ, ಇದು ಕೂಡ ಪಾಪ ಗೊತ್ತಿಲ್ಲ ಅವರಿಗೆ. ಅವರು ಮುಗ್ಧರು. ಅವ್ರನ್ನ ಯಾರು ಕೆಣಕಿದ್ದು, ಅವ್ರನ್ನ ಯಾರು ಪಿಂಚ್ ಮಾಡಿದ್ದು, ಅವ್ರನ್ನ ಯಾರು ಬಟನ್ ಒತ್ತಿದ್ದು, ಈ ಹೊರಗಡೆಯಿಂದ ಬರ್ತಕ್ಕಂಥ ಮಾಸ್ಟರ್ಗಳೇನಿದಾರಲ್ಲ ಅವರು ಅವರಿಗೆ ಪಾಪ ಇದು ಮಾಡಿದರು. ಆ ಇನ್ನೋಸೆಂಟ್ ಪೀಪಲ್ ಅವರೆಲ್ಲ, ನಾವು ಅವ್ರನ್ನ ಹೇಳೋದು ಬೇಕಾಗಿಲ್ಲ. ಸೊ ಅವರು ಒಂದು ರೆಕಗ್ನಿಷನ್ಗಾಗಿ ಹಂಬಲಿಸ್ತಾ ಇರ್ತಾರೆ. ಅವರು ಐಡೆಂಟಿಟಿ ಕ್ರೈಸಿಸಿಂದ ಬಳಲ್ತಾ ಇರ್ತಾರೆ ಪಾಪ. ಯಾಕೆಂದರೆ ಈಗ ಒಂದು ಮನೇಲಿ ಒಬ್ಬ ಗೃಹಿಣಿ ಇರ್ತಾಳೆ ಅಂತ ಅಂದ್ಕೊ, ಅವಳನ್ನ ಯಾರು ಐಡೆಂಟಿಫೈ ಮಾಡ್ತಾರೆ ಹೇಳಿ? ಮನೇಲೂ ಕೂಡ ಐಡೆಂಟಿಫೈ ಮಾಡಲ್ಲ. ಮತ್ತು ಅಂತ ಆ ಥರ ಆಮೇಲೆ ಕೆಲವರು ಪುರುಷರೇ ಇರ್ತಾರೆ, ಅವ್ರಿಗೂ ಕೂಡ ಯಾರನ್ನೂ ಐಡೆಂಟಿಫೈ ಮಾಡಿರಲ್ಲ. ಸೊ ಅಂಥವರೆಲ್ಲರೂ ಕೂಡ ಇವ್ರು ಹೋದ ತಕ್ಷಣ ನೀನು ಮಾಸ್ಟರು, ನೀನು ಎಂಥ ಮೆಡಿಟೇಟ್ರು, ನೀನು ಹೋದ ಜನ್ಮದಲ್ಲಿ ನೀನು ಎಂಥ ಗ್ರೇಟ್ ಮಾಸ್ಟ್ರು, ಗ್ರೇಟ್ ಮೆಡಿಟೇಟ್ರು, ಈ ಥರ ಎಲ್ಲ ಮಾತಾಡಿದಾಗ ಇವ್ನು ಹೇಳ್ತಾನೆ ಇವ್ರಿಗೆ ಏನು ಬೇಕಾದ್ರೆ ಅನುಭವಗಳಾಗ್ಬೋದು. ಅವ್ರಿಗೆ ಎಂಥ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಇವಾಗಿಂಥ ಎಕ್ಸ್ಪೀರಿಯನ್ಸ್ ಆಯಿತು, ಫಸ್ಟ್ ಟೈಮ್ ಮೆಡಿಟೇಷನ್ ಕೂತ ತಕ್ಷಣ ಈ ಥರ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡ್ತು. ಅವನು ನಂಬಿಕೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಇವನು ಅದನ್ನು ನಿಜ ಅಂತ ನಂಬಿ ಮೆಡಿಟೇಷನ್ ಕೂತ್ಕೊಳ್ತಾನೆ. ಅವನಿಗೆ ಏನು ಬೇಕಾದರೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೊರಗೆ ಬಂದ ತಕ್ಷಣ ಬಾಯಿ ಬಂದಂಗೆ ಮಾತಾಡ್ತಾನೆ. ಫಸ್ಟ್ ನಂಬಿಕೆಗಳನ್ನು ಕ್ರಿಯೇಟ್ ಮಾಡಿದ್ದಾರು ಅವರೇ ಕ್ರಿಯೇಟ್ ಮಾಡಿ. ಬಿಕಾಸ್ ಯಾಕೆ ಅವನ ಒಂದು ಪರ್ಸ್ನಲ್ ಇದು ಬೇಕಾಗಿತ್ತು ಅವನಿಗೆ, ಐಡೆಂಟಿಟಿ ಬೇಕಾಗಿತ್ತು. ಅಲ್ಲ, ಒಬ್ಬ ಮಾಸ್ಟ್ರು ಯಾರಾದರೂ ಬಂದು ಮೆಡಿಟೇಷನ್ನ ಕಲಿಸ್ತಕ್ಕಂಥ ಮಾಸ್ಟರ್ ಏನು ಬಂದಿರ್ತಾನಲ್ಲ, ಅವನಿಗೆ ಪರ್ಸನಲ್ ಐಡೆಂಟಿಫಿಕೇಶನ್ ಬೇಕಾಗಿರುತ್ತೆ. ಅವನೊಂದು ಗ್ರೂಪು, ಒಂದು ಕಲ್ಟ್ನ ಡೆವಲಪ್ ಮಾಡ್ಕೋಬೇಕು ಅನ್ಸುತ್ತಾ. ನಾನು ಗುರು ಅಂತ ಒಂದು ಕಲ್ಟ್ನ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಅವನ ಹಿಂದೆ ಶಿಷ್ಯರು ಬೇಕು, ಅವನಿಗೆ ಫಾಲೋವರ್ಸ್ ಬೇಕು. ಫಾಲೋವರ್ಸ್ನ ಹೆಂಗೆ ಕ್ರಿಯೇಟ್ ಮಾಡ್ತೀಯಾ? ಇಲ್ಲದ್ದು ಹೇಳ್ಬೇಕು ನಿನಗೆ, ಹರೀಶ್ ನೀನು ಅಂಥವನು, ನೀನು ಹಂಗೆ ಹೀಗೆ, ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ನೀನು ಏನು ಬೇಕಾದ್ರೆ ನೋಡ್ಬೋದು, ಯಾವುದು ಕೈಲಾಸ ಪರ್ವತಕ್ಕೆ ಹೋಗ್ಬೋದು, ಯಾವ್ರ ಹತ್ರ ಬೇಕಾದ್ರೆ ಯಾವ ಮಾಸ್ಟರ್ ಹತ್ರ ಬೇಕಾದ್ರೆ ಮಾತಾಡ್ಬೋದು, ಆ ಶಕ್ತಿ ಇದೆ, ಈ ಶಕ್ತಿ ಇದೆ. ಸೊ ನಿನ್ನ ಇಲ್ಯೂಷನ್ಸ್ನೆಲ್ಲ ತುಂಬುತ್ತಾನೆ ತಲೆಯಲ್ಲಿ. ತುಂಬಿದಾಗ ಮೊದಲೇ ನೀನು ಐಡೆಂಟಿಟಿ ಕ್ರೈಸಿಸಿಂದ ಬಳಲ್ತಾ ಇರ್ತೀಯ, ರೆಕಗ್ನಿಷನ್ಸ್ ಇರಲ್ಲ ಸಮಾಜದಲ್ಲಿ. ಸೊ ಇದು ಅಲ್ಲಿ ಬಂದಿರತಕ್ಕಂಥ ಸುಮಾರು ಒಂದು ಎಷ್ಟೋ ಜನಗಳ ಮುಂದೆ, ಒಂದು 50 ಜನನೋ 100 ಜನಗಳ ಮುಂದೆ ನೀನು ಏನಾದರೂ ಹೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡಿದ ತಕ್ಷಣ ನಿನಗೆ ಏನಾಗುತ್ತೆ? ಒಳ್ಳೆ ಒಂದು ಸ್ಟೇಜ್ ಸಿಕ್ತಪ್ಪ ನನಗೆ, ಇಷ್ಟು ದಿನಕ್ಕೆ ನನ್ನನ್ನು ಗುರುತಿಸೋರು ಸಿಕ್ಕರು. ನಾನು ಏನೆಲ್ಲ ಮಾಡಿದ್ರೆ ನಾನು ಯಾರು ಗುರುತಿಸಿರಲಿಲ್ಲ, ಇವ್ರು ಸಿಕ್ಕರು ನನಗೆ ಗುರುತಿಸೋರು. ಸೊ ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕು, ಯಾಕಂದರೆ ಜನಗಳು ಇದನ್ನು ನಂಬ್ತಾ ಇದ್ದಾರೆ. ಸೊ ಇದನ್ನೇ ಕಂಟಿನ್ಯೂ ಮಾಡಬೇಕು ನಾನು. ಸೊ ಆ ರೀತಿಯಾಗಿ ಕಂಟಿನ್ಯೂ ಮಾಡ್ತಾರೆ. ಬಟ್ ಅದನ್ನು ಸ್ಪಿರಿಚುವಾಲಿಟಿ ಅಂತ ಅಂದ್ಕೊಂಡಿದ್ದಾರೆ. ಆಸ್ಟ್ರಲ್ ಟ್ರಾವೆಲ್ ಮಾಡೋದು, ಆಸ್ಟ್ರಲ್ ಟ್ರಾವೆಲ್ ಅಂತಾರೆ. ಯಾಕಂದರೆ ಅವೆಲ್ಲ ಕೆಲವು ವರ್ಡ್ಸಲ್ಲಿ ಇಟ್ಕೊಂಡಿದ್ದಾರೆ. ಆಸ್ಟ್ರಲ್ ಟ್ರಾವೆಲ್, ಆಕಾಶಿಕ್ ರಿಕಾರ್ಡ್ಸ್, ಎನರ್ಜಿ, ಆರ, ಥರ್ಡ್ ಐ, ಓಕೆ, ಆಮೇಲೆ ಮೆಗಾ ಲೈಫ್ಸ್, ಮಲ್ಟಿ ಲೈಫ್, ಏನೋ ಒಟ್ಟು ಏನು ಬೇಕಾದ್ರೆ. ಆಮೇಲೆ ಅದಕ್ಕೆಲ್ಲ ಹೆಸರು ಇಡ್ತಾರೆ. ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಅಂತ ಇಡ್ತಾರೆ. ಎಲ್ಲೋ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಇದಂತೆ. ಆ ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನಲ್ಲಿ ಇವನು ಹೋಗ್ತಾನೆ. ಏನು ಒಟ್ಟು ಇಂಗ್ಲೀಷಲ್ಲಿ ಇರಬೇಕದು ಹೆಸರು. ನಮ್ಮ ನಾರ್ಮಲ್ ಕನ್ನಡನೋ ಒಂದು ಸಂಸ್ಕೃತನೋ ತೆಲುಗು ಆ ಥರ ಇರಬಾರ್ದು, ಇಂಗ್ಲೀಷಲ್ಲಿ ಇರ್ಬೇಕು ಆ ಹೆಸರು. ಯಾಕಂದರೆ ಇಂಗ್ಲೀಷಲ್ಲಿ ಯಾರಿಗೂ ಅರ್ಥ ಆಗಲ್ಲ ತಾನೆ. ಇವಾಗ ಧ್ಯಾನಿ ಅಂದರೆ ಅದು ಮಾಮೂಲು ಚೀಪ್ ಆಗುತ್ತೆ. ಮೆಡಿಟೇಟರ್ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್. ಆ್ಯಕ್ಚುಲಿ ಇವಾಗ ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿ ಅಂತ ಇದ್ದಾರೆ ಆ್ಯಕ್ಚುಲಿ. ಬಟ್ ಅದು ಥರ್ಡ್ ಐ ಆಕ್ಟಿವೇಶನ್ ಅನ್ನೋದು ಅಂದರೆ ಏನು ಸರ್? ಆ್ಯಕ್ಚುಲಿ ಇವೆಲ್ಲವೂ ಕೂಡ ಥಿಯೋಸಾಫಿಕಲ್ ಸೊಸೈಟಿಯಿಂದ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟ್ಸ್. ಥಿಯೋಸಾಫಿಕಲ್ ಸೊಸೈಟಿಯಿಂದ ಬಂದಿರತಕ್ಕಂಥ ಕಾನ್ಸೆಪ್ಟ್. ಅವರು ಇದನ್ನೆಲ್ಲ ಡೆವಲಪ್ ಮಾಡಿದರು. ಥರ್ಡ್ ಐ ಆಕ್ಟಿವೇಶನ್, ನೀನು ಯಾವುದೇ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ನ ನೀನು ಏನು ಕೇಳಿದ್ರು ಕೂಡ ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲವೂ ಥಿಯೋಸಾಫಿಕಲ್ ಸೊಸೈಟಿಯಿಂದ ಬಂದಿರತಕ್ಕಂಥವು. ಓಕೆ, ಸೊ ಅವರು ಅದು ಯಾವ ರೀತಿ ಅದನ್ನು ಕಂಡುಕೊಂಡ್ರು, ಏನು ಮಾಡಿದ್ರು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಆಮದು ಮಾಡ್ಕೊಂಡಿರ್ತಕ್ಕಂಥವು ಥಿಯೋಸಾಫಿಕಲ್ ಸೊಸೈಟಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಇವೆಲ್ಲ. ಇವ್ರಿಗೆ ಗೊತ್ತಿಲ್ಲ, ಇವ್ರದೇ ಅಂದ್ಕೊಂಡಿದ್ದಾರೆ. ಅದು ಅಲ್ಲಲ್ಲ, ಅದು ಅಲ್ಲಿಂದ ಬಂದಿರತಕ್ಕಂಥದ್ದು. ಸೊ ಹಾಗಾದ್ರೆ ಇವಾಗ ಶಿವನಿಗೆ ಥರ್ಡ್ ಐ ಇತ್ತು, 3ನೇ ಕಣ್ಣಿಂದ ನೋಡ್ತಾ ಇದ್ದ ಶಿವ. ಆಮೇಲೆ ಎಷ್ಟೋ ಋಷಿಮುನಿಗಳು ಕೂಡ ಅವರು ದಿವ್ಯ ದೃಷ್ಟಿಯಿಂದ ನೋಡ್ಬೋದಿತ್ತು ಎಲ್ಲ ಲೋಕಗಳನ್ನ, ಹಿಂದಿನ ಲೈಫು ಮತ್ತೆ
ಮುಂದೆ ಆಗೋದನ್ನು ಕೂಡ ನೋಡ್ಬೋದು ಅಂತ ಹೇಳಿ ನಮ್ಮ ಒಂದು ಸ್ಕ್ರಿಪ್ಚರ್ಸ್ಗಳಲ್ಲೂ ಕೂಡ ಕೇಳಿದ್ದೀವಿ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನೀವೇನಂತೀರಾ? ಯಾರು ಹೇಳ್ತಾರಳಿ ಆ ಥರ ದಿವ್ಯ ದೃಷ್ಟಿ ಇದ್ದಂಥವರು ಅವರು ಮಹಾತ್ಮರಾಗಿರ್ತಾರೆ, ಋಷಿಗಳಾಗಿರ್ತಾರೆ, ಯೋಗಿಗಳಾಗಿರ್ತಾರೆ ಅವರು. ಆಮೇಲೆ ಯಾವುದೇ ಋಷಿ ನನಗೆ ದಿವ್ಯ ದೃಷ್ಟಿ ಇದೆ, ಹಿಂದೆ ಜನ್ಮ ನೋಡಿದೆ, ಮುಂದಿನ ಜನ್ಮ ನೋಡಿದೆ ಅಂತ ಯಾವ ಒಬ್ಬ ಋಷಿನೂ ಹೇಳಿಲ್ಲ. ಒಬ್ಬ ಋಷಿಯ ಬಗ್ಗೆ ಇನ್ನೊಬ್ಬ ಋಷಿ ಹೇಳ್ತಾನೆ, ಅವ್ರಿಗಿಂತ ಶಕ್ತಿ ಇದೆ ಅಂತ ಇನ್ನೊಬ್ಬ ಋಷಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಹೊರತು ಅವನೇ ಬಂದು ಕೂತ್ಕೊಂಡು ಮೈಕ್ ಹಿಡ್ಕೊಂಡು ನಾನೇ ಋಷಿ ನನಗೆಲ್ಲ ಬಂತು ಅಂತ ಹೇಳಿದಾರ. ಯಾವುದೇ ನಿಮ್ಮ ಒಂದು ಗ್ರಂಥಗಳನ್ನು ತೆಗೆದಾಗ ಯಾವುದೇ ಒಬ್ಬ ಋಷಿ ತನ್ನ ಬಗ್ಗೆ ತಾನು ಹೇಳ್ಕೊಂಡಿರೋದು ಎಲ್ಲೂ ಇಲ್ಲ. ಅವರು ಸಾಮಾನ್ಯ ನಾರ್ಮಲ್ ಆಗಿದ್ದಾರೆ. ಈಗ ನೋಡಿ, ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸರು ಆ ಮಹಾಭಾರತದ ಕಂಪ್ಲೀಟ್ ಆ ಒಂದು ಸ್ಟೋರಿಯಲ್ಲಿ ಒಂದು 4-5 ಸಾರಿ ಬಂದು ಹೋಗ್ತಾರೆ. ಅವರೇ ರಚನೆ ಮಾಡಿದಾರಲ್ಲ, ಒಂದು ವೇಳೆ ನಮ್ಮ ಮಾಸ್ಟರ್ಗಳಾಗಿದ್ರೆ ಹೆಂಗೆ ತೋರಿಸ್ತಾ ಇದ್ರು, ಅವ್ರು ಬರ್ತದಂಗೆನೆ ಒಂಥರ ಬಾಹುಬಲಿ ಮ್ಯೂಸಿಕ್ ಇಟ್ಟು, ಹೌದಾ, ಅವೆಲ್ಲ ತೋರಿಸ್ತಾ ಇದ್ರು. ಒಂದು ಪಾತ್ರವನ್ನು ಎಲಿವೇಶನ್ ಮಾಡಿ, ಇವಾಗ ಹೀರೋ ಹೆಂಗೆ ಎಲಿವೇಶನ್ ಮಾಡ್ತಾರೆ ಹಂಗೆ ಎಲಿವೇಶನ್ ಮಾಡಿ ಹೈಪ್ ಮಾಡಿ ತಮ್ಮ ಬರ್ಕೊತಾ ಇದ್ರು. ಮಹಾಭಾರತದ ಒಂದು ಕಂಪ್ಲೀಟ್ ಕಥೆಯಲ್ಲಿ ವೇದವ್ಯಾಸರು 4-5 ಕಡೆ ಬಂದು ಹೋದರೆ ಕೂಡ ಎಷ್ಟು ಸಾಮಾನ್ಯವಾಗಿ ಬಂದು ಸಾಮಾನ್ಯವಾಗಿ ಹೋಗ್ತಾರೆ. ಅಂಥ ಮಹಾಭಾರತವನ್ನು ರಚಿಸಿದಂಥ ವೇದವ್ಯಾಸರು ತಮ್ಮ ಬಗ್ಗೆ ತಾವು ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ನೀನು ಒಂದು ಸರ್ಟನ್ ಲೆವೆಲ್, ಆ ಒಂದು ಲೆವೆಲ್ಗೆ ಹೋದಾಗ ನೀನು ಹೇಳ್ಕೋಬೇಕು ಅಂತ ಕೂಡ ನಿನಗೆ ಅನಿಸಲ್ಲ. ಯಾಕಂದ್ರೆ ಐಡೆಂಟಿಟಿ ಅಂದರೆ ಯಾವುದಕ್ಕೆ ಐಡೆಂಟಿಟಿ ನಾವು ಕೇಳ್ಕೊಳ್ಳೋದು ನಮ್ಮ ದೇಹಕ್ಕೆ. ಸೊ ಈ ದೇಹನೇ ಶಾಶ್ವತ ಅಲ್ಲ ಅಂತ ಅಂದ್ಕೊಂಡಾಗ ಯಾವುದಕ್ಕೆ ಐಡೆಂಟಿಟಿ ಕೇಳ್ತೀಯ ನೀನು? ಸೊ ಈ ಭ್ರಮೆಯಲ್ಲಿ ಯಾವ ಬೀಳ್ತೀವಿ ನಾವು? ಮೆಡಿಟೇಷನ್ ಮಾಡಿದಾಗ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತವೆ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗ್ತವೆ, ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೆ, ಆರ ಇಂಪ್ರೂವ್ ಆಗುತ್ತೆ, ಎನರ್ಜಿ ಬರುತ್ತೆ. ಈ ಥರ ಒಂದು ಭ್ರಮೆಯೊಳಗೆ ಯಾವಾಗ ನಾವು ಬೀಳ್ತೀವಿ, ನಾವು ಸ್ಪಿರಿಚುವಲ್ ಇಂದ ಒಂದು ಕಡೆ ಟರ್ನ್ ಆಗಿಬಿಟ್ಟು ಯಾವುದು ಬೇರೋ ಅದು ಆ ದಾರಿಯಲ್ಲಿ ಹೋಗ್ತಿರ್ತೀವಿ. ಅಂದರೆ ಇಲ್ಯೂಷನ್ ವರ್ಲ್ಡಲ್ಲಿ ಎಂಟರ್ ಆಗ್ತೀವಿ. 100% ಇಲ್ಯೂಷನ್ ಮೋಡ್ ಹೆಂಗೆ ಬರುತ್ತೆ? ನಿನ್ನ ಸಬ್ಕಾನ್ಷಿಯಸ್ಸಲ್ಲಿ ನೀನು ಇವೆಲ್ಲವನ್ನು ನಂಬಿಕೊಂಡಾಗ ಏನಾಗುತ್ತೆ, ಕೆಲವ್ರನ್ನ ಬೇಕಾದ್ರೆ ನಾನು ಭಾಳಷ್ಟು ಮಂದಿ ನಾನು ಕೇಳ್ತಾ ಇದ್ದೆ, ಇದು ನಿಮಗೆ ಯಾವ ರೀತಿ ಅನಿಸ್ತಾ ಇದೆ? ಇಲ್ಲ ಸರ್, ನಾನು ನಿಜವಾಗ್ಲೂ ನೋಡಿದೆ, ನಾನು ನಿಜವಾಗ್ಲೂ ಕಾಣ್ತು, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ನೋಡಿದೆ, ನನ್ನ ಕಣ್ಣಾರ ನೋಡಿದೆ, ಶರೀರ ಹೋಯ್ತು, ನನ್ನ ಶರೀರ ಅವ್ರ ಶರೀರ ಮಾತಾಡ್ತು. ಈಗ ರಾಮಕೃಷ್ಣ ಪರಮಹಂಸರಿದಾರಲ್ಲ, ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾದೇವಿ ಪ್ರತ್ಯಕ್ಷ ಆಗ್ತಾಳೆ. ಕಾಳಿಕಾದೇವಿ ಪ್ರತ್ಯಕ್ಷ ಆದರೆ ರಾಮಕೃಷ್ಣ ಪರಮಹಂಸರು ಅವ್ರ ಗುರುಗಳ ಹತ್ರ ಹೋಗ್ತಾರೆ. ಹೋಗಿ ನನಗೆ ಕಾಳಿಕಾದೇವಿ ಪ್ರತ್ಯಕ್ಷ ಆಗ್ತಾ ಇದ್ದಾಳೆ, ಏನು ಮಾಡಲಿ ನಾನು ಅಂತ. ಆಗ ಅವ್ರ ಗುರುಗಳು ಹೇಳ್ತಾರೆ, ಖಡ್ಗದಿಂದ ಅವಳನ್ನು ತುಂಡರಿಸು. ಯಾರನ್ನ? ಕಾಳಿಕಾದೇವಿನ. ಯಾವ ಖಡ್ಗದಿಂದ ತುಂಡರಿಸಲಿ ಅಂತಂದರೆ, ನಿನ್ನ ಮನೋಖಡ್ಗದಿಂದ, ನಿನ್ನ ಮನಸ್ಸಲ್ಲಿ ಹುಟ್ಟಿರ್ತಕ್ಕಂಥ ಕಾಳಿಕಾದೇವಿಯನ್ನು ನಿನ್ನ ಮನೋಖಡ್ಗದಿಂದ ತುಂಡರಿಸು. ಅಂದರೆ ರಾಮಕೃಷ್ಣ ಪರಮಹಂಸಕ್ಕಿಂತ ನಾವು ದೊಡ್ಡವರ ನಾವು. ಅಂದರೆ ಅದು ಅವ್ರ ಗುರುಗಳಿಗೆ ಗೊತ್ತು ಇದು ಇಲ್ಯೂಷನ್. ಹೌದು, ಸಬ್ಕಾನ್ಷಿಯಸ್ ಆ ರೀತಿ ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತು. ಯಾಕಂದರೆ ನಾವು ಅದರಿಂದ ಹೊರಗೆ ಬರದೆ ನಮಗೆ ಬೇರೆ ಮಾರ್ಗ ಇಲ್ಲ. ನಾವು ಇದರಿಂದ ಹೊರಗೆ ಬರ್ಬೇಕು. ನಾವು ಈ ಇಲ್ಯೂಷನ್ಸು, ಡೆಲ್ಯೂಷನ್ಸು, ಹ್ಯಾಲೋಜಿನೇಷನ್ಸು ಇವೆಲ್ಲವುಗಳಿಂದ ದಾಟಿ ಹೊರಗೆ ಬಂದಾಗ ರಿಯಲ್ ಸ್ಪಿರಿಚುವಲ್ ಡೋರ್ಸ್ ಓಪನ್ ಆಗ್ತವೆ. ಇಲ್ಲಾಂದ್ರೆ ನಾವು ಇಲ್ಲೇ ಉಳ್ಕೊಂಡು ಹೋಗ್ಬಿಡ್ತೀವಿ. ಇದೊಂದು ಅತಂತ್ರವಾಗಿರ್ತಕ್ಕಂಥ ಒಂದು ಪಾರ್ಟ್ ಅದು. ನಾವು ಅಲ್ಲೇ ಉಳ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಾಂದರೆ ಇದರಿಂದ ಹೊರಗೆ ಬರ್ಬೇಕು ನಾವು. ಮೆಡಿಟೇಷನ್ನಿಂದ ಪರ್ಟಿಕ್ಯುಲರ್ ಆಗಿ ಇಂಥವೆಲ್ಲ ಬೆನಿಫಿಟ್ ಆಗ್ತದೆ. ಇದು ಬೆನಿಫಿಟ್ ಅಲ್ಲ, ಇದು ಬೆನಿಫಿಟ್ಸ್ ಅಲ್ಲ, ಇದು ಕಳ್ಕೊಳ್ಳೋದು. ಇದು ನಾವು ನಮ್ಮ ಟೈಮು, ನಮ್ಮ ಎಲ್ಲವನ್ನು ಕಳ್ಕೊತಾ ಇದೀವಿ ಇಲ್ಲಿ. ಅಂದ್ರೆ ನಾವು ಒಂದು ಟ್ರೂ ಸ್ಪಿರಿಚುಯಾಲಿಟಿ ಕಡೆ ನಾವು ಅಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಅನ್ಬೋದು. ದಾರಿನೇ ತಪ್ಪಿಬಿಡ್ತೀವಿ ನಾವು. ನನ್ನನ್ನು ನಾನು ತಿಳ್ಕೊಳ್ಳೋದೇ. ನಾನು ರಿಯಲ್ ಮೆಡಿಟೇಷನ್ ಯಾಕೆ ಮಾಡಬೇಕು? ಫಸ್ಟ್ ಕ್ವಶನ್ ಹಾಕಿ, ಯಾವುದೇ ಒಂದು ಕೆಲಸ ಮಾಡಿದಾಗ ಯಾಕೆ ಮಾಡಬೇಕು? ಮೆಡಿಟೇಷನ್ ಯಾಕೆ ಮಾಡಬೇಕು? ಮೆಡಿಟೇಷನ್ ಏನು ಉಪಯೋಗ? ಅದು ಈ ಕ್ವಶನ್ಸ್ ಕರೆಕ್ಟಾಗಿ ಬಂದರೆ ರೂಟ್ ಕರೆಕ್ಟಾಗಿ ಸೆಟ್ ಆಗುತ್ತೆ ನಮಗೆ. ನಾವು ಫಸ್ಟ್ ಮೆಡಿಟೇಷನ್ ಯಾಕೆ ಮಾಡಬೇಕು ಗೊತ್ತಾಗಲ್ಲ. ಮೆಡಿಟೇಷನ್ ಯಾಕೆ ಮಾಡ್ತೀವಿ? ಇನ್ನೊಬ್ಬರು ನೋಡಿ ಮಾಡ್ತೀವಿ ನಾವು. ಅವ್ನು ಮಾಡಿದ ನಾನು ಮಾಡ್ತೀನಿ, ಅವ್ನಿಗೇನೋ ಸಿಕ್ಕಿದೆ ನಮಗೆ ಸಿಗುತ್ತೆ. ಈಗ ನಾವು ಹೇಳ್ತೀವಿ ಮೆಡಿಟೇಷನ್ ಮಾಡೋದ್ರಿಂದ ರೋಗಗಳು ಹೋಗ್ತವೆ. ಸೊ ನಮ್ಮ ಉದ್ದೇಶ ಫಸ್ಟ್ ನಾವೇನು ಮಾಡ್ತೀವಿ, ನಾವು ಈ ರೋಗಗಳಿಂದ ಮುಕ್ತಿ ಆಗ್ಬೇಕಂತ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ರೋಗ ಮುಕ್ತಿ ಆಯ್ತಾ? ಇಲ್ಲ, ಅದು ಬಿಟ್ಬಿಡ್ತೀವಿ. ಇವು ಸ್ಟಾರ್ಟ್ ಆಗ್ತವೆ, ಇಲ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂತ.
ರೋಗಗಳನ್ನು ಕಳ್ಕೊಳ್ಳೋದಕ್ಕೆ ಹೋಗಿ ಇನ್ನೊಂದು ರೋಗವನ್ನು ತಗೊಂತು, ಅದು ಡಿಸೀಸೇ, ಅದು ಆ ರೋಗ ತಗೋತು. ಸೊ ಫಸ್ಟ್ ಆಫ್ ಆಲ್ ಮೆಡಿಟೇಷನ್ ಅನ್ನೋದು ರೋಗ ಕಳ್ಕೊಳ್ಳೋದಕ್ಕೆ. ಇದು ರೋಗ ಹೋಗೋದು ಅನ್ನೋದು ಹೇಗೆ ಏನು ಅಂತಂದರೆ, ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮೊಲಾಸಿಸ್ ತಯಾರು ಮಾಡಿದಂಗೆ. ಈಗ ಮೊಲಾಸಿಸ್ಗಾಗಿ ಶುಗರ್ ಫ್ಯಾಕ್ಟ್ರಿ ಅಲ್ಲ ಅದು, ಶುಗರ್ನ ತಯಾರು ಮಾಡ್ತಾ ಇದ್ದೀವಿ, ಸಬ್ಸಿಕ್ವೆಂಟ್ ಆಗಿ ಮೊಲಾಸಿಸ್ಸು ಬಂತು ನಮಗೆ. ಅದು ಇಟ್ಸ್ ಎ ಬೈ ಪ್ರಾಡಕ್ಟ್ ಆಫ್ ಶುಗರ್. ಯಾವುದು? ಮೊಲಾಸಿಸ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಶುಗರ್. ಬಟ್ ಮೊಲಾಸಿಸ್ಗೆ ತುಂಬ ಡಿಮ್ಯಾಂಡು, ಯಾಕೆಂದರೆ ಲಿಕ್ಕರೆಲ್ಲ ತಯಾರಾಗೋದು ಮೊಲಾಸಿಸ್ಸಿಂದ, ಅದಕ್ಕೆ ಮೊಲಾಸಿಸ್ ತುಂಬ ಡಿಮ್ಯಾಂಡು. ಸೊ ನಾವೇನು ಮತ್ತೆ ಮೊಲಾಸಿಸ್ಸೇ ಬೇಕು ನಮಗೆ ಅಂತ ನಾವು ಮಾಡಿದ್ವಿ. ಇಲ್ಲ, ಶುಗರ್ ಬೇಕಾಗಿತ್ತು ನಮಗೆ, ಮೊಲಾಸಿಸ್ ಆಟೋಮೆಟಿಕ್ಕಾಗಿ ಬಂತು. ಅದೇ ರೀತಿಯಾಗಿ ನಮಗೆ ಸ್ಪಿರಿಚುವಾಲಿಟಿ ಬೇಕು. ನಾವು ಸ್ಪಿರಿಚುವಾಲಿಟಿ ಆ ಒಂದು ದಾರಿಯಲ್ಲಿ ಹೋಗೋದಕ್ಕೆ ನಮಗೆ ಧ್ಯಾನ ಸಹಾಯ ಮಾಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ನಿನಗೆ ಗೊತ್ತಿಲ್ಲಾರ್ದಂಗೆ ಇವೆಲ್ಲ ಬೈ ಪ್ರಾಡಕ್ಟ್ಸ್ನ ಬಂದ್ಬಿಟ್ಟು ನಿನಗೆ ಡಿಸೀಸಸ್ ಹೋಗ್ತವೆ. ಡೋಂಟ್ ಫೋಕಸ್ ಆನ್ ಯುವರ್ ಡಿಸೀಸಸ್, ಫೋಕಸ್ ಆನ್ ಎವಲ್ಯೂಷನ್, ಫೋಕಸ್ ಆನ್ ಸ್ಪಿರಿಚುವಾಲಿಟಿ. ಅದನ್ನ ಬಿಟ್ಟು ನಾವು ಈ ಕಡೆ ಫೋಕಸ್ ಮಾಡ್ತಾ ಇದ್ವಿ. ಈ ಆರ ತೊಗೊಂಡು ಏನು ಮಾಡ್ತೀಯಾ, ಆಕಾಶಕ್ಕೆ ರೆಕಾರ್ಡ್ಸ್ ತೊಗೊಂಡು ಏನು ಮಾಡ್ತೀಯಾ, ಥರ್ಡ್ ಐ ಓಪನ್ ಆದರೆ ಏನು ಬರುತ್ತೆ ನಿನಗೆ, ಫೋರ್ತ್ ಐ ಓಪನ್ ಆದರೆ ಏನು ಬರುತ್ತೆ, ಯಾವ ಡೈಮೆನ್ಷನ್ಸ್ ಏನು, 3 ಡೈಮೆನ್ಷನ್ಸ್ ದಾಟಿ 4th ಡೈಮೆನ್ಷನ್ಗೆ ಹೋದ್ರೆ ಏನು ಪ್ರಯೋಜನ? ಪಾಸ್ಟ್ ಲೈಫ್ ಕೂಡ ಪಾಸ್ಟ್ ಲೈಫು, ಫ್ಯೂಚರ್ ಲೈಫು ಏನು ಪ್ರಯೋಜನ? ಇವೆಲ್ಲ ಏನು ಪ್ರಯೋಜನ? ಇವೆಲ್ಲವೂ ಕೂಡ ಕೇವಲ ನಿನ್ನ ಒಂದು ಐಡೆಂಟಿಫಿಕೇಷನ್ನ ಪ್ರೂವ್ ಮಾಡೋದಕ್ಕೆ, ನಿನ್ನ ಐಡೆಂಟಿ ಕ್ರೈಸಿಸ್ನ ತೋರಿಸುತ್ತೆ ಇದು. ನಿನ್ನ ರೆಕಗ್ನೇಷನ್ನ ನೀನು ಕೇಳ್ತಾ ಇದೆಯಾ, ನಾನು ತೋರಿಸ್ಬೇಕು ಪ್ರಪಂಚಕ್ಕೆ ಅದು. ಸೊ ಇದು ಏನಾಗುತ್ತೆ, ಇದು ಮೆಡಿಟೇಟರ್ಸ್ ಇವತ್ತೇನು ಬರ್ತಾ ಇದಾರಲ್ಲ ಪಾಪ, ಅವರೆಲ್ಲ ನಾರ್ಮಲ್ ಸ್ಟೇಜಿಂದ ಬರ್ತಕ್ಕಂಥವ್ರು, ಒಂಥರ ಇನ್ನೋಸೆಂಟ್ ಪೀಪಲ್. ಆ ಇನ್ನೋಸೆಂಟ್ ಪೀಪಲ್ನ ಹಾಳು ಮಾಡ್ತಾರೆ ಯಾರು? ನಮ್ಮ ಮೆಡಿಟೇಟರ್ಸ್. ಇನ್ನೋಸೆಂಟ್ನ ಪೀಪಲ್ನ ಹಾಳು ಮಾಡ್ತಾ ಇರೋರು ಯಾರು ಅಂತ ಹೇಳಿ ಬಂದಾಗ, ಅವರು ಕೂಡ ಒಂದ್ ದಿವಸ ಇನ್ನೋಸೆಂಟ್ ಆಗೇ ಇದಕ್ಕೆ ಎಂಟರ್ ಆಗಿರ್ಬೋದು ಅಂತ ಅನ್ಬೋದು ಸರ್. ಈ ಒಂದು ಇಲ್ಯೂಷನ್ಗೆ ಯಾರು ಒಳಗಡೆ ಮತ್ತೆ ಇವನು ಕೂಡ ಆ ಥರನೇ ಬಂದಿರ್ತಾನೆ. ಇವನು ಆ ಥರ ಬರ್ತಾನೆ, ಫಸ್ಟ್ ಬಂದಾಗ ನೋಡ್ತಾನೆ, ನೋಡ್ಬಿಟ್ಟು ಇಲ್ಲೆಲ್ಲ ಚೆನ್ನಾಗಿದೆ, ನನ್ನ ಒಂದು ಐಡೆಂಟಿಟಿ ಇಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅವನಿಗೆ. ಅವನು ಬಾಯಿ ಬಂದಂಗೆಲ್ಲ ಹೇಳ್ತಾನೆ, ಅವನ್ನ ಇನ್ನೊಬ್ಬ ಮಾಸ್ಟರ್ ಪ್ರಮೋಟ್ ಮಾಡಿರ್ತಾನೆ, ಅವನು ಹೇಳ್ತಾನೆ. ಹೇಳಿದ ಮೇಲೆ ಇವನೊಂದು ಕಲ್ಟ್ನ ಡೆವಲಪ್ ಮಾಡ್ಕೊತಾನೆ, ಇವನು ತನ್ನ ಒಂದು ವೃಂದವನ್ನು ಕಟ್ಕೊಳ್ತಾನೆ. ಅಲ್ಲಿ ಇವನಿಗೆ ಗುರುತಿಸ್ತಾರೆ, ನನ್ನ ಶಿಷ್ಯ ಅಂತೆಲ್ಲ ರೆಡಿ ಮಾಡಿ. ಬಟ್ ಶಿಷ್ಯ ಅಂತ ಹೇಳೋದಿಲ್ಲ, ಗುರು ಅಂತ ಹೇಳೋದಿಲ್ಲ, ಬಟ್ ಕಲ್ಟ್ ಡೆವಲಪ್ ಆಗಿಬಿಡುತ್ತೆ, ಡೆವಲಪ್ ಮಾಡ್ಕೊಂಡ್ಬಿಡ್ತಾನೆ. ಅವನು ಎಲ್ಲ ಊರಿಗೆ ಹೋದರೆ ಗುರುತಿಸ್ತಾರೆ, ಅವನು ಎಲ್ಲ ತಿರುಗ್ತಾ ಇರ್ತಾನೆ, ಎಲ್ಲ ಊರುಗಳು ತಿರುಗ್ತಾ ಇರ್ತಾನೆ, ಅಲ್ಲಿ ಹೋಗ್ತಾ ಇರ್ತಾನೆ, ಇಂಥವ್ರನ್ನೇ ಹಿಡಿತಾನೆ ಅವನು. ಯಾಕಂದರೆ ಇವೆಲ್ಲ ವೀಕ್ ಮೈಂಡೆಡ್ ಮೆಂಟಾಲಿಟೀಸ್ ಇರ್ತಾವೆ ಪಾಪ. ಅವ್ರನ್ನೇ ಹಿಡಿತಾನೆ. ಒಂದು 50 ಜನಕ್ಕೆ ಧ್ಯಾನ ಕೂಡಿಸಿದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು 4-5 ಜನ ಅಷ್ಟೇ, ಎಲ್ಲರೂ ಹೇಳಲ್ಲ, ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಕೆಲವರು ಮನಸ್ಸಲ್ಲಿ ಇದು ಸುಳ್ಳು ಅಂತ ಗೊತ್ತಿದ್ರು ಸುಮ್ಮನೆ ಆಗ್ಬಿಡ್ತಾರೆ, ಯಾಕೆ ಬೇಕಪ್ಪ ನನಗೆ ಸವಾಸ, ಮಾಡ್ಕೊಳ್ಬಿಡು, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬೇಕು. ಕೆಲವರು ಪ್ಯೂವರ್ ಮೆಡಿಟೇಟರ್ಸ್ ಇದ್ದಾರೆ, ನಾನು ಭಾಳಷ್ಟು ಮೆಡಿಟೇಟರ್ಸ್ ನೋಡಿದ್ದೀನಿ. ಅವ್ರು ಎಲ್ಲೂ ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾವುದೂ ಇರಲ್ಲ, ಸೈಲೆಂಟಾಗಿರ್ತಾರೆ. ಅವರಲ್ಲಿ ಎಂಥ ಒಂದು ಮ್ಯಾಸ್ಟ್ರಿ ಇರುತ್ತೆ ಅಂತಂದರೆ ನಾನು ವಂಡರ್ ಆಗಿಬಿಡ್ತೀರ ನೀವು. ನಾನು ಆ ಥರ ಪೀಪಲ್ನು ನೋಡಿದ್ದೀನಿ, ಅವರು ಇದ್ದಾರೆ. ಅವರು ಎಷ್ಟು ಕಾಮ್ ಆಗಿರ್ತಾರೆ ಅಂತಂದರೆ ಆರ್ಡಿನರಿ ಪರ್ಸನ್ಸ್ ಥರ ಇರ್ತಾರೆ, ಬಟ್ ಆಲ್ರೆಡಿ ಅವ್ರಿಗೆ ಎನ್ಲೈಟನ್ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ. ಅವ್ರಿಗೇನು ಆಗಲೇ ಮಾತು ಕಡಿಮೆ ಆಗಿಬಿಟ್ಟಿರ್ತದೆ, ಕೇಳೋದು ಜಾಸ್ತಿ ಆಗಿರ್ತದೆ, ಸೈಲೆಂಟ್ ಆಗಿಬಿಟ್ಟಿರ್ತಾರೆ, ಮೌನಕ್ಕೆ ಶರಣಾಗಿರ್ತಾರೆ. ಸೊ ಅವ್ರದ್ದಾಗಲೇ ಹಸಿವು, ಇದು ಏನು ಆಹಾರ ನಿಯಮಗಳು ಚೇಂಜ್ ಆಗೋಗ್ಬಿಟ್ಟಿರ್ತವೆ, ಊಟ ಕಡಿಮೆ ಆಗಿಬಿಟ್ಟಿರ್ತದೆ. ಅವ್ರಿಗೆ ಗೊತ್ತಿರಲ್ಲ ಅವಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ, ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ ಅದು. ಟೇಕ್ ಆಫ್ ಅಂತಾರಲ್ಲ, ಟೇಕ್ ಆಫ್ ಆಗಿಬಿಟ್ಟಿರ್ತಾರೆ ಆಗಲೇ ಅವರು. ತುಂಬ ಸಿಂಪಲ್ ಆಗಿಬಿಟ್ಟಿರ್ತಾರೆ. ಇವೆಲ್ಲವೂ ಲಕ್ಷಣಗಳು ಕಾಣ್ತಾ ಇರ್ತವೆ. ನಾನು ಆ ಥರ ಒಂದು ಜನಗಳನ್ನು ಕೂಡ ತುಂಬ ನೋಡಿದ್ದೀನಿ ನಾನು. ಸೊ ಅವ್ರು ಎಲ್ಲೂ ಹೊರಗಡೆ ತೋರಿಸ್ಕೊಳ್ಳೋದೇನಿರಲ್ಲ, ಅವ್ರು ಹೇಳ್ಕೊಳ್ಳೋದಿಲ್ಲ. ಇದು ಅರ್ಧ ತುಂಬಿದ ಕೊಡ ಇರುತ್ತಲ್ಲ, ಇದು ತುಳುಕ್ತಾ ಇರ್ತದೆ, ಒಬ್ಬೊಬ್ಬ ಸೌಂಡ್ ಇದು. ಎಲ್ಲಿ ನೀನು ಒಂದು ಮೆಡಿಟೇಷನ್ ಕ್ಲಾಸಲ್ಲೂ ಇದ್ರದೇ ಸೌಂಡು, ನೀನು ಎಲ್ಲಿ ಸ್ಪೀಚಸ್ಸು ಸೌಂಡು, ಎಲ್ಲ 1-2 ಪುಸ್ತಕ 3 ಪುಸ್ತಕ ಓದ್ಬಿಟ್ಟು ಅದರಿಂದ ಹೇಳಿದ್ದು ಇವೆಲ್ಲ ಸೌಂಡ್ ಬರ್ತಾ ಇರ್ತವೆ. ಈ ಸೌಂಡ್ ಮಾಡೋರ ಹತ್ರ ಅವರು ಆರಾಮಾಗಿ ಕೂತ್ಕೊಂಡಿರ್ತಾರೆ. ಅವ್ರನ್ನ ನಾವು ಗುರ್ತಿಸಲ್ಲ, ಅವೆಲ್ಲ ಏನು ಕಾಮನ್ ಪೀಪಲ್ ಅಂತೀವಿ ನಾವು. ಅಲ್ಲ, ಅವರು ಇರೋದು ಇಲ್ಲ ಅನ್ಸುತ್ತೆ. ಅವರು ಏನು ಎಕ್ಸ್ಪೀರಿಯನ್ಸ್ ಆ ಟೈಮಲ್ಲಿ ಮೆಡಿಟೇಷನ್, ಅವರು ಕೆಲವು ದಿನ ಆದಮೇಲೆ ಬರಲ್ಲ, ಹೋಗ್ಬಿಡ್ತಾರೆ ಅವರು.
ಅವ್ರು ಏನು ತಿಳ್ಕೊಬೇಕಂತ ಬಂದಿದ್ರು, ಏನು ಕಂಡುಕೋಬೇಕಂತ ಬಂದಿದ್ರು, ಏನು ಅರ್ಥ ಮಾಡ್ಕೋಬೇಕಂತ ಬಂದಿದ್ರು, ಒಂದ್ಸಲ ಅರ್ಥ ಆದಮೇಲೆ ಅಲ್ಲಿ ಇರಲ್ಲ. ಯಾಕೆ ಅಂತಂದರೆ, ಈಗ ನೀನು ಎಲಿಮೆಂಟ್ರಿ ಸ್ಕೂಲಲ್ಲಿ ಓದ್ತಾ ಇದೆಯಾ, ಓಕೆ ಓಕೆ, ಎಲಿಮೆಂಟ್ರಿ ಸ್ಕೂಲ್ ಏನು 7th ಇರುತ್ತೆ ಅಂತ ಅಂದ್ಕೊಳ್ಳಿ. ಎಲಿಮೆಂಟ್ರಿ ಸ್ಕೂಲ್ ಭಾಳ ಚೆನ್ನಾಗಿದೆ ಅಂತ ಅಲ್ಲೇ ಉಳ್ಕೋತೀಯಾ ಅಥವಾ ಮುಂದಕ್ಕೆ ಹೋಗ್ತೀಯಾ, ಹೈಸ್ಕೂಲ್ಗೆ ಹೋಗ್ತೀಯಾ? ಹೈಸ್ಕೂಲಿಗೆ ಹೋಗ್ತೀನಿ. ಯಾಕೆ ಹೋಗ್ತೀಯಾ? ಇನ್ನು ಅಪ್ಗ್ರೇಡೆಡ್ ಇದಕ್ಕಿಂತ ಅಪ್ಗ್ರೇಡ್ ಆಗ್ತೀಯಾ, ಇದಕ್ಕಿಂತ ನಾಲೆಡ್ಜ್ ಪಡಿತೀಯಾ. ಹೌದು. ನಾನು ಒಂದು ಸಂಸ್ಥೆ ಹೋದ ತಕ್ಷಣ ಆ ಸಂಸ್ಥೆಯಲ್ಲೇ ನೀನು 20 ವರ್ಷ ಆಯಿತು, 25 ವರ್ಷ ಆಯ್ತು, ನಾನು ಇಲ್ಲೇ ಇದ್ದೀನಪ್ಪ ಅಂತಂದರೆ ನೀನೇ ಅಂದ್ಕೋಬೇಕು ಅವ್ರನ್ನ, ಅಪ್ಗ್ರೇಡ್ ಆಗಿಲ್ಲ ಅಂತ. ಅಲ್ಲೇ ಇದ್ದಾರೆ ಅವರು. ಹಾಂ, ನನಗೆ ಭಾಳ ಆರಾಮಿದೆ, ಇಲ್ಲೇ ಇರ್ತೀನಿ ನಾನು. ದೇ ಡೋಂಟ್ ವಾಂಟ್, ಆ್ಯಕ್ಚುಲಿ ಬೇಕಾಗಿಲ್ಲ ಅವ್ರಿಗೆ. ಅದೇ ಹೈಯೆಸ್ಟ್ ನಾಲೆಜ್ ಅಂತ ಹೇಳಿ ಅವರು ಅನ್ಕೊಂಡಿದ್ರು. ಬೇಕಾದಷ್ಟು ಅದ್ರ ಮುಂದೆ ಆಚೆ ಲೈಫ್ ಇಲ್ಲ. ಇದೇ ಜಾಗ, ಇದೇ ಗುರುವು. ಈಗ ನಿಜವಾದ ಗುರು ಆದರೆ ಯಾರು ಅಂತಂದರೆ, ನಿನ್ನನ್ನು ಲಿಬರೇಟ್ ಮಾಡೋನು, ನಿನ್ನನ್ನು ಹತ್ತಿರ ಇಟ್ಕೊಳ್ಳೋನಲ್ಲ. ಗುರುವು ಇಬ್ಬರನ್ನ ಡೆವಲಪ್ ಮಾಡ್ಕೊಳ್ತಾನೆ. ಒಂದು ಶಿಷ್ಯನ ಡೆವಲಪ್ ಮಾಡ್ಕೊಳ್ತಾನೆ, ಇನ್ನೊಂದು ಭಕ್ತರನ್ನ ಡೆವಲಪ್ ಮಾಡ್ಕೊಳ್ತಾನೆ. ಯಾವ ಗುರು ಶಿಷ್ಯರನ್ನು ಡೆವಲಪ್ ಮಾಡ್ಕೊಳ್ತಾನೆ, ಆ ಶಿಷ್ಯರನ್ನು ಅಲ್ಲಿಂದ ಮುಕ್ತಿ ಮಾಡಿಬಿಡ್ತಾನೆ, ಅಂದರೆ ಅಲ್ಲಿಂದ ಹೊರಗೆ ಕಳಿಸ್ಬಿಡ್ತಾನೆ. ಹೋಗು, ಇನ್ನು ಬೇಕಾದಷ್ಟಿದೆ ಕಲಿಯೋದ್ನೇನು ಅಂತ. ಭಕ್ತರನ್ನ ಯಾವತ್ತು ಸುತ್ತ ಇಟ್ಕೊತಾನೆ. ಈ ಭಕ್ತರಿಗೆ ಏನು ಕೆಲಸ? ಭಜನೆ ಕೆಲಸ. ನಮ್ಮ ಗುರು ಹಿಂಗೆ, ನಮ್ಮ ಗುರು ಹಾಗೆ ಅಂತ ಭಜನೆ ಮಾಡೋದೇ ಕೆಲಸ. ಫಾಲೋವರ್ಸ್ ಅವೆಲ್ಲ ಅಲ್ಲೇ ಇರ್ತವೆ. ಗುರು ಗೊತ್ತಾಗುತ್ತೆ ಭಕ್ತ ಯಾರು, ಶಿಷ್ಯ ಯಾರು ಅಂತ. ಭಕ್ತ ಅಲ್ಲೇ ಇರ್ತಾನೆ, ಅವನು ಆ ಗುರು ಸತ್ರೂ ಅಲ್ಲೇ ಇರ್ತಾನೆ. ಶಿಷ್ಯ ಕಲಿತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಯಾಕಂದರೆ ಎಲಿಮೆಂಟ್ರಿ ಸ್ಕೂಲ್ ಆಯಿತು, ಎಲ್ಲಿಗೆ ಹೋಗ್ತಾನೆ? ನೆಕ್ಸ್ಟು ಹೈಸ್ಕೂಲಿಗೆ ಹೋಗ್ತಾನೆ. ಹೈಸ್ಕೂಲ್ ಆಮೇಲೆ ಹೋಗ್ತಾನೆ, ಆಮೇಲೆ ಪ್ರೀ ಯೂನಿವರ್ಸಿಟಿ, ಕಾಲೇಜು, ಇನ್ನೂ ಹೈಯರ್ ಡಿಗ್ರಿ. ದೆನ್ ಏನಾಗ್ತಾನೆ? ಅವ್ನು ಸೈಂಟಿಸ್ಟ್ ಆಗ್ತಾನೆ. ಅವನಾದ್ಮೇಲೆ ಅವನು ಗುರು ಆಗ್ತಾನೆ. ಸೊ ಅಲ್ಲೇ ಇದ್ರೆ ಏನಾಗ್ತಾನೆ? ಅವನು ಭಕ್ತ ಅಷ್ಟೇ. ಅಷ್ಟೇ ನಾಲೆಡ್ಜ್ ಇರುತ್ತೆ ಅವನಿಗೆ. ಈಗ ನಿನಗೆ ಒಬ್ಬ ಡಾಕ್ಟ್ರು ತುಂಬ ಚೆನ್ನಾಗಿ, ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತಂದು ಹೇಳ್ಬಿಟ್ಟು ನೀನು ಡಾಕ್ಟ್ರ್ ಹತ್ರೇ ಇದ್ದೆ ಅಂತಂದ್ರೆ ನಿನ್ನ ಏನು ಅಂದ್ಕೋಬೇಕು ನಾವು? ತುಂಬ ರೋಗಿಷ್ಟ. ಹೌದಾ? ನಾನು ಒಂದು ಸಂಸ್ಥೆಲೇ ಇದ್ದೀನಿ, ನನಗೆ ಪರಮ ಸೋಪಾನ, ಇದೇ ನನ್ನ ಗುರು ಅಂತ ಯಾರು ಭಾವಿಸ್ತಾರೋ ಅವನೇನು ಅಜ್ಞಾನಿ ಅನ್ಬೋದು. ಭಕ್ತ ಅಷ್ಟೇ. ಭಕ್ತ ಯಾವತ್ತೂ ಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಟಿಮೇಟ್ ಗೋಲ್ ಏನು? ನಾನು ಗುರು ಆಗಬೇಕು. ನಾನು ಯಾವ ಪ್ರಪಂಚಕ್ಕೆ ಗುರು ಆಗೋದು ಬೇಕಾಗಿಲ್ಲ, ನನಗೆ ನಾನು ಮಾಸ್ಟರ್ ಆಗಬೇಕು. ವಾಟ್ ಬೇಸಿಸ್? ಯಾವುದಕ್ಕೆ ಮಾಸ್ಟರ್ ಆಗ್ಬೇಕು? ನನ್ನ ಮೈಂಡಿಗೆ ನಾನು ಮಾಸ್ಟರ್ ಆಗಬೇಕು. ಈಗೇನಾಗ್ತಾ ಇದೆ, ಮೈಂಡ್ ತನಗೆ ಇಷ್ಟ ಬಂದು ತಾನು ಮಾಡ್ತಾ ಇದೆ. ಈ ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ತನಗಿಷ್ಟ ಬಂದಿದ್ದು ನೋಡ್ತಾ ಇದೆ, ತನಗಿಷ್ಟ ಬಂದಿದ್ದು ತಿನ್ನಬೇಕು ಅಂತ ಅನಿಸ್ತಾ ಇದೆ, ತನಗಿಷ್ಟ ಬಂದಿದ್ದು ಅನುಭವಿಸ್ಬೇಕು ಅಂತ ಅನಿಸ್ತಾ ಇದೆ. ಅಂದರೆ ನನ್ನ ಒಂದು ಪ್ರಮೇಯ ಇಲ್ದಂಗೆ ಅದು ಏನೇನೋ ಮಾಡ್ತಾ ಇದೆ ಅದು. ಸೊ ಇದಕ್ಕೆ ನಾನು ಮಾಸ್ಟರ್ ನಾನು ಅಂದ್ರೇ ತಿನ್ನಬೇಕು, ನಾನು ಊಟ ಮಾಡು ಅಂದರೆ ಮಾಡಬೇಕು, ನಾನು ನೋಡು ಅಂದರೆ ನೋಡಬೇಕು. ಸೊ ಈ ಒಂದು ನನ್ನಲ್ಲಿ ಬರಬೇಕು ಅಂತಂದರೆ ನಾನು ಯಾರಿಗೆ ಮಾಸ್ಟರ್ ಆಗ್ಬೇಕು? ನನಗೆ ನಾನು ಆಗ್ಬೇಕಾ, ಬೇರೆಯವ್ರಿಗೆ ಆಗ್ಬೇಕಾ? ನನಗೆ ನಾನು ಮಾಸ್ಟರ್ ಆಗ್ಬೇಕು ಫಸ್ಟ್. ನನ್ನ ಮಾಸ್ಟರ್ಶಿಪ್ನ ನನ್ನ ಮೇಲೆ ಪ್ರಯೋಗ ಮಾಡ್ಕೋಬೇಕು. ಸೊ ಅದ್ರ ಏನಾಗುತ್ತೆ? ಗುರು ಮಾಸ್ಟರ್ ಅಂದರೆ ಯಾರು? ಗುರುವು ನನಗೆ ನಾನು ಆಗಬೇಕು. ನನ್ನ ಮನಸ್ಸಿನ ಗುರು ನಾನು ಆಗಬೇಕು. ನನ್ನ ಮನಸ್ಸಿನ ಗುರು ನಾನು ಆಗ್ಬೇಕಂದ್ರೆ ಹೋಗ್ಬೇಕು, ಹೈಯರ್ ಎಜುಕೇಷನ್ ತೊಗೋಬೇಕು. ನಾನು ಅಲ್ಲೇ ಎಲಿಮೆಂಟ್ರಿ ಸ್ಕೂಲಲ್ಲೇ ಕೂತ್ಕೋಬಾರ್ದು. ಬಟ್ ಕಲ್ಟ್ ಡೆವಲಪ್ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಅದೊಂಥರ ಆಟ ನಡೀತಾ ಇದೆ, ನಡೀಲಿ. ನಾವು ಅದಕ್ಕೆ ಇದು ತಪ್ಪು ಅದು ಒಪ್ಪು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಇದು ನಮ್ಮ ಅನಿಸಿಕೆ ಅಷ್ಟೇ. ಇದು ಚಾಯ್ಸ್ ನಮಗೆ ಬಿಟ್ಟಿದ್ದು. ಸೊ ನಾನು ಅದರಲ್ಲೇ ಇರ್ತೀನ ಅಥವಾ ಮತ್ತೆ ಹೈಯರ್ ಗ್ರೇಡ್? ನಿನ್ನ ಕಂಫರ್ಟಬಿಲಿಟಿ, ನಿನ್ನ ಕಂಫರ್ಟ್ ಅಲ್ಲಿದೆ, ನಿನ್ನ ಸುಖ. ಯಾವತ್ತೂ ಒಂದು ಕಂಫರ್ಟ್ನೆಸ್ ಬಂತು ಅಂತಂದರೆ ನಮಗೆ ಭಾಳ ಜಾಗ್ರತೆ ಇರಬೇಕು. ಕಂಫರ್ಟ್ ಬರಲೇಬಾರ್ದು ನಮಗೆ. ಕಂಫರ್ಟ್ ಈಸ್ ಎ ವೆರಿ ಡೇಂಜರ್ ಪೊಸಿಷನ್. ಸೊ ಸ್ಪಿರಿಚುವಾಲಿಟಿ ಯಾವತ್ತೂ ಕಂಫರ್ಟ್ನ ಕೇಳಲ್ಲ. ಸೊ ನಾವು ಎಷ್ಟೆಷ್ಟು ಕಂಫರ್ಟ್ನ ಅನುಭವಿಸೋಕ್ಕೆ ಶುರು ಮಾಡ್ತೀವಿ ಅಷ್ಟು ಆರಾಮಾಗ್ಬಿಡ್ತೀವಿ. ನಾವಿನ್ನು ಮುಂದಕ್ಕೆ ಹೋಗಲ್ಲ. ನಾವು ಅನ್ಕಂಫರ್ಟ್ ಫೀಲ್ ಆಗ್ತಾ ಇರ್ಬೇಕು ನಾವು. ಸೊ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅನ್ಕಂಫರ್ಟ್ನೆಸ್ ಅಂದರೆ ಏನು? ನಾವು ಬೆಳೀತಾ ಇದ್ದೀವಿ ಅಂತ. ಸೊ ಒಂದು ಕಡೆ ನಾನು ಸೆಟ್ಟಾಗಿ ಕಂಫರ್ಟಿಗೆ ಬಂತು ಅಂದರೆ ಮುಗಿದೋಯ್ತು ನನ್ನ ಕೆಲಸ. ಫಸ್ಟ್ ಆಫ್ ಆಲ್ ನಾವು ಏನೇ ಮಾಡಬೇಕಾದ್ರೆ ಯಾಕೆ ಮಾಡಬೇಕು ಅನ್ನೋ ಕ್ವಶನ್ ಬರಬೇಕು. ಈಗ ನನಗೆ ಸ್ಪಿರಿಚುವಲ್ ಲೈಫ್ ಯಾಕೆ ಇಷ್ಟ? ಸ್ಪಿರಿಚುವಲ್ ಲೈಫು. ಸೊ ಮೊದಲು ನನಗೆ ಬೇಕಾಗಿರೋದು ಸ್ಪಿರಿಚುವಲ್ ಲೈಫ್ ಅಂದರೆ ಏನು, ಸ್ಪಿರಿಚುವಾಲಿಟಿ ಅಂದರೆ ಏನು, ಸ್ಪಿರಿಚುವಲ್ ಲೈಫ್ ಅಂದರೆ ಏನು, ಇದು ಫಸ್ಟ್ ನನಗೆ ಕ್ಲಾರಿಟಿ ಆಗಬೇಕು. ಈಗ ನನ್ನ ಫಿಸಿಕಲ್ ವರ್ಲ್ಡಲ್ಲಿ ನಾನು ವಾಸ್ಟ್ ಕಂಫರ್ಟ್ ಎಲ್ಲ ಅನುಭವಿಸ್ತಾ ಇದ್ದೀನಿ ಅಂತಂದಾಗ ನನಗೆ ಸ್ಪಿರಿಚುವಲ್ ಆಗಬೇಕು. ಇಲ್ಲೇ ಆರಾಮಾಗಿದ್ದೀನಲ್ಲ, ಅಲ್ಲಿ ಆಗಬೇಕು.
ಸೊ ನಾವು ಅಂದ್ಕೊಳ್ತೀವಿ ಈ ಮುಕ್ತಿ ಅಂತನೋ ಅಥವಾ ಮೋಕ್ಷ ಅಂತನೋ, ಇದು ನಮಗೆ ಗೊತ್ತಿಲ್ಲಾರ್ದಂಥ ಶಬ್ದಗಳು ಇವೆಲ್ಲ. ಇವೆಲ್ಲ ಕೇವಲ ಪುಸ್ತಕ ಜ್ಞಾನದಿಂದ ಬಂದಿರತಕ್ಕಂಥ ಶಬ್ದಗಳು. ಇವನ್ನ ನಾನು ಅನುಭವಿಸಿಲ್ಲ ಯಾವುದೂ ಕೂಡ. ಮುಕ್ತಿ ಬಗ್ಗೆನೂ ಗೊತ್ತಿಲ್ಲ, ಜ್ಞಾನ ಅಂದರೆ ಗೊತ್ತಿಲ್ಲ, ವಿಸ್ಡಮ್ ಅಂದರೆ ಗೊತ್ತಿಲ್ಲ, ನನಗೆ ಮೋಕ್ಷ ಅಂದರೆ ಗೊತ್ತಿಲ್ಲ. ಇವೆಲ್ಲ ಏನು ಗೊತ್ತಿಲ್ಲ. ನಾನು ಏನು ಮಾಡಿದ್ದೀನಿ, ನಾನು ಆ ಶೇಖರಣೆ ಮಾಡ್ಕೊಂಡಿದ್ದೀನಿ ಶಬ್ದಗಳನ್ನು. ಕೆಲವು ಪುಸ್ತಕಗಳಿಂದ, ಕೆಲವರು ಬಲ್ಲವರಿಂದ, ಕೆಲವರು ಹೇಳಿದಂಥ ಶೇಖರಣೆ ಮಾಡ್ಕೊಂಡಿದ್ದೀನಿ. ಆ ಶೇಖರಣೆ ಮಾಡಿಕೊಂಡು ನಾನು ಅದನ್ನು ನಂಬ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಅದನ್ನು ಕ್ಲಾರಿಟಿ ಮಾಡ್ಕೋಬೇಕು ನಾವು. ಯಾಕಂದರೆ ಸ್ಪಿರಿಚುವಾಲಿಟಿ ಅಂದರೆ ಈಸ್ ನಾಟ್ ಎ ತಮಾಷೆ ಅಲ್ಲ ಇದು. ಓಕೆ, ತಮಾಷೆ ಅಲ್ಲ ಇದು. ಯಾಕೆ ಬೇಕು ಫಸ್ಟ್ ಕ್ವಶನ್ ಬರಬೇಕು ನನಗೆ. ಯಾಕೆ ಬೇಕು ಸ್ಪಿರಿಚುವಾಲಿಟಿ? ಯಾಕೆಂದರೆ ಮೆಡಿಟೇಷನ್ ಅನ್ನೋದು ಇದೊಂದು ದಾರಿ ತೋರಿಸುತ್ತೆ. ಇಟ್ಸ್ ಅ ಡೋರ್, ಇಟ್ ಇಸ್ ಅ ಟಾರ್ಚ್. ಇದನ್ನು ಟಾರ್ಚ್ ಬೇರೆ ಅಂತಾರೆ ನೋಡಿ, ಟಾರ್ಚ್ ಬೇರೆ ಅದು. ಮೆಡಿಟೇಷನ್ ಅನ್ನೋದು ನಮಗೊಂದು ದಾರಿ ತೋರಿಸೋದಕ್ಕೆ, ಒಂದು ನೆಕ್ಸ್ಟ್ ಸ್ಟೆಪ್ ತೋರಿಸೋದಕ್ಕೆ ನಮಗೊಂದು ಬೆಳಕದು. ನೀನು ಎಲ್ಲಿಗೆ ಹೋಗ್ಬೇಕು ಒಂದು ಗೊತ್ತಾಗಬೇಕಲ್ಲ ನಿನಗೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನಿನ್ನ ಕೈ ಟಾರ್ಚ್ ಕೊಟ್ರು ಏನು ಪ್ರಯೋಜನ? ಓಕೆ, ಟಾರ್ಚ್ ಕೊಟ್ಟೆ, ಅದು ಅಲ್ಲೇ ಬೆಳಕು ಟಾರ್ಚ್ ಹಾಕೊಂಡು ನಿಂತ್ಕೊಂಡಿರ್ತೀವಿ ಸುಮ್ಮನೆ ಅಷ್ಟೇ, ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಮೆಡಿಟೇಷನ್ ಫಸ್ಟ್ ಮಾಡೋದು ಯಾಕೆ ಅಂತಂದರೆ ಫಸ್ಟ್ ಸ್ಪಿರಿಚುವಾಲಿಟಿ ಬೇಕು. ಸ್ಪಿರಿಚುವಾಲಿಟಿ ಆಗಬೇಕು ಅಂತ ಗೊತ್ತಾದರೆ ದೆನ್ ಮೆಡಿಟೇಷನ್ ಬೇಕು. ಅದಕ್ಕೆ ಪತಂಜಲಿ ಮಹರ್ಷಿಗಳು ಧ್ಯಾನ ಅನ್ನೋದನ್ನು ಈ ಅಷ್ಟಾಂಗ ಮಾರ್ಗದಲ್ಲಿ 7ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. 7th ಪೊಸಿಷನ್ ಅದು. ಧ್ಯಾನ ಸ್ಟಾರ್ಟ್ ಅಲ್ಲ ಅದು. ಓಕೆ, ಧ್ಯಾನ ಸ್ಟಾರ್ಟ್ ಅಲ್ಲ, 7ನೇ ಪೊಸಿಷನ್ ಧ್ಯಾನ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಪ್ ಟು 5 ನಾವು ಮಾಡೋದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅಲ್ಲಿಯವರೆಗೆ ನಾವು ನಮ್ಮ ಕಾನ್ಷಿಯಸ್ಲಿ ಮಾಡೋದು. ಧಾರಣದಿಂದ ನಾವು ಮಾಡೋದಲ್ಲ. ಅದು ಆಗುವಂಥದ್ದು. ಧಾರಣ ಅಂತಂದ್ರೆ ಏನಪ್ಪ ಅಂತಂದರೆ ನಾನು ಕೂತ್ಕೊಂಡು, ಯಾಕಂದರೆ ಡೈರೆಕ್ಟ್ ಮೆಡಿಟೇಷನ್ಗೆ ಎಂಟ್ರಿ ಆಗಲ್ಲ ನನ್ನ ಕೈಲಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಕ್ಟೀಸ್. ನನ್ನ ಹತ್ರ ಇಲ್ಲ, ಏನಿದೆ ಪ್ರಾಕ್ಟೀಸ್ ಇಲ್ಲ. ಯಾವುದೇ ಒಂದು ಪ್ರಾಕ್ಟೀಸ್ ಮಾಡಬೇಕಲ್ಲ. ಈಗ ನೀನು ಒಂದು ಸೈಕಲ್ ಕಲಿಬೇಕಂತಂದ್ರೆ ಫಸ್ಟ್ ನೀನು ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲಿ ಮಾಡ್ತೀಯ ಪ್ರಾಕ್ಟೀಸ್? ರೋಡಲ್ಲಿ ಮಾಡ್ತೀಯಾ? ಗ್ರೌಂಡಲ್ಲಿ ಮಾಡ್ತೀಯ. ಯಾಕೆ ಗ್ರೌಂಡಲ್ಲಿ ಮಾಡ್ತೀಯಾ? ಅಲ್ಲಿ ಅಡೆತಡೆಗಳು ಇರಬಾರ್ದು ಅನ್ನೋದು. ಗ್ರೌಂಡಲ್ಲಿ ಮಾಡೋ ಉದ್ದೇಶ ಏನಂದ್ರೆ ರೋಡಲ್ಲಿ ತುಳಿಯೋದಕ್ಕೆ. ನೀನು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಗ್ರೌಂಡಲ್ಲೇ ತುಳಿಯೋದಕ್ಕಲ್ಲ. ನಾವು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದು ರಸ್ತೆಯಲ್ಲಿ ಸೈಕಲ್ನ ತುಳಿಯೋದಕ್ಕೋಸ್ಕರ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಯಾಕಂದರೆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಸ್ಥಳ ಅದು, ವಾತಾವರಣ ಇದೆ, ಅಲ್ಲಿ ಯಾರು ಬರಲ್ಲ, ಅಡ್ಡಿ ಇರಲ್ಲ. ಸೊ ಅದಕ್ಕಾಗಿ ಅಲ್ಲಿ ಅನುಕೂಲ ಇದೆ. ಸೊ ಅದರಂಗೆ ಧಾರಣ ಅನ್ನೋದು ಇಟ್ಸ್ ಎ ಪ್ರಾಕ್ಟೀಸ್. ಏನು ಧಾರಣ? ಧಾರಣ ಅಂತಂದರೆ ಒಂದು ಥಾಟ್ನ ಇಟ್ಕೊಂಡು ಆ ಥಾಟ್ನಿಂದೆ ಹೋಗೋದು. ಒಂದೇ ಒಂದು ಥಾಟ್. ಯಾಕೆ ಅಂತಂದರೆ ನಾವು ಮೆಡಿಟೇಷನ್ಗೆ ಕೂತ್ಕೊಂಡಾಗ ಬೇಕಾದಷ್ಟು ಥಾಟ್ಗಳು ಬರ್ತವೆ ಹೋಗ್ತವೆ. ಸೊ ಆಗ ನಮಗೆ ಮನಸ್ಸು ಗಲಿಬಿಲಿಗೊಳ್ಳುತ್ತೆ. ಆ ಒಂದು ಇದರಿಂದ ಕಣ್ಣು ತೆಗಿಬೇಕು ಅಂತ ಅನಿಸುತ್ತೆ, ಹೊರಗೆ ಬಂದ್ಬಿಡೋಣ ಅಂತ ಅನಿಸುತ್ತೆ, ಇದೇನು ಧ್ಯಾನಪ್ಪ ಅಂತ ಅನಿಸುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು? ಫಸ್ಟ್ ಪ್ರಾಕ್ಟೀಸ್, ಸೈಕಲ್ ಯಾವ ರೀತಿ ಕಲಿತೀವಿ ಆ ರೀತಿಯಾಗಿ ಹಲವಾರು ಥಾಟ್ಗಳನ್ನು ಇಟ್ಕೊಳ್ಳೋ ಬದಲು ಒಂದು ಥಾಟ್ ಇಟ್ಕೊಳ್ಳೋದು. ಆ ಒಂದು ಥಾಟ್ನ ಎಲಾಬರೇಟ್ ಮಾಡ್ತಾ ಹೋಗ್ತೀವಿ. ಆ ಒಂದೇ ಥಾಟ್ ಇಟ್ಕೊಂಡಿರ್ತೀವಿ. ಅವಾಗೇನಾಗುತ್ತೆ, ಎಲ್ಲ ಥಾಟ್ಸ್ ಎಲ್ಲ ಡಿಸಪಿಯರ್ ಆಗ್ತವೆ. ಒಂದೇ ಥಾಟ್ ಬರುತ್ತೆ. ಆ ಒಂದು ಥಾಟ್ ಇಟ್ಕೊಂಡು ಮೆಲ್ಲಕ್ಕೆ ಹೋಗ್ತಾ ಇರ್ತೀವಿ, ಒಂದು ಥಾಟ್ ಇಟ್ಕೊಂಡು. ಸೊ ಆ ಒಂದು ಥಾಟ್ನ ನೋಡ್ತಾ ಹೋದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ಥಾಟ್ ಡಿಸಪಿಯರ್ ಆಗಿಬಿಡುತ್ತೆ. ಓಕೆ. ಸೊ ಆ ಥಾಟ್ನ ಅಬ್ಸರ್ವ್ ಮಾಡಿ ಥಾಟ್ನಿಂದೆ ಹೋಗೋದನ್ನೇ ಧಾರಣ ಅಂತ ಕರೀತಾರೆ. ಸೊ ಇದು ಪ್ರಾಕ್ಟೀಸ್. ಇದು ಧಾರಣ ಇಸ್ ಎ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟ್ ಧ್ಯಾನಕ್ಕೆ ಎಲ್ಲಿ ಎಂಟ್ರ್ ಆಗ್ತೀವಿ? ಥಾಟ್ ಡಿಸಪಿಯರ್ ಆಗುತ್ತೆ ನೋಡಿ, ಅಲ್ಲಿ ಧ್ಯಾನ ಎಂಟ್ರ್ ಆಗುತ್ತೆ. ಧ್ಯಾನ ಮಾಡೋದು ನಮ್ಗೆ ಗೊತ್ತಿಲ್ಲ. ನಾವೇನಂತೀವಿ? ಧ್ಯಾನ ಮಾಡಿದೆ ಅಂತೀವಿ ನಾವು. ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಮೆಡಿಟೇಷನ್ ಇದು ಸುಳ್ಳು. ಇದು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳೋದು ಸುಳ್ಳು. ಯಾಕೆಂದ್ರೆ ನಾವು ಮಾಡೋಕ್ಕಾಗಲ್ಲ. ಈಗ ನಾನು ನಿದ್ದೆ ಮಾಡಿದೆ ಸುಳ್ಳು, ನಾನು ಉಸಿರಾಡಿದೆ ಸುಳ್ಳು, ನಾನು ಸ್ವಲ್ಪ ಹೊತ್ತು ಉಸಿರಾಡಿದ್ನಪ್ಪ ಅಂತ ಹೇಳಲ್ಲ. ನಾನು ಉಸಿರಾಡ್ತೇನೆ ಸರ್. ಸೊ ಅದು ತಾನಾಗಿ ನಡೀತಕ್ಕಂಥ ಪ್ರಾಸೆಸ್. ಉಸಿರನ್ನು ನಾನು ಆಡಲ್ಲ, ನಿದ್ದೆ ನಾನು ಮಾಡಲ್ಲ. ನಾನೇನು ಮಾಡ್ತೀನಿ? ಮಲಗುತ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಚೆನ್ನಾಗಿ. ಹಾಸಿಗೆಯ ಮೇಲೆ ಮಲಗೋದು ನನ್ನ ಕೆಲಸ, ನಿದ್ದೆ ಮಾಡೋದು ನನ್ನ ಕೆಲಸ ಅಲ್ಲ. ನಿದ್ದೆ ತಾನಾಗೆ ಆಗುತ್ತೆ. ಓಕೆ. ನಿನಗೆ ಹಸಿವು ಆದ್ರೇ ಊಟ, ಹಸಿವೆ ಇಲ್ಲ ಅಂತಂದ್ರೆ ಊಟ ಹೆಂಗೆ ಮಾಡ್ತೀನಿ ನಾನು? ಹಸಿವು ತಾನಾಗೆ ಆಗಬೇಕದು. ಯಾವುದು ತನ್ನಿಂದ ತಾನಾಗಿ ನಡೆಯುವ ಕ್ರಿಯೆಯನ್ನು ನಾವು ಆರೋಪಿಸ್ತೀವಿ ಅದು ಸುಳ್ಳು. ಧ್ಯಾನ ಮಾಡೋದು ಸುಳ್ಳು. ಧ್ಯಾನ ಮಾಡೋಕ್ಕಾಗದೇ ಇಲ್ಲ.
ನಾವು ಏನು ಮಾಡ್ಬೋದು, ಧ್ಯಾನಕ್ಕೆ ಉಪಕ್ರಮಿಸ್ಬೋದು. ನಾವು ಒಂದು ಕಡೆ ಕೂತ್ಕೋಬೋದು, ಕಣ್ಣು ಮುಚ್ಕೋಬೋದು. ನಮ್ಮ ಒಂದು ಆಸನದಲ್ಲಿ ಕೂತ್ಕೊಂಡು, ಯಾವುದೇ ಒಂದು ಆಸನ, ಸುಖಾಸನ, ಇನ್ನೊಂದು ಪದ್ಮಾಸನ, ಯಾವುದೋ ಒಂದು ಆಸನದಲ್ಲಿ ಕೂತ್ಕೋಬೋದು. ಒಂದು ಕಡೆ ಕಣ್ಣು ಮುಚ್ಬೋದು, ನಾವು ಉಸಿರಿನ ಕಡೆ ಗಮನ ಕೊಡ್ಬೋದು. ಅಷ್ಟೇ, ದಟ್ಸ್ ಇಟ್. ಮಾಡೋಕ್ಕಾಗಲ್ಲ, ಅದು ತಾನಾಗಿ ಜರುಗುವ ಕ್ರಿಯೆ ಅದು. ಈಗ ಎಷ್ಟೊತ್ತು ಧ್ಯಾನ ಮಾಡ್ತೀರ ನೀವು ಅಂತ ಕೇಳಿದ್ರೆ, ನಾನು 2 ಗಂಟೆ ಮಾಡ್ತೇನೆ ಅಂದ್ರೆ 2 ಗಂಟೆಗೆ ಜ್ಞಾಪಕ ಇದೆ ನನಗೆ, ಹೌದಾ? ಈಗ ರಾತ್ರಿ ಮಲಗಿದೆ, ಯಾವಾಗ ನಿದ್ದೆ ಹತ್ತಿದೋ ನಿನಗೆ ಜ್ಞಾಪಕ ಇದೆಯಾ? ನಿನಗೆ ಟೈಮ್ ನೋಡ್ಕೊಂತೀಯ? ನನಗೆ 10:00 ನಿದ್ದೆ ಹತ್ತಿತು, ನನಗೆ 6 ಗಂಟೆಗೆ ಎಚ್ಚರ ಆಗಿರ್ಬೋದು, ಎಚ್ಚರ ಆದ್ಮೇಲೆ ಟೈಮ್ ನೋಡಿದಾಗ 6 ಗಂಟೆ ಆಗಿರುತ್ತೆ. ಬಟ್ ನಿದ್ದೆ ಯಾವಾಗ ಹತ್ತಿತ್ತು ನನಗೆ ಗೊತ್ತಿಲ್ಲ, ಯಾಕಂದರೆ ನಿದ್ದೆ ನನ್ನ ಕೈಯಾಗಿ ಇಲ್ಲ. ಅದು ನೀನು ಪ್ರಿಪೇರ್ ಮಾಡ್ಕೊಂಡಿರ್ತೀಯ. ಸೊ ನಿನಗೆ ಯಾವಾಗ ನಿದ್ದೆ ಹತ್ತಿತು ಗೊತ್ತಿಲ್ಲ, ಯಾವಾಗ ಎಚ್ಚರ ಆಯಿತು ಗೊತ್ತಿಲ್ಲ. ಎಚ್ಚರ ಆದಮೇಲೆ ನಾನು ಟೈಮ್ ನೋಡಿದ್ರೆ ಟೈಮ್ ಗೊತ್ತಾಗುತ್ತೆ. ಮತ್ತು ನಾನು 2 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಏನು? ನಾನು ಧ್ಯಾನ ಕೂತ್ಕೋಬೇಕಾದ್ರೆ, ಆಸನ ಕೂತ್ಕೋಬೇಕಾದ್ರೆ ಫಸ್ಟ್ ಟೈಮ್ ನೋಡ್ತೀನಿ, ಆಯಿತಾ? ಇಷ್ಟು ಗಂಟೆಗೆ ಆಸನ ಕೂತ್ಕೊಂಡೆ, ಆಮೇಲೆ ಮತ್ತೆ ಕಣ್ಣು ತೆಗೆದು ನಾನು ಟೈಮ್ ನೋಡ್ತೀನಿ. ನಾನು 2 ಗಂಟೆ ಧ್ಯಾನ ಮಾಡಿದೆ. ಸೊ ಆ 2 ಗಂಟೆಯಲ್ಲಿ ನಿಜವಾಗೂ ಧ್ಯಾನ ನಿನ್ನನ್ನು ಆಕ್ರಮಿಸಿದಂಥ ಟೈಮ್ ಎಷ್ಟು, ನೀನು ಹೋದ ಸಮಯ ಎಷ್ಟು? ಸೊ ಈ ಒಂದು ಎಸೆನ್ಸ್ನ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಎಲ್ಲೋ ಅಂತ ಅನ್ಬೋದು. ಅಲ್ಲ, ಯಾಕೆ ಮಿಸ್ ಮಾಡ್ಕೊಳ್ತೀವಿ ಅಂತಂದರೆ, ನಮಗೆ ರಿಯಲ್ ಆಗಿ ನನಗೆ ಏನು ಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಆಗ ನಾನು ಅರ್ಥ ಮಾಡ್ಕೊಳ್ಳೋದು, ಪ್ರಪಂಚವನ್ನು ನೋಡೋದು, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಬೇರೆ ಆಗುತ್ತೆ. ಇವಾಗ ಏನು ಮಾಡ್ತಾ ಇದ್ದೀನಿ ನಾನು, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಇವ್ರಿಗೆ ಈ ಅನುಭವ ಬಂತು, ಅವ್ರಿಗೆ ಆ ಅನುಭವ, ನನಗೆ ಅನುಭವ ಬಂದಿಲ್ಲ. ಒಂದು ವೇಳೆ ಮೆಡಿಟೇಷನ್ ಮಾಡ್ತಕ್ಕಂಥವ್ರಿಗೆ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗದೆ ಇದ್ರೆ ಭಯ ಬಂದ್ಬಿಡುತ್ತೆ ಅವ್ರಿಗೆ. ಏನಪ್ಪ, ಪ್ರಪಂಚಕ್ಕೆಲ್ಲ ಎಲ್ಲರಿಗೆ ಅನುಭವಗಳು ಬರ್ತಾ ಇದೆ, ನನಗೆ ಯಾಕೆ ಬರ್ತಾ ಇಲ್ಲಪ್ಪ, ನನ್ನಲ್ಲಿ ಏನೋ ಫಾಲ್ಟ್ ಇದೆ. ಎಷ್ಟು ಪಾಪ ಮಾಡಿ ಅವ್ರು ಕೇಳ್ತಾರೆ ಕೆಲವ್ರು ಬಂದು, ಸರ್ ಯಾಕೆ ಸರ್ ನನಗೆ ಅನುಭವಗಳು ಬರ್ತಾ ಇಲ್ಲ? ಅವ್ರಿಗೆಲ್ಲ ಬಂತು, ಸರ್ ನನಗೆ ಯಾಕೆ ಬರ್ತಾ ಇಲ್ಲ ಸರ್? ನೀವು ಕಲಿಯೋದು ತುಂಬ ಇದೆ ಇನ್ನು. ಸೊ ಹಾಗಾಗಿ ಧ್ಯಾನ ಅನ್ನೋ ಒಂದು ಪ್ರಕ್ರಿಯೆ ಇದೆ. ಇದು ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ಇದಕ್ಕೆ ಒಂದು ಸ್ಯಾಕ್ರಿಡ್ನೆಸ್ ಇದೆ, ಒಂದು ಪವಿತ್ರತೆ ಇದೆ ಇದಕ್ಕೆ. ನಾವು ಇದನ್ನು ತಗೊಂಡು ಯಾವುದೋ ಕೆಲಸಕ್ಕೆ ಬರದಂಥ ಕೆಲವನ್ನು ನಾನು ಧ್ಯಾನದ ಮೇಲೆ ಆರೋಪ ಮಾಡಬಾರ್ದು. ನಾವು ಈ ಧ್ಯಾನ ಮಾಡೋದ್ರಿಂದ ಇಂಥ ಎಕ್ಸ್ಪೀರಿಯನ್ಸ್ ಆಗಬೇಕು ಇಲ್ಲವೇ ಇಲ್ಲ. ನೀನು ಧ್ಯಾನದಲ್ಲಿ ಪರಿಣಿತಿ ಹೊಂದಬೇಕು ಅಂತ ನಿನ್ನ ಮನಸ್ಸಲ್ಲಿ ಹಂಬಲಿಸ್ಬೇಕು. ನೀನು ತಮಾಷೆ ಅಲ್ಲ ಅದು. ಸೊ ಅವಾಗ ಏನಾಗುತ್ತೆ, ಧಾರಣ ಮಾಡಿಕೊಂಡು, ಅಂದರೆ ಒಂದು ಥಾಟ್ನ ಇಟ್ಕೊಂಡು ನೀನು ಹೋದಾಗ ಪರ್ಟಿಕ್ಯುಲರ್ ಒಂದು ಇದರಲ್ಲಿ ಎಲ್ಲೋ ಒಂದು ಕಡೆ ಥಾಟ್ ಡಿಸಪೇರ್ ಆಗಿ ಧ್ಯಾನ ಅಪಿಯರ್ ಆಗಿಬಿಡುತ್ತೆ. ಅದು ನಿನ್ಗೆ ಗೊತ್ತಾಗಲ್ಲ. ಅದು ಧ್ಯಾನ. ಅಂದರೆ ಇಲ್ಲಿ ನೀವು ಹೇಳ್ತಾ ಹೋದ್ರಿ, ಒಂದು ಥಾಟ್ ಇಟ್ಕೊಂಡು, ಅಂದರೆ ಎಷ್ಟೋ ಥಾಟ್ಸ್ಗಳು ಬರ್ತಾ ಇರುತ್ತೆ, ಒಂದು ಥಾಟ್ ಕಡೆ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಥಾಟ್ ಯಾವ ಥರ ಆಗಿರಬೇಕು? ಯಾಕಂತ ಹೇಳಿದ್ರೆ ನಾವು ಇವಾಗ ಧ್ಯಾನ ಅಂತ ಹೇಳಿ ಅಂದಾಗ ನಾವು ಉಸಿರನ್ನ ಗಮನಿಸ್ತಾ ಹೋಗ್ತೀವಿ. ಆ್ಯಕ್ಚುಲಿ ಎಲ್ಲ ಒಂದು ಡಿಸ್ಟರ್ಬೆನ್ಸ್ ಹೋಗ್ಬೇಕಂದ್ರೆ ಉಸಿರನ್ನ ಗಮನಿಸಿದಾಗ ನಮಗೆ ಅದ್ರ ಕಡೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಆ್ಯಕ್ಚುಲಿ ಅದು ಉಸಿರು ಗಮನಿಸೋದು ಕೂಡ ಒಂದು ಹಂತದಲ್ಲಿ ನಮಗೆ ಹೊರಟೋಗ್ಬಿಡುತ್ತೆ. ಸೊ ಇಲ್ಲಿ ಥಾಟ್ ಅಂತ ಅಂದರೆ ಏನಿರ್ಬೋದು? ಧ್ಯಾನ ಅನ್ನೋದಕ್ಕೆ ಹಲವಾರು ಡೆಫಿನೇಷನ್ಸ್ ಎಲ್ಲ ಇದ್ದಾವೆ. ಧಿ ಪ್ಲಸ್ ಯಾನ ಧ್ಯಾನ ಅಂತ ಕರೀತಾರೆ. ಧಿ ಅಂದರೆ ಬುದ್ಧಿ, ಯಾನ ಅಂದರೆ ಪ್ರಯಾಣ. ಬುದ್ಧಿಯ ಜೊತೆ ಪ್ರಯಾಣ. ನಾನು ಹೇಳಿದೆ, ಒಂದು ಥಾಟ್ ಇಟ್ಕೊಂಡು ಆ ಥಾಟ್ನ ಜೊತೆ ಪ್ರಯಾಣ, ಅದು ಒಂದು. ಉಪನಿಷತ್ನಲ್ಲಿ ಹೇಳ್ತಾರೆ ಅಂತಂದರೆ, ಧಿ ಯತ್ರ ನ ವರ್ತತೆ ತದೈವ ಧ್ಯಾನಂ ಅಂತಾರೆ. ಅಂದರೆ ನಿನ್ನ ಬುದ್ಧಿಯಲ್ಲಿ ಕೆಲಸ ಮಾಡೋದಿಲ್ವೋ ಅದು ಧ್ಯಾನ ಅಂತ. ಸೊ ನಮಗಿಲ್ಲಿ ನೋಡಿದಾಗ ಈ ಎರಡು, ಅಂದರೆ ಧಿ ಯಾನಕ್ಕೂ ಧಿ ಯತ್ರ ನ ವರ್ತತೆ ಅನ್ನೋದಕ್ಕೂ ಕೂಡ ನಮಗೊಂಥರ ತದ್ವಿರುದ್ಧ ಕಾಣಿಸುತ್ತೆ. ಓಕೆ, ಹೌದಾ? ಇಲ್ಲಿ ಬುದ್ಧಿ ಜೊತೆ ಪ್ರಯಾಣ ಆಗುತ್ತೆ, ಇಲ್ಲಿ ಬುದ್ಧಿಯಲ್ಲಿ ವರ್ತನೆ ಮಾಡಲು ಅದೊಂದು ಧ್ಯಾನ ಅಂತ ಹೇಳುತ್ತೆ. ಅಲ್ಲಲ್ಲ, ಎರಡೂ ಒಂದೇನೆ. ಹೇಗೆ ಅಂತಂದರೆ, ಧಿಯಾನ ಅಂತಂದರೆ ಬುದ್ಧಿಯ ಜೊತೆ ಪ್ರಯಾಣ. ಸೊ ನಾನು ಹೇಳಿದೆ, ಒಂದು ಥಾಟ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡ್ತೀವಿ. ಸೊ ಆ ಪ್ರಯಾಣ ಮಾಡ್ತಾ ಹೋಗೋದು ಎಲ್ಲೋ ಒಂದು ಕಡೆ ಡಿಸಪೇರ್ ಆಗುತ್ತೆ, ಅಲ್ಲದೆ ಧ್ಯಾನ ಪ್ರಾರಂಭ ಆಗುತ್ತೆ. ಆಯಿತಾ? ಈ ಧಿಯತ್ರ ನ ವರ್ತತೆ ತದೇವ ಧ್ಯಾನಂ ಅಂತಂದಾಗ ಅವರು ಆ ಪಾಯಿಂಟಿಂದ ಮಾತಾಡ್ತಾರೆ. ಈ ಥಾಟು ಡಿಸಪೇರ್ ಆಗುತ್ತಲ್ಲ, ಅಲ್ಲಿ ಬುದ್ಧಿ ವರ್ತನೆ ಮಾಡಲ್ಲ. ಧಿಯತ್ರ ನ ವರ್ತತೆ ತದೇವ ಧ್ಯಾನಂ, ಅಲ್ಲಿ ಬುದ್ಧಿ ವರ್ತನೆ ಮಾಡಲ್ಲ. ಬುದ್ಧಿ ವರ್ತನೆ ಮಾಡೋದು ನಿಂತು ಹೋಗುತ್ತೆ ಅಲ್ಲಿಂದ. ಇದನ್ನ ಸ್ಟಾರ್ಟಿಂಗ್ ಇಂದ ಹೇಳ್ತಾರೆ. ಧ್ಯಾನನ ಏನು ಹೇಳ್ತಾರೆ ಅಂದರೆ, ಕುತ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಥಾಟ್ನ ಇಟ್ಕೊಂಡು ಮುಂದಕ್ಕೆ ಹೋಗೋದನ್ನು ಹೇಳ್ತಾರೆ. ಸೊ ಅದು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಡಿಸಪೇರ್ ಆಗುತ್ತೆ, ಧ್ಯಾನ ಸ್ಟಾರ್ಟ್ ಆಗುತ್ತೆ. ಇದನ್ನ 2ನೇ ಪಾಯಿಂಟ್ ಇಂದ ಹೇಳ್ತಾರೆ. ಸೊ ಅಲ್ಲಿ ಯಾವಾಗ ಡಿಸಪೇರ್ ಆಗುತ್ತಲ್ಲ ಅದು ಧ್ಯಾನ ಅಂತ ಹೇಳ್ತಾರೆ. ಎರಡು ಒಂದೇನೆ, ಬೇರೆ ಬೇರೆ ಇಲ್ಲ. ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಅಂತಂದರೆ,
ಅವರೊಂದು ಮಾತು ಹೇಳಿದಾರೆ ಅಂದರೆ ಅದು ಬೇರೆ ಬೇರೆ ಭಿನ್ನವಾಗಿ ಹೇಳಿದಾರೆ ಅಂತ ಅಂದ್ಕೋಬಾರ್ದು. ಯಾರೇ ಏನೇ ಹೇಳಲಿ ಸತ್ಯ ಒಂದೇನೇ ಹೇಳಿರ್ತಾರೆ. ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಡಿಫ್ರೆನ್ಸ್ ಆಗಿರುತ್ತೆ. ಏನಪ್ಪ ಧಿಯಾನ ಬುದ್ಧಿಯ ಜೊತೆ ಪ್ರಯಾಣ ಅಂತ ಒಬ್ಬರು ಹೇಳಿದ್ರು, ಬುದ್ಧಿ ಎಲ್ಲಿ ವರ್ತಿಸುವುದಿಲ್ಲವೋ ಅದು ಧ್ಯಾನ ಅಂತ ಒಬ್ಬರು ಹೇಳಿದ್ರು ಅಂತಲ್ಲ, ಎರಡೂ ಒಂದೇನೆ. ಇವ್ರು ಈ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡ್ರೆ ಅವ್ರು ಆ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡ್ರು ಅಷ್ಟೇ. ಸೊ ಅದ ಕಾರಣ ಧ್ಯಾನವನ್ನು ನಾವು ಒಂದು ತಮಾಷೆಗಾಗೋ ಅಥವಾ ಇದ್ಯಾವುದು ಒಂದು ಈ ಎಕ್ಸ್ಪೀರಿಯನ್ಸಸ್ಗಾಗೋ ನಾವು ಧ್ಯಾನವನ್ನು ಮಾಡಬಾರ್ದು. ಧ್ಯಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪವಿತ್ರತೆ ಇದೆ. ಮೊದಲು ಅದು ನಮಗೆ ದಾರಿ ತೋರಿಸ್ತಕ್ಕಂಥದ್ದು. ಅದು ದಾರಿದೀಪ ಯಾವುದಕ್ಕೆ ನಮಗೆ ದಾರಿದೀಪ? ಫಸ್ಟ್ ನಮ್ಗೆ ಕ್ವಶನ್ ಬರಬೇಕು, ನಾನು ಸ್ಪಿರಿಚುವಲ್ ಲೈಫ್ ಯಾಕೆ ಬೇಕು ನನಗೆ? ಆಧ್ಯಾತ್ಮಿಕ ಜೀವನ ಅಂದರೆ ಏನು? ನನಗೆ ಯಾಕೆ ಬೇಕು? ನಾನು ಇಲ್ಲಿ ಸುಖವಾಗಿರ್ಬೇಕಾದ್ರೆ ಮತ್ತೆ ಅದ್ಯಾಕೆ ಬೇಕು ನನಗೆ? ಸೊ ಈ ಒಂದು ಪ್ರಶ್ನೆಗಳಿಂದ ನಾನು ಸತಮತಗೊಳ್ಬೇಕು. ನಾನು ಅದರ ಆಲೋಚನೆ ಬರಬೇಕು. ರಾತ್ರಿ ನಿದ್ದೆಗೆಡಬೇಕು. ಏನು ತಮಾಷೆ ಅಲ್ಲ. ಸುಮ್ಮನೆ ಆರಾಮಾಗಿ ಒಂದು ಸ್ಟೈಲಾಗಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ನಾನು ಒಂದು ಅರ್ಧ ಗಂಟೆನೋ ಒಂದು ಕ್ಲಾಸ್ ಕೇಳಿಬಿಟ್ಟು ಧ್ಯಾನ ಮಾಡಿ ಬರ್ತೀನಿ, ಮನೆಗೆ ಬಂದು ಮಾತಾಡ್ತಾರೆ ಅಲ್ಲ. ಅದು ನನ್ನಲ್ಲಿ ವಿಪರೀತವಾದ ಪ್ರಶ್ನೆಗಳು ಉದ್ಭವ ಆಗಬೇಕು. ನಾನು ತಳಮಳಗೊಳ್ಬೇಕು, ಸತಮತಗೊಳ್ಬೇಕು, ಚಿಂತೆಗೀಡಾಗಬೇಕು. ಯಾಕೆ ನನ್ನಲ್ಲಿ ಇವು ಪ್ರಶ್ನೆಗಳು ಯಾಕೆ ಉದ್ಭವ ಆಗ್ತಾ ಇದ್ದಾವೆ? ಏನು ಕಾರಣ? ನಾನು ಆರಾಮಾಗಿದ್ದೀನಿ, ಎಲ್ಲ ಚೆನ್ನಾಗಿದೆ, ಬಟ್ ನನ್ನ ಪ್ರಶ್ನೆಗಳು ಬರ್ತವೆ ಯಾಕೆ? ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಿನ್ನನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಅದು ಡಿಸ್ಟರ್ಬ್ ಮಾಡಿದ ಮೇಲೆ ಒಂದು ಸಾರಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕಾಲಿಟ್ಟ ತಕ್ಷಣ ನಿನಗೆಲ್ಲವೂ ಕೂಲ್ ಆಗುತ್ತೆ. ಆಗ ನಡೆಯುವ ಕ್ರಿಯೆಗಳು ಬೇರೆ. ನೀನು ಕಂಪ್ಯಾರಿಸನ್ ಇಟ್ಟುಕೊಂಡು, ಏನೋ ಒಂದು ಕೋರಿಕೆ ಇಟ್ಟುಕೊಂಡು, ಅಥವಾ ಈ ಸಂಕಲ್ಪಗಳು ಮಾಡಿಸ್ತಾರೆ ಧ್ಯಾನದಲ್ಲಿ. ಕುತ್ಕಪ್ಪ, ಸಂಕಲ್ಪ ಮಾಡ್ಕೊ, ಏನೇನು ಬೇಕು ಕೇಳ್ಕೊ. ನಿನಗೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳು ಕೇಳು, ನಿನಗೇನಾದರೂ ಕಾರ್ ಬೇಕಂದರೆ ಕಾರ್ ಕೇಳು, ಮನೆ ಬೇಕಂದರೆ ಮನೆ ಕೇಳು. ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇದು ಎಲ್ಲಿಂದ ಬಂತು? ಸೊ ಆ ರೀತಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಂಗಿದ್ರೆ ಈ ಪ್ರಪಂಚಕ್ಕೆ ಇದೆಲ್ಲ ಯಾಕೆ ಬೇಕಾಗಿತ್ತು? ಎಲ್ಲ ಆಗಿಬಿಡ್ತಾ ಇತ್ತಲ್ಲ. ಇವಾಗ ಥರ್ಡ್ ಐ ಆಕ್ಟಿವೇಶನ್ ಆಗಿ ನಿನಗೆಲ್ಲ ನೋಡಂಗಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಹೇಳಿ ಎಲ್ಲೆಲ್ಲಿದ್ದಾರೆ ಕಳ್ಳರು, ಯಾರ್ಯಾರಿದ್ದಾರೆ, ಯಾರ್ಯಾರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ನೆಕ್ಸ್ಟು ಎಲ್ಲೆಲ್ಲಿ ಬಾಂಬ್ ಬಿಡ್ತಾರೆ, ಟೆರರಿಸ್ಟ್ಗಳು ಯಾಕೆ ಹಿಂಗೆ ಮಾಡ್ತಾರೆ ಎಲ್ಲ ಹೇಳ್ಬೋದಾಗಿತ್ತಲ್ಲ. ನಮಗೆ ಹಂಗಾದ್ರೆ ಇಂಡಿಯಾಗೆ ಇಷ್ಟು ಇಂಟೆಲಿಜೆನ್ಸ್ ಯಾಕೆ? ನಾಟ್ ಓನ್ಲಿ ಇಂಡಿಯಾ, ಇಡೀ ವರ್ಲ್ಡ್ಗೆ, ಪ್ರಪಂಚಕ್ಕೆ ಅದೊಂದು ಅನುಕೂಲ ಆಗ್ತಾ ಇತ್ತಲ್ಲ. ಇವತ್ತು ಇಲ್ಲಿ ಟೆರರಿಸ್ಟ್ರು ಬಾಂಬ್ ಬಿಡ್ತಾರೆ ನೋಡಿ, ಹೋಗಿ ಹಿಡ್ಕೊಳ್ಳಿ ಹೇಳ್ಬೋದಾಯ್ತಲ್ಲ. ಥರ್ಡ್ ಐ ಆಕ್ಟಿವೇಶನ್ ಆಗಿಬಿಡ್ತಲ್ಲ, ನಿನಗೆಲ್ಲ ದೃಶ್ಯರೂಪವಾಗಿ ಕಾಣುತ್ತಲ್ಲ. ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ನಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಯಾವುದು ನಮ್ಮ ದಾರಿ ತಪ್ಪಿಸ್ತಾ ಇದೆ, ನನಗಿದು ಬೇಕಾ, ಇದರಿಂದ ಏನು ಪ್ರಯೋಜನ, ಇದು ನಾವು ತಿಳ್ಕೊಳ್ಳದೆ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಪ್ರಯಾಣ ಮಾಡೋದಾಗಿರ್ಬೋದು, ಎಂಟ್ರಿ ಆಗೋಕ್ಕೆ ಕೂಡ ಆಗಲ್ಲ ನಮ್ಮ ಕೈಲಿ. ನಾವೇನು ಅಂದ್ಕೊಂಡಿರ್ತೀವಿ, ಒಂದು ಗಂಟೆನೋ 2 ಗಂಟೆನೋ ಧ್ಯಾನ ಮಾಡಿ ಈ ಥರ ಎಲ್ಲ ಪ್ರಸಂಗಗಳನ್ನ ಮಾತಾಡಿ ಒಂದು ಕ್ಲಾಸ್ ಕೊಡೋದು ಅದು ಇದೆಲ್ಲ ಕಲ್ತ್ಕೊಂಡ ತಕ್ಷಣ ನಾನು ಮಾಸ್ಟ್ರಿ. ಕಷ್ಟ, ತುಂಬ ಕಷ್ಟ. ದಾರಿ ತಪ್ಪಿಬಿಡ್ತಾರೆ, ಕಂಪ್ಲೀಟ್ ದಾರಿ ತಪ್ಪಿಬಿಡ್ತಾರೆ. ಯಾಕೆಂದರೆ ನೀನು ಒಂದು ಸ್ಟ್ರೇಟ್ ಲೈನ್ನ ನೀನು ಎಳಿಬೇಕು ಅಂತ ಅಂದ್ಕೊಂಡ್ರೆ, ನೀನು ಸ್ಟಾರ್ಟಿಂಗಲ್ಲಿ 1 ಡಿಗ್ರಿ ವ್ಯತ್ಯಾಸ ಆದರೆ, ಇಲ್ಲಿ ಈ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ 1 ಡಿಗ್ರಿ ಕೂಡ ಅಲ್ಲ, 0.01 ಡಿಗ್ರಿ ವ್ಯತ್ಯಾಸ ಆಯಿತು ಅಂತಂದರೆ ನೀನು ಕೊನೆ ಹೋಗೋಷ್ಟೊತ್ತಿಗೆಲ್ಲ ಎಷ್ಟು ವ್ಯತ್ಯಾಸ ಆಗಿರುತ್ತೆ? ಕಂಪ್ಲೀಟ್ ಆ ಸ್ಟ್ರೇಟ್ ಲೈನ್ ಬಿಟ್ಟು ಈ ಕಡೆ ಎಲ್ಲೋ ಹೋಗ್ಬಿಟ್ಟಿರ್ತೀಯ ನಾನು. 0.01 ಡಿಗ್ರಿ ವ್ಯತ್ಯಾಸ ಆದರೆ ನೀನು ಅಂದುಕೊಂಡಿರ್ತಕ್ಕಂಥ ಸ್ಟ್ರೇಟ್ ಲೈನ್ ಬರದೆ ಎಲ್ಲಿಗೋ ಹೋಗಿರ್ತೀಯ ನೀನು. ಅಂದರೆ 0.01 ಡಿಗ್ರಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ನಾನು ಏನೂ ಆಲೋಚನೆ ಇಲ್ಲ, ಯಾವುದ್ಯಾವುದೋ ಇಲ್ಲದಂಥ ಕೋರಿಕೆಗಳನ್ನ ಇಟ್ಕೊಂಡು ಹೋಗ್ತೀನಿ ಅಂತಂದರೆ ಮತ್ತೆ ಏನು ಆಲೋಚನೆ ಮಾಡಬೇಕು? ಸೊ ಹಾಗಾಗಿ ನಾವು ಈ ಒಂದು ಧ್ಯಾನ ಯಾವುದು ಸರಿಯಾದ ಧ್ಯಾನ, ಮತ್ತೆ ಧ್ಯಾನ ಏನಕ್ಕೆ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾವು ಒಂದು ಕ್ವಶನ್ ನಾವು ಮಾಡ್ಕೋಬೇಕು. ಮತ್ತೆ ಸ್ಪಿರಿಚುಯಾಲಿಟಿ ಏನಕ್ಕೆ ನಾವು ಎಂಟರ್ ಆಗಬೇಕು ಅನ್ನೋ ಒಂದು ಥಾಟ್ ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ, ಆ ಒಂದು ಸರಿಯಾದ ಮಾರ್ಗ ನಮ್ಮಲ್ಲೇ ಇದೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಧ್ಯಾನ ನಿನ್ನ ಜ್ಞಾನಕ್ಕೆ ಮಾರ್ಗ ತೋರಿಸುತ್ತೆ. ಬಟ್ ನಿನಗೆ ನಿಜವಾದ ಜ್ಞಾನಕ್ಕೆ ಬೇಕಾಗಿರೋದು ನಿನ್ನ ತಿಳುವಳಿಕೆ ಸ್ಟಾರ್ಟ್ ಆಗಬೇಕು. ನಿನಗೆ ನಿನ್ನಲ್ಲಿ ಬದಲಾವಣೆ ಬರಬೇಕು. ಅದಕ್ಕೋಸ್ಕರ ಧ್ಯಾನ ಅನ್ನೋದು 7th ಪೊಸಿಷನಲ್ಲಿ ಇಟ್ಟರು ಪತಂಜಲಿಗಳು. ಯಮ ನಿಯಮವನ್ನು ಫಸ್ಟ್ ಇಟ್ಟರು. ಅಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದರು. ನೋಡಪ್ಪ, ಯಮ ರೂಲ್ಸ್ ರೆಗ್ಯುಲೇಷನ್ಸ್, ನೀನು ಯಾವ ರೀತಿ ಬಿಹೇವ್ ಮಾಡಬೇಕು. ಯಮ ನಿಯಮ ಅಂತಂದರೆ ಇಟ್ ಇಸ್ ಎ ಈಕ್ವಲೆಂಟ್ ಟು ಬಿಹೇವಿಯರ್ ಆ್ಯಂಡ್ ಆ್ಯಟಿಟ್ಯೂಡ್. ನೀನು ಯಾವ ರೀತಿ ಬಿಹೇವ್ ಮಾಡಬೇಕು, ನಿನ್ನ ಆ್ಯಟಿಟ್ಯೂಡ್ ಅಂದರೆ ನಿನ್ನ ಒಂದು ಮನೋಭಾವನೆ ಯಾವ ರೀತಿ ಬದಲಿಸ್ಕೊಳ್ಬೇಕು.
ದಟ್ ಈಸ್ ಯಮ ನಿಯಮ. ವಿತೌಟ್ ಬಿಹೇವಿಯರ್, ವಿತೌಟ್ ಆ್ಯಟಿಟ್ಯೂಡು ನೀನು ಎಂಟ್ರಿ ಹಾಕಾಗಲ್ಲ ಫಸ್ಟು, ಆಯಿತಾ? ಏಕೆಂದರೆ ಓಶೋ ಏನು ಹೇಳ್ತಾರೆ ಅಂದರೆ, ಪತಂಜಲಿ ಈಸ್ ಎ ಗ್ರೇಟೆಸ್ಟ್ ಸೈಂಟಿಸ್ಟ್ ಅಂತ ಹೇಳ್ತಾರೆ, ಗ್ರೇಟೆಸ್ಟ್ ಸ್ಪಿರಿಚುವಲ್ ಸೈಂಟಿಸ್ಟ್. ಈಗ 2+2 = 4, 4 ಅದು. ಓಕೆ, ನಾನೇನೋ ಕಂಡುಹಿಡ್ತೀನಿ ಅಂತಂದ್ಬಿಟ್ಟು 2+2 = 5 ಅಂತ ಬರೆಯೋಕ್ಕಾಗಲ್ಲ. ಆಗುತ್ತಾ? ಇಲ್ಲ. ಯಾಕಾಗಲ್ಲ? ದಟ್ ಇಸ್ ಎ ಮ್ಯಾಥಮೆಟಿಕ್ಸ್, ದಟ್ ಇಸ್ ಎ ಸೈನ್ಸ್. ಸೊ ಓಶೋ ಅದನ್ನೇ ಹೇಳ್ತಾರೆ. ಪತಂಜಲಿಯವರು ಅಷ್ಟಾಂಗ ಮಾರ್ಗವನ್ನು ಏನು ಹೇಳಿದ್ದಾರೆ ಅದನ್ನು ಯಾರ್ಯಾರು ಬದಲಿಸೋಕ್ಕೆ ಸಾಧ್ಯ ಇಲ್ಲ. ಅದು ಆ ಒಂದು ಪ್ರಕಾರವಾಗಿ ಬರಬೇಕು. ನಾನು ಡೈರೆಕ್ಟ್ ಧ್ಯಾನಕ್ಕೆ ಜಂಪ್ ಆಗಿಬಿಡ್ತೀನಿ. ಈಗ ಅದು ಹೆಂಗಿರುತ್ತೆ ಅಂತಂದರೆ, ಸರ್ ಇವೆಲ್ಲ ಎಲ್ಲಿ ಓದ್ಬೇಕು ಸರ್, ಡೈರೆಕ್ಟ್ PhD ಹೋಗ್ಬಿಡೋಣ. ಫಸ್ಟ್ ನೀನು ಸೇರಿಸ್ಕೊಳ್ಳೋರು ಯಾರು? PhD ಹೋದ್ರೂ ಕೂಡ ನಿನಗೆ ಈ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದ್ರೆ PhD ಏನು ಕಲಿತೀಯ ನೀನು? ಕ್ವಾಲಿಫಿಕೇಶನ್ ಇಲ್ಲ ಅಂತ. ಇಲ್ಲಾಂದ್ರೆ ಏನು ಕಲಿತೀಯ? ಏನು ಕಲಿಬೇಕು ಫಸ್ಟು? ಓಕೆ, ಈಗ ಏನಾಗಿದೆ, SLC ಓದೋರು ಕೂಡ ಇವತ್ತು PhDಗೆ ಅಪ್ಲೈ ಮಾಡೋದು, ಡಾಕ್ಟರ್ ಅಂತ ಹಾಕ್ಕೊಳ್ಳೋದು ಪಕ್ಕದಲ್ಲಿ. ಯಾವುದೋ ಯೂನಿವರ್ಸಿಟಿ ಕೊಡ್ತದೋ ಡಾಕ್ಟರ್ ಅಂತ ಹಾಕ್ಕೊಳ್ಳೋದು. ಬಟ್ ಏನು ಪ್ರಯೋಜನ? ಅದನ್ನು ಹಾಕೋ, ನೀನು ಡಾಕ್ಟರ್ ಅಂತ ಹಾಕೋ, ನೀನು ಸೈಂಟಿಸ್ಟ್ ಅಂತ ಹಾಕೋ, ಇನ್ನು ಏನು ಬೇಕಾದ್ರೆ ಆ್ಯಡ್ ಮಾಡು. ಒಂದು ಡಾಕ್ಟರ್ ಅಂತ 3-4 ಆ್ಯಡ್ ಮಾಡ್ಕೊ. ವಾಟ್ ಈಸ್ ದ ಬೆನಿಫಿಟ್? ಏನು ಬಂತು ನಿನಗೆ? ಜಸ್ಟ್ ಇದು ತೋರಿಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಪ್ರಪಂಚಕ್ಕೆ ನೀನೆಂಥವನು ಅಂತ ಬಿಂಬಿಸ್ಕೊಳ್ಳೋಕ್ಕೋಸ್ಕರ ಅನುಕೂಲ ಆಯ್ತೇ ಹೊರತು ನಿನಗೇನದೊಂದು ಉಪಯೋಗ ಆಯಿತು? ಅಲ್ಟಿಮೇಟ್ ಆಗಿ ನನ್ನ ಪರ್ಸ್ನಲ್ಗೆ ನಾನು ಏನು ಉಪಯೋಗ ಮಾಡಿಕೊಂಡೆ ನಾನು? ಬಿಕಾಸ್ ನನ್ನ ಅಲ್ಟಿಮೇಟ್ ಗೋಲ್ ಏನು? ಐ ವಾಂಟ್ ಮಾಸ್ಟ್ರಿ ಟು ಮೈ ಓನ್ ಇಂಟೆಲಿಜೆನ್ಸ್ ಆರ್ ಓನ್ ಮೈ ಮೈಂಡ್. ನನ್ನ ಬುದ್ಧಿಯನ್ನು, ನನ್ನ ಒಂದು ಮನಸ್ಸಿಗೆ ನಾನು ಗುರು ಆಗಬೇಕು, ಪ್ರಪಂಚಕ್ಕಲ್ಲ. ಸೊ ಈ ಪ್ರಾಸೆಸ್ನ ನಾನು ಮಾಡಬೇಕು ಅಂತಂದ್ರೆ ನಾನೇನು ಮಾಡಬೇಕು? ಅದಕ್ಕೆ ನನಗೆ ಸ್ಪಿರಿಚುವಾಲಿಟಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅದು ಮುಖ್ಯ. ಓಕೆ. ಸೊ ಅದು ಬಿಟ್ಬಿಟ್ಟು ನಾನು ಏನೋ ಪ್ರಪಂಚಕ್ಕೆ ನಾನು ತೋರಿಸ್ಬೇಕು, ನಾನಂಥ ದೊಡ್ಡ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ತೋರಿಸ್ಬೇಕು, ಅದಕ್ಕೊಂದು ಬಿರುದುಗಳು ಪಕ್ಕದಲ್ಲಿ ಅವೆಲ್ಲ ತೋರಿಸ್ಬೇಕು ಅಂತಂದರೆ ಜಸ್ಟ್ ನಿನ್ನ ಲೈಫ್ ಪಾಸ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಈ ಒಂದು ಎಪಿಸೋಡಲ್ಲಿ ಯಾವುದು ಸರಿಯಾದ ಧ್ಯಾನ ಮತ್ತು ಯಾವುದು ಇಲ್ಲ, ನಾವು ಇದನ್ನು ತಿಳಿಸ್ಲಿಲ್ಲ ಆ್ಯಕ್ಚುಲಿ. ಯಾವುದು ಸರಿಯಾದ ಧ್ಯಾನ ಏನು ಅಂತ ತಿಳಿಸೋಕೆ ಒಂದು ಇಂಟ್ರೊಡಕ್ಷನ್ ಏನು ಅಂದರೆ, ನಿಮ್ಮ ಪ್ರಶ್ನೆ ಏನಿತ್ತು ಅಂತಂದರೆ, ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್ಸು, ಆಮೇಲೆ ಈ ಇಲ್ಯೂಷನ್ಸು, ಅಲೋಜೇಷನ್ಸು ಎಲ್ಲ ಏನಿದಾವಲ್ಲ, ಇದು ಧ್ಯಾನ ಮಾಡೋದ್ರಿಂದ ಇದು ಬೇಕಾ ಅಂತ ಕೇಳಿದ್ರಿ ನೀವು. ಅದಕ್ಕೋಸ್ಕರ ನಾವು ಧ್ಯಾನದ ಬಗ್ಗೆ ಮಾತಾಡಿದ್ವಿ. ಧ್ಯಾನ ಅದಕ್ಕೋಸ್ಕರನೇ ಮಾಡ್ತಾ ಇದ್ವು ಅಂತ ಮಾತಾಡಿದ್ವಿ. ನಾವೇನು ಮಾಡೋಣ, ಈ ಧ್ಯಾನ ಅಂದ್ರೇನು, ಸೊ ಆಧ್ಯಾತ್ಮಿಕ ಜೀವನ ಅಂದ್ರೇನು, ಯಾವ ರೀತಿ ಪ್ರಾರಂಭ ಆಗಬೇಕು, ಎಲ್ಲಿದೆ ಸ್ಟಾರ್ಟ್ ಆಗಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಹೆಂಗೆ, ಇದರ ಅಲ್ಟಿಮೇಟ್ ಗೋಲ್ ಏನು, ಸೊ ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಮಾತಾಡೋಣ. ಜಾಸ್ಟ್ ಇಟ್ ಇಸ್ ಎ ಇಂಟ್ರೊಡಕ್ಷನ್ ಸೆಷನ್ ಅಷ್ಟೇ. ಓಕೆ, ಇನ್ನೊಂದು ಇದರಲ್ಲಿ ನಾವು ಮಾತಾಡೋಣ ಮತ್ತೆ. ಶೋರ್ ಸರ್. ಸೊ ತುಂಬ ಧನ್ಯವಾದ ಈ ಒಂದು ಇನ್ಸೈಟ್ಸ್ನ ಶೇರ್ ಮಾಡಿದ್ದಕ್ಕೆ. ಸೊ ಇದರಿಂದ ಯಾರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ತುಂಬ ಒಂದು ನನ್ನಲ್ಲೂ ಇರ್ತಕ್ಕಂಥ ಹಲವಾರು ಕ್ವಶನ್ಗಳಿಗೆ ಇವತ್ತಿನ ದಿವಸ ಆನ್ಸರ್ ಸಿಕ್ತು. ನಮ್ಮ ಈ ಟೀಚಿಂಗ್ಸು ಬೇರೆಯವ್ರನ್ನ ಯಾರನ್ನೋ ನಾವು ಇದು ಮಾಡಬೇಕು ಅಂತಲ್ಲ, ಆಮೇಲೆ ಯಾರನ್ನೋ ನೋವು ಪಡಿಸ್ಬೇಕು ಅಂತಲ್ಲ, ಇದು ಯಾರನ್ನ ಉದ್ದೇಶಿಸಿ ಅಂತ ಮಾತ್ರ ದಯವಿಟ್ಟು ತಿಳ್ಕೊಳ್ಬೇಕು. ಇದು ಕೇವಲ ನನ್ನಲ್ಲಿರ್ತಕ್ಕಂಥ ದೋಷಗುಣಗಳನ್ನು ನಾನು ನೋಡ್ತೇನೆ. ಯಾಕಂದರೆ ನಾನು ಕೂಡ ಅಲ್ಲಿಂದೇ ಬಂದೆ, ನನ್ನ ರೂಟ್ ನಾನು ಅಲ್ಲಿಂದೇ ಬಂದೆ, ನನಗೂ ಆ ಥರ ಇತ್ತು. ಸೊ ಈ ಥರ ಅಂದರೆ ಮೊದಲಿಂದಲೂ ಕೂಡ ನಾನು ಸ್ವಲ್ಪ ಇದಕ್ಕೆ ಅಪೋಸಿಷನ್ ಆಗಿದ್ದೆ, ಈ ಥರ ಹೇಳ್ಕೊಳ್ಳೋದು ಒಂದು ಅಪೋಸಿಷನ್ ಆಗಿದ್ದೆ. ಸೊ ನಾನು ಹಲವಾರು ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದೀನಿ, ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗಾಗುತ್ತೆ, ಏನಾಗುತ್ತೆ. ಸೊ ಆ ಥರ ಅವ್ರು ಮಾಡಿದಂಥವ್ರು ಯಾವ ರೀತಿ ಇದ್ದಾರೆ, ಇವತ್ತಿಗೂ ಯಾವ ರೀತಿ ಇದ್ದಾರೆ, ಈ ಅಬ್ಸರ್ವೇಷನ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆದ ಕಾರಣ ನನ್ನಲ್ಲಿರೋ ದೋಷಗಳನ್ನು ನಾನು ಕಳ್ಕೊಂಡೆ. ಅದು ನನಗೆ ಗೊತ್ತಾಯ್ತು ನನಗೆ. ಸೊ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲಿಲ್ಲ, ಏನು ಮಾಡಬೇಕಾಗಿತ್ತು, ಸೊ ಎಲ್ಲಿ ನನ್ನ ಟೈಮ್ ವೇಸ್ಟ್ ಆಯಿತು. ಸೊ ನಾನು ಈ ಧ್ಯಾನ ಅಂತಂದೇಳಿ ರಿಯಲ್ದು ನಾನು ನಿಜವಾದ ಧ್ಯಾನ ಯಾವುದು, ಅಥವಾ ಜನಗಳಿಗೆ ಹೇಳ್ತಕ್ಕಂಥದ್ದು ಯಾವುದು, ಪ್ರಪಂಚಕ್ಕೆ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ಕೊಳ್ತಕ್ಕಂಥ ಜ್ಞಾನ ಯಾವುದು. ಸೊ ಇದು ನನಗೆ ಅರ್ಥ ಆಯ್ತು. ನನಗೆ ಅರ್ಥ ಆದಮೇಲೆ ನಾನು ನಿಧಾನವಾಗಿ ತೆರೆಯ ಮರೆಗೆ ಬಂದುಬಿಟ್ಟೆ. ನಾನು ಪ್ರಪಂಚಕ್ಕೆ ನಾನು ತೋರಿಸ್ಲಿಲ್ಲ, ನಾನು ಹಿಂದೆ ಬಂದುಬಿಟ್ಟೆ, ಹಿಂದಕ್ಕೆ ಸರ್ಕೊಂಡ್ಬಿಟ್ಟೆ. ಮುಂದೆ ಹೋಗೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮುಂದೆ ಹೋಗೋಕ್ಕೆ ಹೋದರೆ ಮುಂದೆ ಅದೇ ಕೆಲಸ, ನನ್ನನ್ನು ನಾನು ಬಿಂಬಿಸ್ಕೊಳ್ಳೋದೇ ಕೆಲಸ. ಸೊ ನನಗೆ ಗೊತ್ತಾಯಿತು. ಸೊ ನಾನು ಮೆಲ್ಲಕ್ಕೆ ಸರ್ಕೊಂಡೆ.
ಕರ್ಕೊಂಡು ನನ್ನನ್ನು ನಾನು ಅಧ್ಯಯನ ಮಾಡಿಕೊಂಡು ಈ ಥರ ನಾನು ಹೆಂಗೆ ಡೆವಲಪ್ ಆಗೋದು, ನನ್ನ ಜೀವನದಲ್ಲಿ ನಾನು ಹೆಂಗೆ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಳೋದು, ಈ ಆಧ್ಯಾತ್ಮಿಕತೆಗೆ ಧ್ಯಾನ ಹೇಗೆ ಒಂದು ನಮಗೆ ಸಪೋರ್ಟ್ ಮಾಡುತ್ತೆ, ಸೊ ಆಧ್ಯಾತ್ಮಿಕ ಜೀವನ ಯಾಕೆ ಬೇಕು, ಇದನ್ನು ನಾನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪ್ರಾರಂಭ ಮಾಡಿದೆ. ಆದ ಕಾರಣ ನಾನು ಮೇನ್ ಲೈನಲ್ಲಿ ಇದ್ದಂಥವನು ಕಂಪ್ಲೀಟ್ ಬ್ಯಾಕ್ ಲೈನ್ ಬಂದುಬಿಟ್ಟೆ. ಓಕೆ, ಸೊ ಇವತ್ತು ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಯಾರಿಗೂ ಇದು ಕ್ರಿಟಿಸೈಸ್ ಮಾಡೋಷ್ಟು ಅಲ್ಲ ಇದು, ಮತ್ತು ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು. ಇದು ಕ್ರಿಟಿಸಿಸಮೇ ಅಲ್ಲ, ಇದು ಕರೆಕ್ಟಿಸಮ್, ಕರೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸಮಯ. ಯಾರಾದರೂ ಇದ್ದರೆ ಕರೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂದ್ರೆ ಒಂದು 2 ಮಾತು ಬೈದ್ರೆ ಅಲ್ಲಿ ಇಟ್ಸ್ ಅಗೇನ್ ದೇರ್ ಚಾಯ್ಸ್, ದೇರ್ ಚಾಯ್ಸ್ ಅಷ್ಟೇ. ಒಂದು 2 ಮಾತು ಬೈಕೊಂಡು ಇವನೇನು ದೊಡ್ಡ ಇವನು ಜ್ಞಾನ ಮೇಲಿಂದ ಇಳಿದು ಬಂದಾನ, ಇವನೇನು ನಮಗೆ ಬುದ್ಧಿ ಹೇಳಕ್ಕೆ ಬಂದಾನ. ನಾನು ಯಾರಿಗೂ ಬುದ್ಧಿ ಹೇಳುವಂಥ ಜ್ಞಾನಿ ಅಲ್ಲ, ನನಗೆ ಅದು ಅವಸರ ಕೂಡ ಇಲ್ಲ. ಜಸ್ಟ್ ಇಟ್ ಇಸ್ ಮೈ ಓನ್ ಡಿಸ್ಕಷನ್, ನಿನ್ನ ಮಧ್ಯೆ ನಡೀತಕ್ಕಂಥ ಡಿಸ್ಕಷನ್. ಉಪಯೋಗ ಪಡ್ಕೊಳ್ಳೋರು ಉಪಯೋಗ ಪಡ್ಕೊಳ್ಳಿ, ಬೇಡ ಅಂದರೆ ಬಿಡಲಿ, ದಟ್ಸ್ ಇಟ್. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಅಷ್ಟೆ. ಸೊ ಇದ್ರ ಮೇಲೆ ನಾನು ಮಾತಾಡೋಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ನಿಮ್ಮ ಸಮಯನ ಇಲ್ಲಿ ಕೊಟ್ಟಿದ್ದಕ್ಕೆ ಮತ್ತು ಈ ಒಂದು ಇನ್ಸೈಟ್ಸ್ನ ಶೇರ್ ಮಾಡಿದ್ದಕ್ಕೆ. ಸೊ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಕೇಳ್ಕೊತಾ, ಸೊ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತೀವಿ ಅಂತ ಹೇಳಿ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ತುಂಬ ಧನ್ಯವಾದಗಳು.